ಇದರ ಪಂಚತ್ರಿಂಶತಿ ಸಂಭ್ರಮದ ಅಂಗವಾಗಿ ನಾವಿಂದು ಹಮ್ಮಿಕೊಂಡಿರುವಂತಹ ಈ ಒಂದು ಸಭಾ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಸರ್ವರಿಗೂ ಸ್ವಾಗತವನ್ನು ಬಯಸುತ್ತಾ, ಬಳಗದ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಆಗಮಿಸಿರುವ ಗಣ್ಯಾತಿ ಗಣ್ಯರನ್ನು ವೇದಿಕೆಗೆ ಬರಮಾಡಿಕೊಳ್ಳಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಸಭಾಧ್ಯಕ್ಷತೆಯನ್ನು ವಹಿಸತಕ್ಕಂತಹ ಶ್ರೀ ಸುಧಾಕರ್ ಭಟ್ ಅಧ್ಯಕ್ಷರು, ಉಡುಪಿ ಜಿಲ್ಲಾ ಬ್ರಾಹ್ಮಣ ಮಹಾಸಭಾ, ಹಾಗೂ ವಿಶೇಷ ಅಭ್ಯಾಗತರು ಶ್ರೀ ಲಕ್ಷ್ಮೀನಾರಾಯಣ ಭಟ್ ಕೊರಂಗಳ ಹಾಗೂ ಶ್ರೀ ರಾಜ BS ಜನರಲ್ ಮ್ಯಾನೇಜರ್ ಕರ್ನಾಟಕ ಬ್ಯಾಂಕ್ ಪ್ರಧಾನ ಕಚೇರಿ ಮಂಗಳೂರು, ಹಾಗೂ ಮುಖ್ಯ ಅತಿಥಿಗಳಾಗಿ ಶ್ರೀ ವಿಷ್ಣುಮೂರ್ತಿ ಆಚಾರ್ಯ ಜಿಲ್ಲಾಧ್ಯಕ್ಷರು ವಿಶ್ವ ಹಿಂದೂ ಪರಿಷತ್ ಉಡುಪಿ ಆಗಮಿಸಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಆದರದ ಸ್ವಾಗತವನ್ನು ಬಯಸೋಣ. ಮೊದಲಿಗೆ ಕಾರ್ಯಕ್ರಮದ ಅಂಗವಾಗಿ ಹಾಗೆ ಗಿರಿಬಳಗದ ಅಧ್ಯಕ್ಷರಾದ ನವೀನ್ ಭಟ್ ಇವರು ಹಾಗೂ ನಮ್ಮ ಗೌರವಾಧ್ಯಕ್ಷರಾದ ಗೋವಿಂದ ಭಟ್ ಇವರು ವೇದಿಕೆಯನ್ನು ಅಲಂಕರಿಸಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇವೆ. ಮೊದಲಿಗೆ ವೇದಘೋಷದೊಂದಿಗೆ ಕಾರ್ಯಕ್ರಮದ ಯಶಸ್ಸಿಗೆ ಹಾರೈಸಲು ಗಿರಿಬಳಗದ ಸದಸ್ಯರು ರತನ್ ಸಾಮಗ ಇವರಿಂದ ವೇದಘೋಷ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ಅತೋ ದೇವಾ ಆವಂತು ನೋ ಯತೋ ವಿಷ್ಣುರ್ವಿಚಕ್ರಮೇ ಪೃಥಿವ್ಯಾ ಸಪ್ತಧಾಮಾಭಿಃ ಇದಂ ವಿಷ್ಣುರ್ವಿಚಕ್ರಮೇ ತ್ರೇಧಾ ನಿದಧೇ ಪದಂ ಸಮೋಳ್ಹಮಸ್ಯ ಪಾಂ ಸುರೇ ತ್ರೀಣಿ ಪದ ವಿಚಕ್ರಮೇ ವಿಷ್ಣುರ್ಗೋಪ ಅದಾಭ್ಯಃ ಅತೋ ಧರ್ಮಾಣಿ ಧಾರಯನ್ ವಿಷ್ಣೋಃ ಕರ್ಮಾಣಿ ಪಶ್ಯತ ಯತೋ ವ್ರತಾನಿ ಪಸ್ಪಶೇ ಇಂದ್ರಸ್ಯ ಯುಜ್ಯಃ ಸಖಾ ತದ್ವಿಷ್ಣೋಃ ಪರಮಂ ಪದಂ ಸದಾ ಪಶ್ಯಂತಿ ಸೂರಯಃ ದಿವಿ ಏವ ಚಕ್ಷುರಾತಾತಂ ತದ್ವಿಪ್ರಾಸೋ ವಿಪನ್ಯವೋ ಜಾಗೃವಾಂಸಃ ಸಮಿಂಧತೆ ವಿಷ್ಣೋರ್ಯತ್ಪರಮಂ ಪದಂ. ಹರಿ ಓಂ. ಇದೀಗ ಗಿರಿಭಗಿನಿಯರಿಂದ ಪ್ರಾರ್ಥನೆ. ಗಣಪತೆ ಮಾತಂಗವದನ ಮೂಷಿಕ ವಾಹನ ಮಂಗಳಚರಣ ಮಹಾಗಣಪತೆ ಮಾತಂಗವದನ ಮೂಷಿಕ ವಾಹನ ಮಂಗಳಚರಣ ಮಹಾಗಣಪತೆ ವಿನಾಯಕನಿ ವಿಘ್ನಕೋಟಿ ಹರಣ ವಾಮನ ರೂಪ ವಲ್ಲಭನೇ ವಿನಾಯಕನಿ ವಿಘ್ನಕೋಟಿ ಹರಣ ವಾಮನ ರೂಪ ವಲ್ಲಭನೇ ಷಣ್ಮುಖ ಸೋದರ ಸುರಮುನಿ ಪೂಜಿತ ಷಣ್ಮುಖ ಸೋದರ ಸುರಮುನಿ ಪೂಜಿತ ಶರಣೆಂಬೆ ನಿನಗೆ ಶಂಭು ಕುಮಾರ ಶರಣೆಂಬೆ ನಿನಗೆ ಶಂಭು ಕುಮಾರ ಮಹಾಗಣಪತೆ ಮಾತಂಗವದನ ಮೂಷಿಕ ವಾಹನ ಮಂಗಳಚರಣ ಮಹಾಗಣಪತೆ ಪಾಶಾಂಕುಶಧರ ಪಾಪ ವಿಮೋಚನ ಪಾವನ ಸ್ಮರಣ ಪತಿತ ಪಾವನ ಪಾಶಾಂಕುಶಧರ ಪಾಪ ವಿಮೋಚನ ಪಾವನ ಸ್ಮರಣ ಪತಿತ ಪಾವನ ಜಗದೊಳು ನಿನ್ನಯ ನಾಮವ ಪೊಗಳುವೆ ಜಗದೊಳು ನಿನ್ನಯ ನಾಮವ ಪೊಗಳುವೆ ಜಯ ರಾಮ ವಿಠಲಗೆ ನೀ ಅತಿ ಪ್ರಿಯ
ಜಯ ರಾಮ ವಿಠಲಗೆ ನೀ ಅತಿ ಪ್ರಿಯ ಮಹಾಗಣಪತೆ ಮಾತಂಗ ವದನ ಮೂಷಿಕ ವಾಹನ ಮಂಗಳ ಚರಣ ಮಹಾಗಣಪತೆ ಮಹಾಗಣಪತೆ ಮಹಾಗಣಪತೆ. ನಮಗೆ ಇಂದು ನಮ್ಮ ಈ ಗಿರಿಬೆಳಗದ 35ನೇ ವಾರ್ಷಿಕೋತ್ಸವದ ಅಂಗವಾಗಿ ನಮ್ಮನ್ನು ಅನುಗ್ರಹಿಸಲು ಬಂದಿರತಕ್ಕಂತಹ ಶ್ರೀ ಶ್ರೀ ವಿಶ್ವಪ್ರಿಯ ತೀರ್ಥ ಶ್ರೀಪಾದರು, ಶ್ರೀ ಶ್ರೀ ವಿದ್ಯಾವಲ್ಲಭ ಶ್ರೀಪಾದರು, ಶ್ರೀ ಶ್ರೀ ಈಶಪ್ರಿಯ ಶ್ರೀಪಾದರಿಗೆ ನಾವು ಸ್ವಾಗತ ಬಯಸಿದ್ದೇವೆ. ವಿಶ್ವಪ್ರಿಯ ಪ್ರಿಯರ ಬಗ್ಗೆ ನಮಗೆ ಎಲ್ಲರಿಗೂ ಅವರಿಗೆ ಪರಿಚಯ ಇದೆ. ಶ್ರೀ ವಿಭುದೇಶ ತೀರ್ಥ ಶ್ರೀಪಾದರ ಕರಕಮಲ ಸಂಜಾತರು, ಶ್ರೀಕೃಷ್ಣ ಮುಖ್ಯ ಪ್ರಾಣರ ಪರ್ಯಾಯದಲ್ಲಿ ಪೂಜಾ ಕೈಂಕರ್ಯ ಯಶಸ್ವಿಯಾಗಿ ಪೂರೈಸಿದವರು. ಇತ್ತೀಚೆಗಿನ ಎಲ್ಲ ಪರ್ಯಾಯಗಳಲ್ಲಿಯೂ ಶ್ರೀಕೃಷ್ಣನ ಅನವರತ ಹಾಗೂ ಅವಿರತವಾಗಿ ನಡೆಸಿಕೊಂಡು ಬಂದವರು. ಗೀತೆ, ಭಾಗವತ, ರಾಮಾಯಣ, ಮಹಾಭಾರತ, ತಾತ್ಪರ್ಯ ನಿರ್ಣಯ, ದ್ವಾದಶ ಸ್ತೋತ್ರ, ಲಕ್ಷ್ಮೀ ಶೋಭಾನೆ ಇತ್ಯಾದಿ ಅನೇಕ ಕೃತಿಗಳ ಸರಳ, ಸುಲಲಿತ, ನಿರರ್ಗಳವಾಗಿ ಸಮಗ್ರ ಪ್ರವಚನದ ಮುಖಾಂತರ ವಿವರಣೆ ಇವರು ಮಾಡಿದ್ದಾರೆ. ಗುರುಗಳು ಸ್ಥಾಪಿಸಿದ ಪೂರ್ಣಪ್ರಜ್ಞಾ ಸಂಸ್ಥೆಯನ್ನು ಉನ್ನತ ಮಟ್ಟಕ್ಕೆ ಏರಿಸಿ ಶಿಸ್ತುಬದ್ಧವಾಗಿ ರೂಪಿಸಿದ ಕೀರ್ತಿ ನಮ್ಮ ಗುರುಗಳಿಗೆ ಸಲ್ಲುತ್ತದೆ. ನಮ್ಮ ಗಿರಿಬೆಳಗದ ಎಲ್ಲ ಚಟುವಟಿಕೆಗಳಿಗೆ ಅತ್ಯುತ್ತಮ ಮಾರ್ಗದರ್ಶನ ನೀಡುತ್ತಾ ನಮ್ಮೆಲ್ಲ ವಾರ್ಷಿಕೋತ್ಸವಗಳಲ್ಲಿ ಆಗಮಿಸಿ ಅನುಗ್ರಹವನ್ನುಂಟು ಮಾಡಿದ್ದಾರೆ. ಮನುಕುಲ ಕಂಡ ಶ್ರೇಷ್ಠ ಯತಿಗಳಿಗೆ ಗಿರಿಬೆಳಗವು ಅಧ್ಯಕ್ಷ ಸದಸ್ಯರೊಡಗೂಡಿ ಎಲ್ಲರೊಡಗೂಡಿ ಶಿರವಾಗಿ ಸಾಷ್ಟಾಂಗ ಪ್ರಣಾಮಗಳನ್ನು ಅರ್ಪಿಸುತ್ತಿದೆ. ನಮ್ಮೊಂದಿಗಿರುವ ಕಾಣಿರು ಮಠಾಧೀಶರು, ವಿದ್ಯಾಸಮುದ್ರ ತೀರ್ಥರ ಶಿಷ್ಯರು, ವೇದಶಾಸ್ತ್ರ ಅಧ್ಯಯನವನ್ನು ಉತ್ತರಾದಿ ಮಠದ ಸತ್ಯಪ್ರಮೋದ ತೀರ್ಥರ ಇವರ ಮಾರ್ಗದರ್ಶನದಲ್ಲಿ ಮುಗಿಸಿ ಇತ್ತೀಚೆಗೆ ಅವರು ನಡೆಸಿದಂತಹ ಪರ್ಯಾಯವನ್ನು ಮಾದರಿ ರೀತಿಯಲ್ಲಿ ಮುಗಿಸಿ ಎಲ್ಲ ಸುವ್ಯವಸ್ಥೆಗಳಲ್ಲಿ ಕೃಷ್ಣ ಅಲಂಕಾರವನ್ನು, ಭೋಜನ ವ್ಯವಸ್ಥೆಯನ್ನು ಸುಲಲಿತವಾಗಿ ಆಯೋಜಿಸಿರುವ ಕಾಣಿರು ಮಠಾಧೀಶರಿಗೆ ನಮ್ಮ ಬಳಗದ ಸರ್ವ ಸದಸ್ಯರ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಅಂತೆಯೇ ನಮ್ಮೊಂದಿಗಿರುವ ಅದಮಾರು ಮಠದ ಕಿರಿಯ ಪೀಠಾಧೀಶರು ಈಶಪ್ರಿಯ ತೀರ್ಥ ಶ್ರೀಪಾದರು, ಇತ್ತೀಚೆಗೆ ನಡೆದ ಪರ್ಯಾಯದಲ್ಲಿ ಕೃಷ್ಣ ಕೈಂಕರ್ಯವನ್ನು ನಡೆಸಿದವರು, ಪೂರ್ಣಪ್ರಜ್ಞ ವಿದ್ಯಾಸಂಸ್ಥೆಗಳ ಸಂಚಾಲಕರಾಗಿ, ಹಾಗೆಯೇ ಪ್ರಕೃತಿ ಪ್ರಿಯರು, ಸನಾತನ ಧರ್ಮದ ರಾಷ್ಟ್ರಭಕ್ತಿಯ ಬಗ್ಗೆ ಕಾಳಜಿಯನ್ನು ಮೂಡಿಸಿರುವವರು ಆಗಿರುವಂತಹ ಈಶಪ್ರಿಯ ತೀರ್ಥ ಸ್ವಾಮೀಜಿಗಳಿಗೂ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಬಳಗದ ಅಧ್ಯಕ್ಷರಾದಂತಹ ನವೀನ್ ಭಟ್ ಇವರು ನಮ್ಮ ಗೌರವಾಧ್ಯಕ್ಷರಾದ ಗೋವಿಂದ ಭಟ್ ಇವರೊಂದಿಗೆ ಒಳಗೂಡಿ ಅದಮಾರು ಮಠಾಧೀಶರಾದ ಶ್ರೀ ಶ್ರೀ ವಿಶ್ವಪ್ರಿಯ ತೀರ್ಥ ಶ್ರೀಪಾದರು, ಕಾಣಿಯೂರು ಮಠಾಧೀಶರಾದ ಶ್ರೀ ಶ್ರೀ ವಿದ್ಯಾವಲ್ಲಭ ತೀರ್ಥ ಶ್ರೀಪಾದರು ಹಾಗೂ ಅದಮಾರು ಕಿರಿಯ ಮಠಾಧೀಶರಾದ ಶ್ರೀ ಶ್ರೀ ಈಶಪ್ರಿಯ ತೀರ್ಥ ಶ್ರೀಪಾದರಿಗೆ ಗೌರವವನ್ನು ಅರ್ಪಿಸಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇವೆ. ಇಂದಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವವರು ಶ್ರೀ ಸುಧಾಕರ ಭಟ್, ಅಧ್ಯಕ್ಷರು, ಉಡುಪಿ ಜಿಲ್ಲಾ ಬ್ರಾಹ್ಮಣ ಮಹಾಸಭಾ. ಇವರ ಕಿರಿಪರಿಚಯ: ಕಾರ್ಕಳದ ಹೆಸರಾಂತ ಹೋಟೆಲ್ ನ್ಯೂ ಕೃಷ್ಣ ಭವನದ ಮಾಲೀಕರಾದ ದಿವಂಗತ ವೈ ಶ್ರೀನಿವಾಸ್ ಭಟ್ ಮತ್ತು ಶ್ರೀಮತಿ ಸತ್ಯಭಾಮ ದಂಪತಿಗಳ ಸುಪುತ್ರರಾದ ಸುಧಾಕರ ಭಟ್ರವರು 36 ವರ್ಷಗಳ ಕಾಲ ಅಂಚೆ ಇಲಾಖೆಯಲ್ಲಿ ಸೇವೆ ಸಲ್ಲಿಸಿ ನಿವೃತ್ತರಾಗಿರುವವರು. 2007ರಲ್ಲಿ ಪ್ರಾರಂಭಗೊಂಡ ಕಾರ್ಕಳ ತಾಲೂಕು ಬ್ರಾಹ್ಮಣ ಸಂಘದ ಕೂಸಾದ ಶ್ರೀ ಅನಂತ ಪದ್ಮನಾಭ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯ 17 ವರ್ಷಗಳಿಂದಲೂ ನಿರ್ದೇಶಕರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. 2015ರಿಂದ 2022ರ ಆರ್ಥಿಕ ಮಾಸದ
6 ವರ್ಷಗಳ ಕಾಲ ಕಾರ್ಕಳ ತಾಲೂಕು ಬ್ರಾಹ್ಮಣ ಸಂಘದ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿರುತ್ತಾರೆ. ಪ್ರಸ್ತುತ ಕಾರ್ಕಳ ತಾಲೂಕು ಯುವ ಬ್ರಾಹ್ಮಣ ಸಂಘದ ಗೌರವಾಧ್ಯಕ್ಷರಾಗಿ, ಕಾರ್ಕಳ ತಾಲೂಕು ಬ್ರಾಹ್ಮಣ ಸಂಘದ ಗೌರವಾಧ್ಯಕ್ಷರಾಗಿಯೂ ಸೇವೆ ಸಲ್ಲಿಸುತ್ತಿದ್ದಾರೆ. ನಮಗೆಲ್ಲರ ತಿಳಿದಿರುವಂತೆ ಉಡುಪಿ ಜಿಲ್ಲಾಧ್ಯಕ್ಷರಾಗಿಯೂ ಪರಿಚಿತರಾಗಿದ್ದಾರೆ. ಇವರನ್ನು ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಬಳಗದ ಅಧ್ಯಕ್ಷರಾದ ನವೀನ್ ಭಟ್ ಇವರಿಗೆ ಪುಷ್ಪವನ್ನು ನೀಡುವ ಮೂಲಕ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇವೆ. ನಮ್ಮೊಂದಿಗಿರುವ ವಿಶೇಷ ಅಭ್ಯಾಗತರು ಶ್ರೀ ಲಕ್ಷ್ಮೀನಾರಾಯಣ ಭಟ್ ಕೊಡಂಗಳ. ಇವರು ಜಿಲ್ಲಾ ಸತ್ರ ನ್ಯಾಯಾಲಯ ಬೆಂಗಳೂರು ಇದರ ನ್ಯಾಯಾಧೀಶರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಇವರನ್ನು ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಇವರಿಗೆ ಬಳಗದ ಕಾರ್ಯದರ್ಶಿ ರಾಘವೇಂದ್ರ ಭಟ್ ಇವರು ಪುಷ್ಪವನ್ನು ನೀಡುವ ಮೂಲಕ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇವೆ. ಹಾಗೂ ಇನ್ನೋರ್ವ ವಿಶೇಷ ಅಭ್ಯಾಗತರು ರಾಜಾ BS, ಶ್ರೀಯುತರಾದ ರಾಜಾ BS. ಇವರು ಕರ್ನಾಟಕ ಬ್ಯಾಂಕ್ ಕೇಂದ್ರ ಕಚೇರಿ ಮಂಗಳೂರು ಇಲ್ಲಿ ಜನರಲ್ ಮ್ಯಾನೇಜರ್ ಆಗಿದ್ದಾರೆ. ನಮ್ಮೆಲ್ಲರ ಸೌಭಾಗ್ಯ ಇಲ್ಲಿಗೆ ಬಂದಿದ್ದಾರೆ. ಅವರಿಗೆ ನಮ್ಮ ಬಳಗದ ಸದಸ್ಯರಾದ ಶ್ರೀ ಪರಶುರಾಮ್ ಭಟ್ ಹೂಗುಚ್ಛವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ನಮ್ಮೊಂದಿಗೆ ಸ್ವಲ್ಪ ಸಮಯದಲ್ಲಿ ಕೂಡಿಕೊಳ್ಳಲಿದ್ದಾರೆ ಅರ್ಚಕರು ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಕಟೀಲು ಇದರ ವೇದಮೂರ್ತಿ ಕಮಲಾದೇವಿ ಪ್ರಸಾದ ಆಸರಣ್ಣ ಹಾಗೂ ವಿಶ್ವ ಹಿಂದೂ ಪರಿಷತ್ ಉಡುಪಿ ಇದರ ಜಿಲ್ಲಾಧ್ಯಕ್ಷರಾಗಿರೋ ವಿಷ್ಣುಮೂರ್ತಿ ಆಚಾರ್ಯರು ಕಾರ್ಯ ವಿಳಂಬದ ಕಾರಣದಿಂದ ಕೆಲವೇ ಸಮಯದಲ್ಲಿ ನಮ್ಮನ್ನು ಕೂಡಿಕೊಳ್ಳಲಿದ್ದಾರೆ. ಇವರಿಗೂ ನಮ್ಮ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ನಮ್ಮ ಬಳಗದ ಗೌರವಾಧ್ಯಕ್ಷರಿಗೆ ಶ್ರೀ ನವೀನ್ ಭಟ್ ಅವರು ಹೂವನ್ನು ನೀಡಿ ಸತ್ಕರಿಸಬೇಕಾಗಿ ಹೇಳ್ಕೊಳ್ತಾ ಇದ್ದೇವೆ. ಮುಂದಿನ ಅಂಗವಾಗಿ ಗಿರಿಬಳಗದ ಎಲ್ಲ ಸೇವೆಗಳ ಬಗ್ಗೆ ಸಂಕ್ಷಿಪ್ತವಾಗಿ ನಿಮ್ಮ ಮುಂದೆ ಪ್ರಸ್ತುತಪಡಿಸಲು ವರದಿ ವಾಚನ ಬಳಗದ ಕಾರ್ಯದರ್ಶಿ ಶ್ರೀ ರಾಘವೇಂದ್ರ ಭಟ್ ಅಂಬಡಿಪಾಡಿ ಇವರೇ. ಬಳಗ ರಿಜಿಸ್ಟರ್ ಕುಂಜಾರಗಿರಿ ಉಡುಪಿ ಜಿಲ್ಲೆ ವಾರ್ಷಿಕ ವರದಿ 2023-24 ವಿಪ್ರ ಸಮಾಜ ಬಾಂಧವರ ಧಾರ್ಮಿಕ, ಶೈಕ್ಷಣಿಕ, ಸಾಮಾಜಿಕ, ಸಾಂಸ್ಕೃತಿಕ ಕಳಕಳಿಯಿಂದ ಸಮಾಜದ ಸರ್ವತೋಮುಖ ಅಭಿವೃದ್ಧಿಗಾಗಿ ಹುಟ್ಟಿಕೊಂಡ ಸಂಸ್ಥೆಯೇ ಗಿರಿಬಳಗ. ಈ ಗಿರಿಬಳಗವು ಹಲವಾರು ಮಾನವ ಸಂಪನ್ಮೂಲಗಳನ್ನು ಬಳಸಿಕೊಂಡು ಸಮಾಜಮುಖಿ ಕಾರ್ಯಕ್ರಮಗಳನ್ನು ನಡೆಸುತ್ತಾ ಇದೀಗ 35ನೇ ವಾರ್ಷಿಕೋತ್ಸವವನ್ನು ಆಚರಿಸುತ್ತಿದೆ ಎಂದು ತಿಳಿಸಲು ಹರ್ಷಪಡುತ್ತಿದ್ದೇವೆ. ತಾಯಿ ದುರ್ಗೆಯ ಅನುಗ್ರಹ, ಅಷ್ಟಮಠಾಧೀಶರ ಆಶೀರ್ವಾದ ಹಾಗೂ ಹಿತೈಷಿಗಳ ಸಹಕಾರದಿಂದ ಸಂಸ್ಥೆಯು ಉತ್ತಮ ಕಾರ್ಯಕ್ರಮಗಳನ್ನು ನಡೆಸುತ್ತಿರುವುದು ಹೆಮ್ಮೆಯ ಸಂಗತಿ ಎನಿಸಿದೆ. ಧಾರ್ಮಿಕ ಕಾರ್ಯಕ್ರಮಗಳು ಪ್ರತಿ ವರ್ಷದಂತೆ ಗಿರಿಧಾಮದಲ್ಲಿ ನಡೆಯುವ ಗಣಹೋಮ, ಸತ್ಯನಾರಾಯಣ ಪೂಜೆ ಹಾಗೂ ಆಚಾರ್ಯ ಮಧ್ವರ ಸನ್ನಿಧಿಯಲ್ಲಿ ತಾಲೂಕು ಬ್ರಾಹ್ಮಣ ಮಹಾಸಭೆಯ ಸಹಯೋಗದೊಂದಿಗೆ ಲಕ್ಷ ತುಳಸಿ ಅರ್ಚನೆ, ಪಂಚತೀರ್ಥ ಸ್ನಾನ ನಡೆಸಿದ್ದೇವೆ. ಅದಮಾರು ಮಠದ ಉಭಯ ಶ್ರೀಪಾದರ ಆಶೀರ್ವಾದದೊಂದಿಗೆ ಕುಂಜಾರು ದೇವಸ್ಥಾನದಲ್ಲಿ ವಸಂತ ಬೇಸಿಗೆ ಧಾರ್ಮಿಕ ಶಿಬಿರವನ್ನು ನಡೆಸಿ ಇದರಲ್ಲಿ ಮಕ್ಕಳಿಗೆ ಭಗವದ್ಗೀತೆ, ಭಜನೆ, ಉಪನ್ಯಾಸ, ಪ್ರಶ್ನೋತ್ತರ ಮುಂತಾದ ಕಾರ್ಯಕ್ರಮಗಳನ್ನು ಸಂಯೋಜಿಸಿದ್ದೇವೆ. ರಾಯಚೂರಿನಲ್ಲಿ ನಡೆದ ಅದಮಾರು ಮಠದ ಶ್ರೀ ವಿಶ್ವಪ್ರಿಯ ತೀರ್ಥ ಶ್ರೀಪಾದರ ವಿಶ್ವ ಸುವರ್ಣೋತ್ಸವ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೇವೆ. ಅದಮಾರು ಮಠದ ಶ್ರೀ ವಿಶ್ವಪ್ರಿಯ ತೀರ್ಥ ಶ್ರೀಪಾದರ ಕೃಪೆಯಿಂದ ಅವರ ಸಹಯೋಗದೊಂದಿಗೆ ತಿರುಪತಿ ಯಾತ್ರೆಯನ್ನು ನಡೆಸಿ ಕೃತಾರ್ಥರಾಗಿದ್ದೇವೆ. ಕಾರ್ತಿಕ ಮಾಸದಲ್ಲಿ ನಡೆಯುವ ತುಳಸಿ ಸಂಕೀರ್ತನೆಯನ್ನು ಊರಿನ ವಿಪ್ರ ಬಾಂಧವರ ಮನೆಯಲ್ಲಿ ನಡೆಸಿ ಹಾಗೂ ಅನೇಕ ದೇವಸ್ಥಾನಗಳಲ್ಲಿ ನಡೆಸಿದ್ದೇವೆ. ಶೈಕ್ಷಣಿಕ ಕಾರ್ಯಕ್ರಮಗಳು ಸಾಲ್ಮರ ಗೋವಿಂದ ಭಟ್ ಪ್ರತಿಷ್ಠಾನ, ಬೆಳ್ಳೆ ರಾಜಗೋಪಾಲ ಸಾಮಗ, ಶ್ರೀಯುತ ರಂಜನ್ ಕಲ್ಕೂರ ಉಡುಪಿ ಇವರ ಸಹಾಯದಿಂದ ಶಾಶ್ವತ ವಿದ್ಯಾರ್ಥಿ ನಿಧಿಯನ್ನು ಸ್ಥಾಪಿಸಿ ಪ್ರತಿ ವರ್ಷ ವಿಶೇಷ ಶ್ರೇಣಿಯಲ್ಲಿ ಉತ್ತೀರ್ಣರಾದ ವಿದ್ಯಾರ್ಥಿಗಳನ್ನು ಗುರುತಿಸಿ ಪ್ರೋತ್ಸಾಹಿಸುತ್ತಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಸಹಕರಿಸುತ್ತಿರುವ ಪದ್ಮಕಮಲ ಟ್ರಸ್ಟ್ನ ವೆಂಕಟರಮಣ ಸೋಮಯಾಜಿ ಅವರಿಗೆ ಆಭಾರಿಯಾಗಿದ್ದೇವೆ. ಸಾಮಾಜಿಕ ಕಾರ್ಯಕ್ರಮಗಳು ಬಡರೋಗಿಗಳು ಹಾಗೂ ಆರ್ಥಿಕವಾಗಿ ಸಂಕಷ್ಟದವರ ನೆರವಿಗಾಗಿ ಕ್ಷೇಮ ನಿಧಿಯನ್ನು ಸ್ಥಾಪಿಸಿ ಪ್ರತಿ ವರ್ಷವೂ ಆರ್ಥಿಕ ನೆರವನ್ನು ನೀಡುತ್ತಿದ್ದೇವೆ. ಈ ಸಹಾಯಧನಕ್ಕೆ ಪದ್ಮಕಮಲ ಟ್ರಸ್ಟ್ನ ವೆಂಕಟರಮಣ ಸೋಮಯಾಜಿಯವರ ಕೊಡುಗೆಯು ಸ್ಮರಣೀಯ. ನೀಲಾವರ ಗೋಶಾಲೆಗೆ ಪ್ರತಿ ವರ್ಷದಂತೆ ಈ ವರ್ಷವೂ 4 ಲೋಡ್ ಜೋಳವನ್ನು ಬೆಳೆಸಿ ನೀಲಾವರ ಗೋಶಾಲೆಗೆ ಕಳುಹಿಸುತ್ತಿರುತ್ತೇವೆ. ಸಾಂಸ್ಕೃತಿಕ ಕಾರ್ಯಕ್ರಮಗಳು ಯಕ್ಷಪ್ರೇಮಿಗಳಿಗೆ ಅನುಕೂಲವಾಗುವಂತೆ ಊರಿನ ವಿಪ್ರ ಬಾಂಧವರ ಮಕ್ಕಳಿಗೆ ಯಕ್ಷಗಾನ ತರಬೇತಿಯನ್ನು ಪ್ರಾರಂಭಿಸಿದ್ದೇವೆ. ರಾಜಾಂಗಣದಲ್ಲಿ ನಡೆದ ಹುಲಿವೇಷ ಸ್ಪರ್ಧೆಯಲ್ಲಿ ತೃತೀಯ ಬಹುಮಾನ ಬಂದಿರುತ್ತದೆ. ಇದರಲ್ಲಿ ಬಂದ ಹಣವನ್ನು ಕ್ಷೇಮನಿಧಿ ಖಾತೆಯಲ್ಲಿ ಹಾಕಿರುತ್ತೇವೆ. ಈ ರೀತಿಯಲ್ಲಿ ಹಲವಾರು ಧಾರ್ಮಿಕ, ಸಾಂಸ್ಕೃತಿಕ, ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡು ಸ್ಥಾಪನಾ ಉದ್ದೇಶವನ್ನು ಅನುಷ್ಠಾನಿಸುತ್ತಿರುವುದು ಶ್ರೀ ದುರ್ಗಾದೇವಿಯ ಅನುಗ್ರಹ
ಹಾಗೂ ಪೂಜ್ಯ ಶ್ರೀಗಳ ಆಶೀರ್ವಾದದಿಂದ ಇನ್ನು ಮುಂದೆಯೂ ನಮ್ಮ ಸಂಸ್ಥೆಯು ಬೆಳೆಯುವಲ್ಲಿ ಎಲ್ಲರ ಸಹಕಾರವನ್ನು ಕೋರುತ್ತಾ ಈ ವರ್ಷದ ವರದಿಯನ್ನು ಮುಕ್ತಾಯಗೊಳಿಸುತ್ತಿದ್ದೇನೆ. ಅಧ್ಯಕ್ಷರು ನವೀನ್ ಭಟ್, ಸರ್ವ ಸದಸ್ಯರು ಗಿರಿಬಳಗ, ರಿಜಿಸ್ಟ್ರಾರ್ ಕುಂಚಾರಗಿರಿ. ಈಗ ಪ್ರಸ್ತಾವನೆ ಬಳಗದ ಅಧ್ಯಕ್ಷರಾದ ಶ್ರೀ ನವೀನ್ ಕುಮಾರ್ ಭಟ್ ಇವರಿಂದ. ವೇದಿಕೆಯ ಮೇಲೆ ಆಸೀನರಾಗಿರುವಂತಹ ಅದಮಾರು ಶ್ರೀಗಳು ಹಾಗೂ ಕಾಣಿಯೂರು ಶ್ರೀಗಳು ಹಾಗೂ ಅದುಮಾರು ಕಿರಿಯ ಶ್ರೀಗಳ ಚರಣ ಕಮಲಗಳಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸಿ, ವೇದಿಕೆಯ ಮೇಲಿರುವ ಗಣ್ಯರೇ, ಅತಿಥಿಗಳೇ ಹಾಗೂ ವೇದಿಕೆಯ ಮುಂಭಾಗದಲ್ಲಿರುವಂತಹ ಬಳಗದ ಹಿತೈಷಿಗಳೇ, ಅಭಿಮಾನಿಗಳೇ, ನಮ್ಮ ಸಂಸ್ಥೆಯು 35 ವರ್ಷಗಳ ವಾರ್ಷಿಕೋತ್ಸವವನ್ನು ಇವತ್ತು ಆಚರಿಸ್ತಾ ಇದೆ. ತುಂಬ ಸಂತೋಷದ ವಿಷಯ. 35 ವರ್ಷಗಳಲ್ಲಿ ಹಲವಾರು ಧಾರ್ಮಿಕ, ಸಾಮಾಜಿಕ, ಸಾಂಸ್ಕೃತಿಕ ಇನ್ನೂ ಅನೇಕ ಸಮಾಜ ಸೇವೆಯಲ್ಲಿ ತೊಡಗಿಕೊಂಡು ಹಲವಾರು ಕಾರ್ಯಗಳನ್ನು ಮಾಡಿದೆ. ಅಂತಹ ಸಂಸ್ಥೆಯು ಇಂದು 35ನೇ ವಾರ್ಷಿಕೋತ್ಸವವನ್ನು ಆಚರಿಸ್ತಾ ಇದೆ. ನಮಗೆ ಬೆನ್ನೆಲುಬಾಗಿ ನಮ್ಮ ಸಹೋದರಿ ಸಂಸ್ಥೆಯಾದಂತಹ ಗಿರಿ ಭಗಿನಿಯರು ಕೂಡ ನಮ್ಮೊಂದಿಗೆ ಇದ್ದು ಹಲವಾರು ನಮ್ಮ ಕಾರ್ಯದಲ್ಲಿ ತಮ್ಮ ಸಹಕಾರವನ್ನು ಕೂಡ ಕೊಟ್ಟಿದ್ದಾರೆ. ಅದೇ ರೀತಿ ನಾವು ಗೃಹ ನಿರ್ಮಾಣ, ಬಡ ವಿಪ್ರ ಕುಟುಂಬಗಳಿಗೆ ಗೃಹ ನಿರ್ಮಾಣ ಹಾಗೂ ಮಾರ್ಗಸೂಚಿ ಫಲಕ, ಅದೇ ರೀತಿ ನೀಲವರ ಗೋಶಾಲೆಗೆ ಗೋಗ್ರಾಸ ಸೇವೆಯನ್ನು ಕೂಡ ಮಾಡಿದ್ದೇವೆ. ಈ ವರ್ಷ 35ನೇ ವಾರ್ಷಿಕೋತ್ಸವ ಏನಾದರೂ ಒಂದು ಧಾರ್ಮಿಕ ಕಾರ್ಯಕ್ರಮವನ್ನು ಮಾಡಬೇಕು ಎನ್ನುವಂತಹ ಆಲೋಚನೆಯಲ್ಲಿ ಇದ್ದಂತಹ ಸಂದರ್ಭದಲ್ಲಿ ನಮ್ಮ ಗುರುಗಳಾದಂತಹ ಮಧ್ವಾಚಾರ್ಯರ ಪಾಜಕ ಕ್ಷೇತ್ರದಲ್ಲಿ ಒಂದು ಕಾರ್ಯಕ್ರಮ ಮಾಡಬೇಕು ಎನ್ನುವ ಯೋಚನೆಯಲ್ಲಿರುವಾಗ ನಮಗೆ ಹೊಳೆದದ್ದೇ ಇವತ್ತಿನ ತಂತ್ರಸಾರದಲ್ಲಿ ಹೇಳಿರುವಂತಹ 72 ಮಂತ್ರಗಳ ಪವಿತ್ರವಾದಂತಹ 72 ಕುಂಡಗಳಲ್ಲಿ ಹೋಮವನ್ನು ಮಾಡುವಂತಹ ಕಾರ್ಯ. ಇದಕ್ಕೆ ಎಲ್ಲರ ಸಹಕಾರದಿಂದ ನಾವು ಒಳ್ಳೆಯ ರೀತಿಯಲ್ಲಿ ಇಂದು ಮಧ್ಯಾಹ್ನದ ಧಾರ್ಮಿಕ ಕಾರ್ಯಕ್ರಮವನ್ನು ನಡೆಯಿತು. ಇದಕ್ಕೆ ಹಲವಾರು ದಾನಿಗಳು ಧನ ಸಹಾಯವನ್ನು ಕೂಡ ಮಾಡಿದ್ದಾರೆ. ಇವರ ಇಂತಹ ಈ ಪ್ರೋತ್ಸಾಹ ಇನ್ನೂ ಕೂಡ ಇರಲಿ ಎನ್ನುವುದಾಗಿ ನಾವು ಆಶಿಸ್ತೇವೆ. ಅದೇ ರೀತಿ ನಮ್ಮ ಮುಂದಿನ ವರ್ಷವೂ ಪ್ರತಿ ವರ್ಷವೂ ಇದೇ ರೀತಿ ದೇವರ ಕಾರ್ಯ, ಸಾಮಾಜಿಕ ಕಾರ್ಯ, ಸಾಂಸ್ಕೃತಿಕ, ಶೈಕ್ಷಣಿಕ ಈ ಕಾರ್ಯಗಳೆಲ್ಲವೂ ಮುಂದುವರಿಯಲಿ ಎನ್ನುವುದಾಗಿ ಆಶಿಸಿ ನನ್ನ ಇಂದಿನ ಪ್ರಸ್ತಾಪ ಮಾತನ್ನು ಮುಗಿಸ್ತಾ ಇದ್ದೇನೆ. ಅಧ್ಯಕ್ಷರಾದ ನವೀನ್ ಕುಮಾರ್ ಭಟ್ ಇವರಿಗೆ ಪ್ರಸ್ತಾವನಾ ಮಾತುಗಳನ್ನು ಆಡುವುದಕ್ಕಾಗಿ ಧನ್ಯವಾದಗಳನ್ನು ಸಲ್ಲಿಸುತ್ತಾ, ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ವಿತರಣೆ ಕಾರ್ಯಕ್ರಮವನ್ನು ಗಿರಿಬಳಗು ಹಮ್ಮಿಕೊಂಡಿದೆ. ಪ್ರಥಮವಾಗಿ ನಮ್ಮ ಆನಂದ ತೀರ್ಥ ವಿದ್ಯಾಲಯದ 7ನೇ ತರಗತಿಯಲ್ಲಿ ಕಲಿಯುತ್ತಿರುವಂತಹ ಶ್ರೀವತ್ಸ ಕುಲಕರ್ಣಿ ಇವರು ವೇದಿಕೆಗೆ ಆಗಮಿಸಿ ಶ್ರೀಪಾದರಿಂದ ವಿದ್ಯಾರ್ಥಿ ವೇತನ ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಪ್ರಾಥಮಿಕ ಶಾಲೆಯಲ್ಲಿಯ 7ನೇ ತರಗತಿಯಲ್ಲಿ ಉತ್ತಮ ಅಂಕಗಳನ್ನು ಪಡೆದಿರುವಂತಹ ಅಮೃತ ಇವರು ವೇದಿಕೆಗೆ ಆಗಮಿಸಿ ವಿದ್ಯಾರ್ಥಿ ವೇತನವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಬಳಗದ ಸದಸ್ಯರು ಹಾಗೂ ಹಿತೈಷಿಗಳ ಹಾಗೂ ನಮ್ಮಲ್ಲಿ ಆನಂದ ತೀರ್ಥ ಹಾಗೂ ಇತರ ಶಾಲೆಗಳಲ್ಲಿ ಅಧ್ಯಯನವನ್ನು ಮಾಡುತ್ತಿರುವಂತಹ ವಿದ್ಯಾರ್ಥಿಗಳಲ್ಲಿ ಪ್ರಥಮವಾಗಿ 10ನೇ ತರಗತಿ SSLC ಇದರಲ್ಲಿ ವಿಶಿಷ್ಟ ಶ್ರೇಣಿಯಲ್ಲಿ ತೇರ್ಗಡೆಯನ್ನು ಹೊಂದಿರುವಂಥವರಿಗೆ ಪದ್ಮಕಮಲ ಟ್ರಸ್ಟ್ ಇವರಿಂದ ಪ್ರಶಸ್ತಿ ಹಾಗೂ ನಗದು, ಅಂತೆಯೇ ಬೆಳ್ಳಿ ರಾಜಗೋಪಾಲ್ ಸಾಮಗ ಹಾಗೂ ಕುಸುಮ ಸಾಮಗ ಇವರ ವತಿಯಿಂದವೂ ವಿದ್ಯಾರ್ಥಿ ವೇತನವನ್ನು ಇವರ ಸಹಯೋಗದಲ್ಲಿ ನೀಡುತ್ತಾ ಇದ್ದೇವೆ. ಇದರಲ್ಲಿ ಫಲಾನುಭವಿಗಳಾಗಿರುವಂತಹ ಪ್ರಥಮವಾಗಿ ವರುಣ್ ಆರ್ ಭಟ್ SSLCಯಲ್ಲಿ ವಿಶಿಷ್ಟ ಶ್ರೇಣಿಯಲ್ಲಿ ತೇರ್ಗಡೆ ಹೊಂದಿರುವಂಥವರು ವರುಣ್ ಆರ್ ಭಟ್ ಇವರು ವೇದಿಕೆಗೆ ಆಗಮಿಸಬೇಕು. ಅಂತೆಯೇ ಕೆ ಶ್ರದ್ಧಾ ಆಚಾರ್ಯ ಇವರು ಕೂಡ ವೇದಿಕೆಗೆ ಆಗಮಿಸಿ ಶ್ರೀಪಾದರಿಂದ ಪ್ರಶಸ್ತಿಯನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಮುಂದಿನ ವಿದ್ಯಾರ್ಥಿ ಐಶ್ವರ್ಯ ಭಟ್ಕೆ ಇವರು ಕೂಡ ಪದ್ಮಕಮಲ ಟ್ರಸ್ಟ್ ಹಾಗೂ ರಾಜಗೋಪಾಲ್ ಹಾಗೂ ಕುಸುಮ ಸಾಮಗ ಇವರ ಪ್ರಾಯೋಜಕತ್ವದಲ್ಲಿ ನಮಗೆ ದೊರೆತಿರುವಂತಹ ವಿದ್ಯಾರ್ಥಿ ವೇತನದ ಫಲಾನುಭವಿ. ಮುಂದಿನ ವಿದ್ಯಾರ್ಥಿ ನಕುಲ್ ಅಡಿಗ ವೇದಿಕೆಗೆ ಆಗಮಿಸಿ ಶ್ರೀಪಾದರಿಂದ ಫಲವಂತಾಕ್ಷತೆಯನ್ನು ಪಡೆದುಕೊಳ್ಳಬೇಕು. ಅಂತೆಯೇ ಪದವಿ ಪೂರ್ವ ವಿಭಾಗದಲ್ಲಿ
ಸಾಲ್ಮರ ಗೋವಿಂದ ಭಟ್ ಪ್ರತಿಷ್ಠಾನ ಇವರಿಂದ ಪ್ರಾಯೋಜಕತ್ವದಲ್ಲಿ ನಮಗೆ ದೊರೆತಿರುವಂತಹ ನಿಧಿಯಲ್ಲಿ ಪದವಿ ಪೂರ್ವ ವಿಭಾಗದ ವಿದ್ಯಾರ್ಥಿ ತರುಣ್ ಜಿ ಭಟ್ ಇವರು ವೇದಿಕೆಗೆ ಆಗಮಿಸಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇವೆ. ಮುಂದಿನ ಪ್ರಶಸ್ತಿ ಪತ್ರಗಳನ್ನು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂತಹ ಸುಧಾಕರ್ ಭಟ್ ಇವರು ನೀಡಬೇಕಾಗಿ ಕಳಕಳಿಯ ವಿನಂತಿ. ಪದವಿ ವಿಭಾಗದಲ್ಲಿ ಭಾರ್ಗವಿ BCom ಪದವಿಯನ್ನು ಪಡೆದಿರುವಂತಹ ಭಾರ್ಗವಿ ವಿಶಿಷ್ಟ ಶ್ರೇಣಿಯಲ್ಲಿ ತೇರ್ಗಡೆಯನ್ನು ಹೊಂದಿರುವವರು ವೇದಿಕೆಗೆ ಆಗಮಿಸಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇವೆ. ಮುಂದಿನ ವಿದ್ಯಾರ್ಥಿನಿ ವೈಷ್ಣವಿ ಇವರು ಕೂಡ BCom ಪದವಿಯಲ್ಲಿ ಉತ್ಕೃಷ್ಟ ಶ್ರೇಣಿಯಲ್ಲಿ ತೇರ್ಗಡೆ ಹೊಂದಿರುವಂಥವರು. ಇವರಿಗೆ ಸಾಲ್ಮರ ಗೋವಿಂದ ಭಟ್ ಪ್ರತಿಷ್ಠಾನ ಹಾಗೂ ರಂಜನ್ ಕಲ್ಕೂರ ಪ್ರತಿಷ್ಠಾನ ಇವರ ವತಿಯಿಂದ ಇವರ ಪ್ರಾಯೋಜಕತ್ವದಲ್ಲಿ ಬಳಗದ ಸಹಯೋಗದಲ್ಲಿ ನಾವು ಇದನ್ನು ನೀಡುತ್ತಾ ಇದ್ದೇವೆ. ಮುಂದಿನ ವಿದ್ಯಾರ್ಥಿನಿ BBA ಪದವಿಯನ್ನು ಪಡೆದಿರುವ ವಾರುಣಿ ಭಟ್ ಇವರು ಕೂಡ ವೇದಿಕೆಯ ಮುಂಭಾಗಕ್ಕೆ ಆಗಮಿಸಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇವೆ. ಇಂಜಿನಿಯರಿಂಗ್ ಪದವಿಯಲ್ಲಿ ಉತ್ಕೃಷ್ಟ ಶ್ರೇಣಿಯಲ್ಲಿ ತೇರ್ಗಡೆ ಹೊಂದಿರುವ ರಂಜನಿ ಸಾಮಗ ವೇದಿಕೆಗೆ ಆಗಮಿಸಬೇಕು. ಪೋಸ್ಟ್ ಗ್ರಾಜ್ಯುಯೇಟ್ ವಿಭಾಗದಲ್ಲಿ ನವ್ಯ ಇವರು ಕೂಡ ವೇದಿಕೆ ಆಗಮಿಸಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇವೆ. ಇವರಿಗೆ ಕೂಡ ರಂಜನ್ ಕಲ್ಕೂರ್ ಪ್ರತಿಷ್ಠಾನದ ವತಿಯಿಂದ ಪ್ರಾಯೋಜಕತ್ವ ಬಂದಿರುತ್ತದೆ. ಎಲ್ಲ ವಿದ್ಯಾರ್ಥಿಗಳಿಗೂ ಹಾರ್ದಿಕ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಕಾರ್ಯಕ್ರಮದ ಮುಂದಿನ ಅಂಗವಾಗಿ ಬಳಗವು ಆರ್ಥಿಕ ಸಹಾಯವನ್ನು ಮಾಡುವುದಕ್ಕಾಗಿ ನಮ್ಮ ಬಳಗದ ವತಿಯಿಂದ ನಾವು ಹಮ್ಮಿಕೊಂಡಿರುವಂತಹ ಕ್ಷೇಮ ನಿಧಿ ಇದರ ಚೆಕ್ ವಿತರಣೆ, ಇದಕ್ಕಾಗಿ ಸಾಲ್ಮರ ಲಕ್ಷ್ಮೀನಾರಾಯಣ ಭಟ್ ಇವರು ವೇದಿಕೆಗೆ ಆಗಮಿಸಬೇಕಾಗಿ ಇದನ್ನು ಪಡೆದುಕೊಳ್ಳಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇವೆ. ದ್ವಿತೀಯ ಫಲಾನುಭವಿ ಇವರಿಗೆ ಇಂದು ಮಧ್ಯಾಹ್ನ ನಡೆದ ಧಾರ್ಮಿಕ ಕಾರ್ಯಕ್ರಮದ ವತಿಯಿಂದ ಕ್ಷೇಮ ನಿಧಿಯ ಚೆಕ್ಕನ್ನು ವಿತರಣೆ ಮಾಡಿರುತ್ತೇವೆ. ರವಿರಾಜ್ ಭಟ್ ಸಾಲ್ಮರ ಇವರಿಗೂ ಕೂಡ ಬಳಗದ ವತಿಯಿಂದ ಕ್ಷೇಮ ನಿಧಿ ಚೆಕ್ ಇದನ್ನು ವಿತರಣೆ ಮಾಡುತ್ತಿದ್ದೇವೆ. ಮುಂದೆ ಪದ್ಮಕಮಲ ಟ್ರಸ್ಟ್ ಬೆಂಗಳೂರು ಇದರ ವತಿಯಿಂದ ನಿರ್ಮಲಾ ಪಾಜೈ ಇವರಿಗೂ ಕೂಡ ಕಾರ್ಯಕ್ರಮದಲ್ಲಿ ವೇದಿಕೆಗೆ ಆಗಮಿಸಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇವೆ. ಹಾಗೆಯೇ ಕುಂಜಾರಗಿರಿ ದುರ್ಗಾದೇವಿ ದೇವಸ್ಥಾನದಲ್ಲಿ ಹಲವಾರು ವರ್ಷಗಳಿಂದ ಸೇವೆ ಸಲ್ಲಿಸಿರುವಂತಹ ದಾಸ ಸೇರಿಗಾರ ಇವರು ಅಥವಾ ಇವರ ಮನೆಯವರು ಕೂಡ ವೇದಿಕೆಗೆ ಆಗಮಿಸಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇವೆ. ಹಲವಾರು ದಿವಸಗಳಿಂದ ಈ ಪ್ರಕ್ರಿಯೆ ನಡೆಯುತ್ತಾ ಇತ್ತು, ಅಂತೆ ಇವತ್ತು ಪೂರ್ಣಗೊಂಡಿದೆ. ಅನೇಕ ಕಮಿಟಿಗಳನ್ನು ಮಾಡಿ, ಪ್ರತಿಯೊಂದು ಕಮಿಟಿಗೂ ಉಪ ಕಮಿಟಿ ಮಾಡಿ, ಅದರ ಮುಖಾಂತರ ಪ್ರತಿಯೊಂದನ್ನು ನಾವು ಸಾಧಿಸಿ ಇಂದಿನ ದಿವಸ ಆ ಭಗವಂತನಿಗೆ ಅರ್ಪಣೆ ಮಾಡಿದ್ದೇವೆ. ಗುರುಗಳ ಮುಖಾಂತರ ಎಲ್ಲರಿಗೂ ಒಳ್ಳೆಯದಾಗಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆ ಮಾಡುತ್ತಾ ಮುಂದಿನ ಕಾರ್ಯಕ್ರಮ ಬಳಗದ 35ನೇ ವರ್ಷದ ವಾರ್ಷಿಕೋತ್ಸವದ ಅಂಗವಾಗಿ ನಾವು ನಮ್ಮ ಸಾಧನೆಗಳು ಹಾಗೂ ವಿವಿಧ ರೀತಿಯ ಬರಹಗಳು, ಚಿತ್ರಗಳನ್ನು ಒಟ್ಟು ಮಾಡಿಕೊಂಡು ನಾವು ಮಾಡಿರುವಂತಹ ಸಾಮಾಜಿಕ ಹಾಗೂ ಧಾರ್ಮಿಕ ಕಾರ್ಯಕ್ರಮಗಳನ್ನು ಪ್ರಸಾರಪಡಿಸಬೇಕು, ಸಮಾಜಕ್ಕೆ ಇದು ಮುಟ್ಟಬೇಕು ಅನ್ನುವ ಒಂದು ಉದ್ದೇಶವನ್ನು ಇಟ್ಟುಕೊಂಡು ನಾವು ಒಂದು ಸ್ಮರಣ ಸಂಚಿಕೆಯನ್ನು ಇಂದು ನಿರ್ಮಿಸಿರುತ್ತೇವೆ. ಇದನ್ನು ಸ್ವಾಮೀಜಿಗಳು, ಅದಮಾರು ಮಠಾಧೀಶರು ಹಾಗೂ ಕಾಂಡೂರು ಮಠಾಧೀಶರು ಹಾಗೂ ಅದಮಾರ ಕಿರಿಯ ಮಠಾಧೀಶರು ಕೂಡ ಇಂದಿನ ಕಾರ್ಯಕ್ರಮದಲ್ಲಿ ಇದನ್ನು
ಬಿಡುಗಡೆ ಮಾಡಿ ಲೋಕಾರ್ಪಣೆ ಮಾಡಬೇಕಾಗಿ ನಾವು ಕೇಳಿಕೊಳ್ಳುತ್ತಾ ಇದ್ದೇವೆ. ಪೂಜ್ಯ ಸ್ವಾಮೀಜಿಗಳ ಅಮೃತ ಹಸ್ತದಿಂದ ಇಂದು ಬಿಡುಗಡೆಗೊಳ್ಳುತ್ತಾ ಇರುವಂತಹ ಈ ಸ್ಮರಣ ಸಂಚಿಕೆ, ಸ್ವಾಮೀಜಿಗಳು ಇದನ್ನು ಬಿಡುಗಡೆ ಮಾಡಿ ಲೋಕಾರ್ಪಣೆ ಮಾಡಿಕೊಳ್ಳುವಂತಹ ಸಂದರ್ಭದಲ್ಲಿ ಹಾಗೆ ವೇದಿಕೆಯಲ್ಲಿರುವ ಗಣ್ಯಾತಿ ಗಣ್ಯರು ಕೂಡ ಅವರನ್ನು ಕೂಡಿಕೊಳ್ಳಬೇಕಾಗಿ ಈ ಮೂಲಕ ಕೇಳಿಕೊಳ್ಳುತ್ತಾ ಇದ್ದೇವೆ. ಈ ಸ್ಮರಣ ಸಂಚಿಕೆಯ ಬಿಡುಗಡೆಯ ಹಿಂದೆ ಶ್ರಮವಹಿಸಿರುವ ಎಲ್ಲ ಸದಸ್ಯರು ತುಂಬು ಹೃದಯದ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ನಾವು ಬಯಸುತ್ತಾ, ಬಳಗದ ಕಾರ್ಯಕ್ರಮಗಳು ಮುಂದೆಯೂ ಹಿಂದಿನಂತೆ ನಡೆಯಬೇಕು ಹಾಗೂ ಇದಕ್ಕೆ ಎಲ್ಲರ ಪ್ರೋತ್ಸಾಹವನ್ನು ನಾವು ಈ ಕಾರ್ಯಕ್ರಮದಲ್ಲಿ ಕೇಳಿಕೊಳ್ಳುತ್ತಾ ಇದ್ದೇವೆ. ಕಾರ್ಯಕ್ರಮದಲ್ಲಿ ನಾವು ಸಮಾಜದಲ್ಲಿ ಹಲವಾರು ಸಾಧನೆಗಳನ್ನು ಮಾಡಿರುವವರನ್ನು ಗುರುತಿಸಬೇಕಾಗಿ ಒಂದು ಹಮ್ಮಿಕೊಂಡಿರುವಂತಹ ಸಣ್ಣ ಕಾರ್ಯಕ್ರಮ ಸಾಧಕರಿಗೆ ಅಭಿನಂದನೆ. ವಿವಿಧ ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸಿರುವಂತಹ ಜನರನ್ನು ನಾವು ಗುರುತಿಸಿ ಅವರನ್ನು ಇಂದು ಅಭಿನಂದನೆ ನೀಡಬೇಕು ಎಂದು ನಮ್ಮ ಆಶಯ. ಮೊತ್ತ ಮೊದಲನೇದಾಗಿ ನಮ್ಮ ಪ್ರಸ್ತುತ ಪರಿಸ್ಥಿತಿಯಲ್ಲಿ ನಮ್ಮ ರಾಷ್ಟ್ರವು ಯಾವ ಸಂಕಷ್ಟವನ್ನು ಎದುರಿಸುತ್ತಿದೆ ಎಂದು ಎಲ್ಲರಿಗೂ ಗೊತ್ತು. ಮತಾಂಧರು ತುಂಬಿರುವಂತಹ ಈ ಸಮಾಜ, ಅದನ್ನು ನಿವಾರಿಸಲು ಶ್ರೀರಾಮನೇ ಬರಬೇಕಾಯಿತು. ಮುಂದೆಯೂ ನಾವು ಭಗವಂತನ ಅನುಗ್ರಹದಿಂದ ಅದೆಲ್ಲ ಶಾಶ್ವತವಾಗಿ ತೊಲಗಿ ಎಲ್ಲರಿಗೆ ಸುಭಿಕ್ಷವಾಗಲೆಂದು ನಾವು ಹಾರೈಸ್ತಾ ಇದ್ದೇವೆ. ಅಂತೆಯೇ ಈ ಹಿಂದೆ ನಮ್ಮ ಸೇನೆಯಲ್ಲಿ ಅಪ್ರತಿಮವಾಗಿ ಸೇವೆ ಸಲ್ಲಿಸಿದಂತಹ ಈ ಊರಿನವರೇ ಆದ ಹಲವಾರು ಮಂದಿಯನ್ನು ನಾವು ಇವತ್ತು ಗೌರವಿಸಬೇಕೆಂದು ನಾವು ನಿಶ್ಚಯಿಸಿದ್ದೇವೆ. ಅದರಂತೆ ನಮ್ಮ ಊರಿನವರೇ ಆದ ಈಗ ನಿವೃತ್ತಿ ಹೊಂದಿರುವಂತಹ ಅನೇಕ ಸಾಧಕರಿಗೆ ಇಂದು ನಾವು ಬಳಗದ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಅದರಲ್ಲಿ ಮೊದಲನೇದಾಗಿ ಶ್ರೀ ಪರಶುರಾಮ ಭಟ್ ಕುಂಜಾರಗಿರಿ ಇವರು ರಾಷ್ಟ್ರ ರಕ್ಷಣೆಗಾಗಿ ಭಾರತೀಯ ಸೇನೆಯಲ್ಲಿ ಮಾಡಿರುವ ವಿಶೇಷ ಸೇವೆಗಾಗಿ ಗಿರಿಶ್ರೀ ಪ್ರಶಸ್ತಿಯನ್ನು ನೀಡುವ ಮೂಲಕ ನಾವು ಅವರನ್ನು ಅಭಿನಂದಿಸಬೇಕಾಗಿ ಕೇಳಿಕೊಳ್ತಾ ಇದೆ. ಇವರು ವೇದಿಕೆಗೆ ಆಗಮಿಸಿ ಶ್ರೀಪಾದರಿಂದ ಈ ಪ್ರಶಸ್ತಿಯನ್ನು ಸ್ವೀಕರಿಸಬೇಕಾಗಿ ಕಳಕಳಿಯಿಂದ ಪ್ರಾರ್ಥಿಸ್ತಾ ಇದ್ದೇವೆ. ಅಂತೆಯೇ ಇದೀಗ ನಮ್ಮೊಂದಿಗಿರುವವರು ಪರಶುರಾಮ್ ಭಟ್ ಕುಂಜಾರಗಿರಿ. ಇದರನ್ನು ಹಲವಾರು ಶ್ರೀಗಳು ಅಭಿನಂದಿಸಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇವೆ. ಹಾಗೆಯೇ ರಾಷ್ಟ್ರ ರಕ್ಷಣೆಗಾಗಿ ಭಾರತೀಯ ಸೇನೆಯಲ್ಲಿ ಸೇವೆ ಸಲ್ಲಿಸಿರುವ ಶ್ರೀ ಪ್ರಶಾಂತ್ ಆಚಾರ್ಯ ಇವರು ನಮ್ಮೊಂದಿಗಿದ್ದಾರೆ. ಇವರು ವೇದಿಕೆಗೆ ಆಗಮಿಸಿ ಶ್ರೀಪಾದರಿಂದ ಗಿರಿಸಿರಿ ಪ್ರಶಸ್ತಿಯನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇವೆ. ನಮ್ಮೊಂದಿಗಿರುವವರು ರಘುಪತಿ ಭಟ್. ಇವರು ಕೂಡ ಭಾರತೀಯ ಸೇನೆಯಲ್ಲಿ ವಿಶೇಷ ಸೇವೆಯನ್ನು ಸಲ್ಲಿಸಿರುವವರು. ಇವರು ಕೂಡ ಇಂದು ನಮ್ಮೊಂದಿಗಿದ್ದಾರೆ. ವೇದಿಕೆಗೆ ಆಗಮಿಸಬೇಕಾಗಿ ಈ ಮೂಲಕ ಕೇಳಿಕೊಳ್ಳುತ್ತಾ ಇದ್ದೇವೆ. ಹಾಗೆ ಅಭಿನಂದನೆ ಸ್ವೀಕರಿಸಿರುವ ನಮ್ಮೊಂದಿಗಿರುವ ಗಣ್ಯರು ವೇದಿಕೆಯಲ್ಲಿ ಆಸೀನರಾಗಿ ಸಭೆಯ ಶೋಭೆಯನ್ನು ಹೆಚ್ಚಿಸಿಕೊಳ್ಬೇಕಾಗಿ ಈ ಮೂಲಕ ನಾವು ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಸಮಾಜಕ್ಕೆ ನಾವೇನು ನೀಡಿದ್ದೆವೋ ಅದು ನಮಗೆ ತಿರುಗಿ ಬರುತ್ತದೆ ಎಂಬುದು ವಾಕ್ಯ. ಅದು ಒಳ್ಳೆಯದಿರಲಿ ಕೆಟ್ಟದಿರಲಿ, ಆದರೆ ಒಳ್ಳೆಯದು ನಮಗೆ ಬಂದರೆ ಹರ್ಷವಾಗ್ತದೆ, ಜೀವನ ಸಾಫಲ್ಯವಾಗುತ್ತದೆ. ಅಂತೆಯೇ ಈಗ ಸನ್ಮಾನ ಸ್ವೀಕರಿಸುವಂತಹ ಎಲ್ಲ ಗಣ್ಯರು ಈ ಹಿಂದೆ ನಮ್ಮ ರಕ್ಷಣೆಯಲ್ಲಿ, ದೇಶದ ರಕ್ಷಣೆಯಲ್ಲಿ ಮುಂಚೂಣಿಯಾಗಿ ಇದ್ದುಕೊಂಡು ದೇಶವನ್ನು ರಕ್ಷಿಸಿದ್ದಾರೆ. ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಮುಂದಿನ ನಮ್ಮೊಂದಿಗಿರುವವರು ರಘುಪತಿ ಭಟ್. ಇವರು ಪೂಜ್ಯ ಸ್ವಾಮೀಜಿಗಳಿಂದ
ಅಭಿನಂದನೆಯನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇವೆ. ಇಂದು ನಮ್ಮೊಂದಿಗಿದ್ದಾರೆ ವಾಸುದೇವ ಭಟ್ ಕಲ್ಮಂಜೆ. ಇವರು ಕೂಡ ಭಾರತೀಯ ಸೇನೆಯಲ್ಲಿ ವಿಶೇಷ ಸೇವೆಯನ್ನು ಸಲ್ಲಿಸಿರುವವರು. ವೇದಿಕೆಗೆ ಆಗಮಿಸಿ ಪೂಜ್ಯ ಶ್ರೀಪಾದರಿಂದ ಅಭಿನಂದನೆ ಸ್ವೀಕರಿಸಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇವೆ. ವಾಸುದೇವ ಭಟ್ ಕಲ್ಮಂಜೆ. ತಾಳ್ಮೆ, ಸಹನೆ, ಛಲ ಇವು ಜೀವನದಲ್ಲಿ ಬಹುಮುಖ್ಯ ಅಂಶ. ಅವುಗಳಿಂದ ಏನನ್ನೂ ಸಾಧಿಸಬಹುದು. ಇವರೆಲ್ಲ ಅದನ್ನು ಸಾಧಿಸಿದ್ದಾರೆ. ಇವರಿಗೆ ನಮಗೆ ಹೃತ್ಪೂರ್ವಕ ವಂದನೆಗಳನ್ನು ಅರ್ಪಿಸ್ತಾ ಇದ್ದೇವೆ. ನಮ್ಮೊಂದಿಗಿದ್ದಾರೆ ಶ್ರೀ ಸುರೇಶ್ ಭಟ್, ಮುಂದಿನ ಅಭ್ಯಾಗತರು. ನಮ್ಮ ಅಭಿನಂದನೆಯನ್ನು ಸ್ವೀಕರಿಸಬೇಕಾಗಿ ಇವರು ಕೇಳಿಕೊಳ್ತಾ ಇದ್ದಾನೆ. ಇಬ್ಬರು ಕೂಡ ಭಾರತೀಯ ಸೇನೆಯಲ್ಲಿ ವಿಶೇಷ ಸೇವೆಯನ್ನು ಸಲ್ಲಿಸಿರುವಂಥವರು ಇಂದು ನಮ್ಮೊಂದಿಗಿದ್ದಾರೆ. ವ್ಯಕ್ತಿತ್ವಕ್ಕೂ ಒಂದೇ ಅಕ್ಷರ ವ್ಯತ್ಯಾಸ. ವ್ಯಕ್ತಿತ್ವ ಹೋದರೆ ವ್ಯಕ್ತಿ ಬದುಕಿದ್ದು ಸತ್ತಂತೆ, ಆದರೆ ವ್ಯಕ್ತಿ ಹೋದರೆ ವ್ಯಕ್ತಿತ್ವ ಬದುಕಿರುತ್ತದೆ. ಹಾಗೆ ನಿಮ್ಮೊಂದಿಗೆ ಇಂದು ಬದುಕಿ ಸಮಾಜದಲ್ಲಿ ಸೇವೆ ಸಲ್ಲಿಸುತ್ತಂತಹ ಇಂತಹ ಮಹನೀಯರಿಗೆ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ಸೇನೆಗೆ ಹಾಗೂ ರಾಷ್ಟ್ರಕ್ಕೆ ಸೇವೆಯನ್ನು ಸಲ್ಲಿಸಿರುವಂಥವರು ಹಲವಾರು. ಇಂಥದರಲ್ಲಿ ನಮ್ಮೊಂದಿಗೆ ಇಂದು 6 ಜನ ಸಾಧಕರು ಕುಂಜಾರುಗಿರಿ, ಪಡುಬೆಳ್ಳೆ ಹಾಗೂ ಸುತ್ತಮುತ್ತಲಿನ ಪರಿಸರದಲ್ಲಿಯೇ ಇದ್ದುಕೊಂಡವರು ಹಾಗೂ ನಮಗೆ ವಿಶೇಷ ಸಂಬಂಧವನ್ನು ಇವರೊಂದಿಗೆ ನಾವು ಇಟ್ಟುಕೊಂಡವರು. ಇವರನ್ನು ಗುರುತಿಸುವುದು ನಮಗೆ ಸಂತಸದ ಸಂಗತಿ. ಅಂತೆಯೇ ಇಂದು ನಾವು ಸನ್ಮಾನಿಸುತ್ತಿರುವುದು ಶ್ರೀ ಸುಬ್ರಹ್ಮಣ್ಯ ಭಟ್. ಇವರನ್ನು ಕೂಡ ಅವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಸಾಧ್ಯವಾದ ಕಾರಣ ಅವರನ್ನು ಈ ಸಂದರ್ಭದಲ್ಲಿ ಸ್ಮರಿಸ್ತಾ ಇದ್ದೇವೆ. ಅಂತೆಯೇ ಭಾರತಾಂಬೆಯ ಹೆಮ್ಮೆಯ ಪುತ್ರ ಕ್ಯಾಪ್ಟನ್ ಪ್ರಾಂಜಲ್, ಕಾಶ್ಮೀರದ ಇತ್ತೀಚೆಗೆ ನಡೆದ ಭಯೋತ್ಪಾದಕರೊಂದಿಗೆ ನಡೆದ ಸೆಣಸಾಟದಲ್ಲಿ ಹುತಾತ್ಮರಾಗಿರುವ ಕರಾವಳಿಯ ಯೋಧ ಕ್ಯಾಪ್ಟನ್ ಪ್ರಾಂಜಲ್, ಇವರನ್ನು ಈ ಕಾರ್ಯಕ್ರಮದಲ್ಲಿ ನಾವು ಈ ಸಂದರ್ಭದಲ್ಲಿ ಸ್ಮರಿಸಿಕೊಳ್ಳುತ್ತಾ ಭಾವಪೂರ್ಣ ಶ್ರದ್ಧಾಂಜಲಿಗಳನ್ನು ಅರ್ಪಿಸ್ತಾ ಇದ್ದೇವೆ. ಇನ್ನು ಮುಂದೆ ಬ್ಯಾಂಕಿಂಗ್ ವಿಭಾಗದಲ್ಲಿ ಅತ್ಯುತ್ತಮ ಸೇವೆ ಸಲ್ಲಿಸಿದಂತಹ ಇಬ್ಬರು ಮಹನೀಯರು, ಈ ಊರಿನ ಮಹನೀಯರು ನಮ್ಮ ಮುಂದೆ ಇದ್ದಾರೆ. ಒಬ್ಬರು ಶ್ರೀ ಬಿ ವಸಂತ ಸಾಮಗ, ಗ್ರಾಮೀಣ ಪ್ರದೇಶದಲ್ಲಿ ಹುಟ್ಟಿ ಅದ್ಭುತ ಸಾಧನೆಯನ್ನು ಮಾಡಿದಂತಹ ಹಂತ ಹಂತವಾಗಿ ಮೇಲೇರಿ ಕೊನೆಗೆ DGM ಆಗಿ ನಿವೃತ್ತರಾದಂತಹ ಶ್ರೀ BVM ಸಾಮಗ ಇವರು ಬಳಗದ ಗೌರವ ಸದಸ್ಯರಾಗಿ ಇವಾಗಲೂ ನಮಗೆ ಮಾರ್ಗದರ್ಶನ ಮಾಡುತ್ತಿದ್ದಾರೆ. ಆನಂದ ತೀರ್ಥ ಕಾಲೇಜು ಸ್ಥಾಪನೆ ಆಗಲಿಕ್ಕೆ ತುಂಬ ಪರಿಶ್ರಮ ವಹಿಸಿದವರು. ಇವರಿಗೆ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಇಂತೆಯೇ ನಮ್ಮೊಂದಿಗಿರುವವರು ಬೆಳ್ಳೆ ಸುಬ್ರಹ್ಮಣ್ಯ ಸಾಮಗ. ಇವರು ಕೂಡ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ವಿಶೇಷ ಸಾಧನೆಗೈದು. ಅಂತೆಯೇ ನಮ್ಮ ಬಳಗದ ಸದಸ್ಯರು ಎಲ್ಲರಿಗೂ ಚಿರಪರಿಚಿತರು. ನಮಗೆ ಕಾಲಕಾಲಕ್ಕೆ ಸೂಕ್ತ ಸಲಹೆ ಸೂಚನೆಗಳನ್ನು ನೀಡುತ್ತಾ ಎಲ್ಲ ರೀತಿಯ ಮಾರ್ಗದರ್ಶನ ಹಾಗೂ ಸಹಾಯವನ್ನು ನಮಗೆ ಮಾಡುತ್ತಿರುವವರು. ಇವರನ್ನು ನಾವು ಇವತ್ತೊಂದು ಶ್ರೀಪಾದರಿಂದ ಸನ್ಮಾನಿಸುವುದು ನಮಗೂ ಹೆಮ್ಮೆಯ ಸಂಗತಿ. ಇವರು ಆನಂದ ತೀರ್ಥ ವಿದ್ಯಾಲಯ ಇದರ ಖಜಾಂಚಿಯಾಗಿಯೂ ಕಾರ್ಯವನ್ನು ನಿರ್ವಹಿಸ್ತಾ ಇರುವುದು ನಮಗೆ ಆದರ್ಶಪ್ರಾಯವಾದ ಸಾಧನವನ್ನು ಮಾಡಿಕೊಂಡು ಅನುಕರಣೀಯರಾದ ಶ್ರೀ ಬೆಳ್ಳೆ ಸುಬ್ರಹ್ಮಣ್ಯ ಸಾಮಗ ಇವರಿಗೆ ಬಳಗದ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳು ಹಾಗೂ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಇದ್ದೇವೆ. ಬಳಗದ ಆರಂಭದಿಂದಲೂ ನಮ್ಮೊಂದಿಗೆ ಸದಸ್ಯರಾಗಿ ವಿಶೇಷ ರೀತಿಯಲ್ಲಿ ನಮಗೆ ಸಹಾಯವನ್ನು ಮಾಡಿಕೊಂಡು ಬರುತ್ತಿರುವವರನ್ನು ಗುರುತಿಸುವುದು ನಮ್ಮ ಕರ್ತವ್ಯವಾಗಿದೆ. ಅಂತೆಯೇ ನಮ್ಮೊಂದಿಗೆ ಎಂದಿದ್ದಾರೆ ಶ್ರೀ ಕೃಷ್ಣರಾಜ ಭಟ್ ಬಿಳಿಯಾರು. ಖಾಸಗಿ ಕಂಪನಿಯಲ್ಲಿದ್ದುಕೊಂಡು ಯಕ್ಷಗಾನ ಕಲೆಗೆ ವಿಶೇಷ ಪ್ರೋತ್ಸಾಹವನ್ನು ನೀಡಿ ಗಿರಿಬಳಗದ ಆರಂಭದ ಸಮಯದಲ್ಲಿ ಸೇವೆಯನ್ನು ಗೈದು ನಮಗೆ ಸಹಾಯ ಹಾಗೂ ಮಾರ್ಗದರ್ಶನವನ್ನು ಮಾಡಿರುತ್ತಾರೆ. ಶ್ರೀ ಕೃಷ್ಣರಾಜ ಉಪಾಧ್ಯಾಯ ಇವರನ್ನು ನಾವಿಂದು ಅಭಿನಂದಿಸುವುದು ನಮಗೆ ಹೆಮ್ಮೆಯ ಸಂಗತಿ. ಹಾಗೆಯೇ ನಮ್ಮೊಂದಿಗಿರುವವರು ಶ್ರೀನಿವಾಸ್ ಆಚಾರ್ಯ
ಇನ್ನಂಜೆ. ಇದೀಗ ವೇದಿಕೆಗೆ ಆಗಮಿಸುತ್ತಿರುವವರು ಕೃಷ್ಣರಾಜ ಭಟ್ ಬಿಳಿಯಾರು. ಇವರನ್ನು ಬಳಗದ ವತಿಯಿಂದ ಅಭಿನಂದಿಸುವುದು ನಮಗೆ ಬಹಳ ಸಂತೋಷದ ಸಂಗತಿ. ಶ್ರೀಪಾದರಿಂದ ಇವರ ಅಭಿನಂದನೆಯನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇವೆ. ಬಳಗದ ಆರಂಭದ ದಿನಗಳಲ್ಲಿ ರಾತ್ರಿ ಹಗಲು ಶ್ರಮವಹಿಸಿ ಬಳಗವನ್ನು ಉತ್ತುಂಗಕ್ಕೆ ತರಲು ಶ್ರಮಿಸಿದಂತಹ ಈ ಈರ್ವರು ನಮಗೆ ಸದಾ ಸ್ಮರಣೀಯರು. ಏಕೆಂದರೆ ಅವರು ಅಂದಿನ ಕಾಲದಲ್ಲಿ ವಾಹನವೇ ಇರದಿದ್ದಂಥ ಕಾಲದಲ್ಲಿ ಕಾಲು ನಡಿಗೆಯಲ್ಲಿ ನಾವು ಕರೆದಲ್ಲಿಗೆ ಬಂದು ತಮ್ಮ ಪಾಲಿನ ಕೆಲಸವನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಿಕೊಂಡು ಸಾಧನೆ ಮಾಡಿದಂತಹ ನಮ್ಮ ಪ್ರೀತಿಯ ಒಡನಾಡಿಗಳು. ಅಂತೆಯೇ ನಮ್ಮೊಂದಿರುವರು ಶ್ರೀನಿವಾಸ್ ಆಚಾರ್ಯ. ವೃತ್ತಿಯಲ್ಲಿ ಅಧ್ಯಾಪಕರಾಗಿ, ಪ್ರವೃತ್ತಿಯಲ್ಲಿ ಕ್ರೀಡಾಪಟುವಾಗಿ, ನಾಟಕಕಾರರಾಗಿ ಬಳಗದಲ್ಲಿ ಇದ್ದುಕೊಂಡು ಸಾಮಾಜಿಕವಾಗಿ ವಿಶೇಷ ಸೇವೆಯನ್ನು ನೀಡಿದಂಥವರು. ಇವರಿಗೂ ಕೂಡ ಬಳಗದ ವತಿಯಿಂದ ಗಿರಿಶ್ರೀ ಪ್ರಶಸ್ತಿಯನ್ನು ನೀಡಿ ಇಂದಿನ ಸುಸಂದರ್ಭದಲ್ಲಿ ಅಭಿನಂದನೆಯನ್ನು ಸಲ್ಲಿಸುತ್ತಾ ಇದ್ದೇವೆ. ಕಾರ್ಯಕ್ರಮದ ಮುಂದಿನ ಅಂಗವಾಗಿ ನಮ್ಮೊಂದಿಗಿರುವ ವಿಶೇಷ ಅಭ್ಯಾಗತರಾದಂಥ ಶ್ರೀ ಲಕ್ಷ್ಮೀನಾರಾಯಣ ಭಟ್ ಕೊಡಂಗಳ, ನ್ಯಾಯಾಧೀಶರು, ಜಿಲ್ಲಾ ಸತ್ರ ನ್ಯಾಯಾಲಯ ಬೆಂಗಳೂರು. ಇವರು ನಮ್ಮನ್ನು ಉದ್ದೇಶಿಸಿ ಒಂದೆರಡು ಮಾತುಗಳನ್ನು ಆಡಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೀವಿ. ಮೇಲೆ ಆಸೀನರಾಗಿರುವಂತಹ ಅದಮಾರು ಹಿರಿಯ ಮಠಾಧೀಶರಾದ ಶ್ರೀ ವಿಶ್ವಪ್ರಿಯ ತೀರ್ಥ ಶ್ರೀಪಾದರೆ, ಶ್ರೀ ಕಾಣಿಯೂರು ಮಠಾಧೀಶದಲ್ಲಿ ಶ್ರೀ ವಿದ್ಯಾವಲ್ಲಭ ತೀರ್ಥ ಶ್ರೀಪಾದರೆ ಮತ್ತು ಅದಮಾರು ಮಠದ ಕಿರಿಯ ಮಠಾಧೀಶರಾದ ಶ್ರೀ ಈಶಪ್ರಿಯ ತೀರ್ಥ ಶ್ರೀಪಾದರೆ, ವೇದಿಕೆಯಲ್ಲಿ ಆಸೀನರಾಗಿರುವ ಎಲ್ಲ ಗಣ್ಯರೇ, ಸನ್ಮಾನವನ್ನು ಸ್ವೀಕರಿಸಿದ ಮಹನೀಯರೇ, ಸಭೆಯಲ್ಲಿ ಹಾಜರಿರುವ ಎಲ್ಲ ನಮ್ಮ ವಿಪ್ರ ಬಾಂಧವರೇ, ಮಹಿಳೆಯರೇ, ಮಹನೀಯರೇ ಮತ್ತು ಮಹಿಳೆಯರೇ, ಒಬ್ಬರು ಕನಕದಾಸರು ಒಂದು ಸಂದರ್ಭದಲ್ಲಿ ಹೇಳಿದಾರಂತೆ, ಈ ಕುರುಡರ ಗುಂಪಿನಲ್ಲಿದ್ದಾಗ ಆಮೆ ಅಂತಿರಬೇಕಂತೆ, ಕಿವುಡರ ಗುಂಪಿನಲ್ಲಿದ್ದಾಗ ಶಬ್ದದಂತಿರಬೇಕಂತೆ, ಮತ್ತು ದೊಡ್ಡವರ ಗುಂಪಿನಲ್ಲಿದ್ದಾಗ ದಡ್ಡನಾಗಿರಬೇಕಂತೆ. ಈ ಸಭೆಯನ್ನು ನೋಡಿದಾಗ ಮತ್ತು ಸಭೆಯಲ್ಲಿ ಆಸೀನರಾಗಿರುವಂಥ ಮಠಾಧೀಶರು ಮತ್ತು ಇತರರನ್ನು ನೋಡಿದಾಗ, ಗಿರಿ ಬಳಗದ ಸಾಧನೆಗಳನ್ನು ನೋಡಿದಾಗ ಇಲ್ಲಿ ಇದೇ ರೀತಿಯಾಗಿರಬೇಕು. ಈ ಗಿರಿ ಬಳಗ 35 ವರ್ಷಗಳಿಂದ ಮಾಡಿದಂಥ ಸಾಧನೆಯನ್ನು ನಮ್ಮ ಸದಸ್ಯರು ಮತ್ತು ಕಾರ್ಯದರ್ಶಿಗಳು ಎಲ್ಲ ಓದಿ ಹೇಳಿದಾಗ, ನಮ್ಮ ವಿಪ್ರ ಬಾಂಧವರಲ್ಲಿ ಸಂಘಟನೆ ಎನ್ನುವಂಥದ್ದು ಬಹಳ ಕಡಿಮೆ. ನನಗೆ ಯಾಕೆ ಬೇಕು, ಎಲ್ಲರೂ ಮಾಡಿದರೆ, ಉಳಿದವರು ಮಾಡಿದರೆ ಪ್ರಯೋಜನ ತಗೊಳ್ಳಿಕ್ಕೆ ಎಲ್ಲರೂ ಇರ್ತೇವೆ, ಬಿಟ್ಟರೆ ಸಂಘಟನೆ ಎನ್ನುವಂಥದ್ದು ನಾವು ಭಾಳ ಹಿಂದೆ ಇದ್ದೇವೆ. ಇದನ್ನು ಉಳಿದವರನ್ನು ನೋಡಿ, ನಮ್ಮ ಸಮಾಜದಲ್ಲಿ ಬೇರೆ ವರ್ಗಗಳನ್ನು, ಬೇರೆ ಧರ್ಮದವರನ್ನು ನೋಡಿ ನಾವು ಇದನ್ನು ಕಲಿಬೇಕಾಗಿದೆ. ನಮಗೆ ಅಗತ್ಯ ಇದೆ ಈಗಿನ ಸಂದರ್ಭದಲ್ಲಿ. ನಾನು ಈ ಸಭೆಗೆ ಬಂದ ಮೊದಲು ಇತ್ತೀಚೆಗೆ ಒಂದು 4 ತಿಂಗಳ ಹಿಂದೆ, 1 ವರ್ಷದ ಹಿಂದೆ ಕಾಶ್ಮೀರಕ್ಕೆ ಹೋಗಿ ಬಂದಿದ್ದೆ ಪ್ರಯಾಣಕ್ಕಾಗಿ. ಅಲ್ಲಿ ಹೋಗಿ ಬಂದಾಗ ನಾವು ನಮ್ಮ ದೇಶದಲ್ಲಿ ಎಷ್ಟು ಪರಿಸ್ಥಿತಿ ಕೆಟ್ಟದಾಗಿದೆ, ನಾವು ನಮ್ಮ ಧರ್ಮ ರಕ್ಷಣೆಗೆ ಯಾವ ಪರಿಸ್ಥಿತಿಯಲ್ಲಿದ್ದೇವೆ, ಅಲ್ಲಿರುವ ಭಯಾನಕ ಸ್ಥಿತಿ ನೋಡುವಾಗ ಇದು ನಾಳೆ ನಮಗೂ ಬರುವಂಥ ಪರಿಸ್ಥಿತಿ ಇದೆ ಅಂತ ಕಂಡು ಬರ್ತದೆ. ಪ್ರತಿಯೊಬ್ಬ 50 ಮೀಟರ್ಗೆ ಒಬ್ಬರು ಗನ್ಮ್ಯಾನ್ ನಿಂತ್ಕೊಂಡಿರ್ತಾನೆ ನಮ್ಮ ರಕ್ಷಣೆಗೆ ಬೇಕಾಗಿ, 24 ಗಂಟೆ ನೋಡ್ತಾ ಇರ್ತಾನೆ. ನಾವು ಹೋಗ್ತಾ ಇದ್ದಾಗ ರಸ್ತೆಯಲ್ಲಿ ನಿಲ್ಲಿಸಿ ಒಬ್ಬ ಸೋಲ್ಜರ್ಸ್ ಹತ್ರ ಮಾತಾಡಿದಾಗ ಅವ್ರು ಹೇಳಿದ್ದಾರೆ, ನಾವು ಅವ್ರಿಗೆ ಗನ್ ಇಟ್ಕೊಂಡಿದ್ರೆ ನಾವು ವೆಹಿಕಲ್ ಹೋಗುವಾಗ ಅವರ ಕಣ್ಣು ನಮ್ಮಲ್ಲಿ ಮೇಲೆ ಇರ್ತದೆ. ಅವ್ರು ಹೋಗುವಾಗ ನೋಡ್ತಾರೆ, ನಿಮ್ಮ ವೆಹಿಕಲ್ ನೋಡುವಾಗ ಅಥವಾ ವೆಹಿಕಲ್ ಇದ್ದವ್ರು ನೋಡುವಾಗ ಇಲ್ಲಿ ಅವರು ಯಾರಿವರು, ಎಲ್ಲಿಯವರು, ದಕ್ಷಿಣ ಭಾರತದವರು, ಉತ್ತರ ಭಾರತದವರು ನಮ್ಗೆ ಗೊತ್ತಾಗ್ತದೆ ಅಂತ. ನಮ್ಮ ಸನಾತನ ಸಂಸ್ಕೃತಿಗೆ ಇತ್ತೀಚೆಗೆ ಭಾಳ ದಾಳಿಗಳು ನಡೀತಾ ಇದೆ, ಟೀಕೆ ಟಿಪ್ಪಣಿಗಳು ನಡೀತಾ ಇದೆ. ಇಂಥದ್ರಲ್ಲಿ ನಾವು ಅದನ್ನು ಪ್ರೊಟೆಸ್ಟ್ ಮಾಡಬೇಕಂದ್ರೆ ನಮಗೆ ಸಂಘಟನೆಗಳಾಗತ್ಯ. ಯಾವುದಾದ್ರೂ ಒಂದು ಅನ್ಯಾಯ ಆದಾಗ ನಾವು ಒಬ್ಬರು ಇಬ್ಬರು 10 ಜನ ಹೋಗಿ ಮಾಡೋದಕ್ಕಿಂತ ಒಂದು ಸಂಘದ ಮೂಲಕವಾಗಿ ಅದನ್ನು ಪ್ರೊಟೆಸ್ಟ್ ಮಾಡಿದರೆ, ಅದನ್ನು ಪ್ರತಿರೋಧ ಮಾಡಿದರೆ ಅದಕ್ಕೆ ಬಲ ಜಾಸ್ತಿ ಇರ್ತದೆ. ಅದಕ್ಕೆ ನಮಗೆ ಪ್ರಜಾಪ್ರಭುತ್ವದಲ್ಲಿ ಮತದಾನದ ಮೂಲಕ ಹಕ್ಕು ಕೊಟ್ಟಿದ್ದಾರೆ. ಆ ಹಕ್ಕನ್ನು ಚಲಾಯಿಸುವ ಮೂಲಕ ನಾವು ಅದನ್ನು ಯಾವ ರೀತಿಯಲ್ಲಿ ಯಾರನ್ನು ಬೇಕು, ನಮಗೆ ಯಾರು ಬೇಡ ಎನ್ನುವಂಥದ್ದನ್ನು ನಿರ್ಧರಿಸುವ ಹಕ್ಕು ನಮ್ಮದಿದೆ. ಯಾವುದೇ ಕಾರಣಕ್ಕೂ ನಮ್ಮ
ಮತವನ್ನು ನಾವು ಮಾರಲಿಕ್ಕೆ ಹೋಗಬಾರ್ದು. ನಮ್ಮನ್ನು ಯಾರು ಆಳಬೇಕು ಅಂಥವರನ್ನು ಚುನಾಯಿತ ಮಾಡುವಾಗ ಯೋಗ್ಯರನ್ನು ನಾವು ಮಾಡಿದರೆ ನಮಗೆ ಮುಂದೆ ನಮ್ಮ ಜೀವನವನ್ನು ನಡೆಸಲಿಕ್ಕೆ, ನಮ್ಮ ಮಕ್ಕಳು ಮರಿಮಕ್ಕಳಿಗೆ ಈ ದೇಶವನ್ನು ಸದೃಢವಾಗಿ ಇಡಲಿಕ್ಕೆ ಸಾಧ್ಯ ಆಗ್ತದೆ ಅಂತ ನನ್ನ ಅಭಿಪ್ರಾಯ. ಯಾವುದಾದ್ರೂ ಒಂದು ಸುಭಾಷಿತ ಇದೆ, ಉಪಕಾರ ಪರೋಧರ್ಮ ಪರಾರ್ಥಂ, ಉಪಕಾರ ಪರೋಧರ್ಮ ಪಾತ್ರೇ ದಾನಂ ಪರ ಕಾಮ ಪರೋ ಮೋಕ್ಷೋ ವಿತೃಷ್ಟಣ. ಈ ಪರೋಪಕಾರವೇ ಒಂದು ದೊಡ್ಡ ಧರ್ಮ ಅಂತೆ. ಇತರರಿಗಾಗಿ ಕೆಲಸ ಮಾಡುವುದೇ ಒಂದು ಕಾರ್ಯ. ಈ ಗಿರಿಬಳಗ ಎನ್ನುವಂಥದ್ದು ಇಷ್ಟು ವರ್ಷದಲ್ಲಿ ಚೆನ್ನಾಗಿ ಸಮಾಜದ ಉದ್ಧಾರಕ್ಕಾಗಿ, ನಮ್ಮ ವಿಪ್ರ ಬಾಂಧವರ ಅಭಿವೃದ್ಧಿಗಾಗಿ, ಶೈಕ್ಷಣಿಕ ಸಾಮಾಜಿಕವಾಗಿ ಎಲ್ರಿಗೂ ಸಹಾಯ ಮಾಡಿದೆ ಎನ್ನುವಂಥದ್ದು ಕಂಡು ಬಂದಿದೆ. ಈ ಕಾರ್ಯಕ್ರಮಕ್ಕೆ ನಾನು ಇದೇ ಊರಿನವನಾಗಿದ್ದೇನೆ. ಇದು ಪಡುಬೆಳ್ಳೆ ಆಗಿದ್ದರೆ ಮೂಡುಬೆಳ್ಳೆ. ನನ್ನನ್ನು ಕರೆಸಿದ್ದಕ್ಕೆ ತಮಗೆಲ್ಲರಿಗೂ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಈ ಮೊದಲಿನಿಂದಲೂ ನಾವು ಊರಿನವ್ರಿಗೆ ಹೇಳುವಾಗ ಕುಂಜಾರ್ನವರು ಅಂದರೆ ಎಲ್ಲದಕ್ಕಿಂತ ಒಂದು ಸ್ವಲ್ಪ ತೂಕ ಜಾಸ್ತಿ ಅಂತ. ಈ ಗಿರಿಬಳಗದ ಮೂಲಕವಾಗಿ ಈ ಎಲ್ಲ ಸದಸ್ಯರು ನಿಮ್ಮ ಪೇಟದಲ್ಲಿ ಈ ಗಿರಿಬಳಗದ ಸದಸ್ಯರಿಗೆ ಒಂದು ಗರಿಯಾಗಿ, ಹೆಚ್ಚುವರಿಯಾಗಿ ಇರಲಿ. ಎಲ್ಲ ಕ್ಷೇತ್ರಗಳಲ್ಲಿ ಇನ್ನೂ ಸಾಧನೆಯನ್ನು ಮಾಡಿ ಈ ಬಳಗ ಎನ್ನುವಂಥದ್ದು ಇನ್ನು ಸುವರ್ಣ ಮಹೋತ್ಸವ ಮತ್ತು ವಜ್ರ ಮಹೋತ್ಸವ ಆಚರಿಸಲಿ. ಅದೇ ರೀತಿಯಾಗಿ ಈ ಬೇರೆ ಸದಸ್ಯರು, ಬೇರೆನ ಊರಿನವರು, ನಮ್ಮ ವಿಪ್ರ ಬಾಂಧವರು ನೋಡಿ ಕಾರ್ಯಕ್ರಮವನ್ನು ಯಾವ ರೀತಿ ಮಾಡಬೇಕು ಅಥವಾ ಸಮಾಜಕ್ಕೆ ಸೇವೆಯನ್ನು ಯಾವ ರೀತಿ ಕೊಡ್ಬೋದು, ಕೆರೆ ನೀರನ್ನು ಕೆರೆಗೆ ಹೇಗೆ ಚೆಲ್ಲಬಹುದು ಎನ್ನುವಂಥದ್ದನ್ನು ಗಿರಿಬಳಗದ ಮೂಲಕ ನೋಡಿ ಕಲಿಯಲಿ ಅಂತ ಹೇಳಿ ಈ ಸಂಘದ ಅಭಿವೃದ್ಧಿಗಾಗಿ ಹಾರೈಸಿ ನನ್ನನ್ನು ಕರೆಸಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ವಂದಿಸಿ ನನ್ನ 2 ಮಾತನ್ನು ಮುಗಿಸ್ತೇನೆ. ಸಾಧನೆ ಮಾತನಾಡಬೇಕೇ ವಿನಃ ಮಾತನಾಡುವುದೇ ಸಾಧನೆಯಾಗಬಾರದು ಎಂಬ ನುಡಿಯನ್ನು ಸೂಚ್ಯವಾಗಿ ತಿಳಿಸಿದಂತಹ ಶ್ರೀಯುತರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ನಮ್ಮೊಂದಿಗಿರುವವರು ಜನರಲ್ ಮ್ಯಾನೇಜರ್ ಕರ್ನಾಟಕ ಬ್ಯಾಂಕ್ ಪ್ರಧಾನ ಕಚೇರಿ ಮಂಗಳೂರು ಇದರ ಶ್ರೀ ರಾಜಾ BS ಇವರು ನಮ್ಮನ್ನು ಉದ್ದೇಶಿಸಿ ಮಾತನಾಡಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇವೆ. ಪೂಜ್ಯ ಅದಮಾರು ಹಿರಿಯ ಸ್ವಾಮೀಜಿಗಳು ಮತ್ತು ಕಿರಿಯ ಸ್ವಾಮೀಜಿಗಳಿಗೆ ಮತ್ತು ಕಾಣಿಯೂರು ಮಠಾಧೀಶರಿಗೆ ವಂದಿಸುತ್ತಾ, ವೇದಿಕೆಯಲ್ಲಿರುವಂಥ ಸನ್ಮಾನಿತರು ಮತ್ತು ಇತರ ಮಿತ್ರರಿಗೆ ಮತ್ತು ತಮ್ಮೆಲ್ಲರಿಗೆ ವಂದಿಸುತ್ತಾ 1-2 ಮಾತುಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಗಿರಿಬಳಗ ಕುಂಜಾರಗಿರಿ, ನೀವಿವತ್ತು ಉತ್ತಮ ಸಾಧನೆ ಮಾಡಿದವರನ್ನು ಸನ್ಮಾನಿಸಿದ್ದೀರಿ. ನಿಜಕ್ಕೂ ನೀವು ಕೂಡ ಅಭಿನಂದನಾರ್ಹರು. ಯಾಕೆಂದರೆ ನಮಗೆ ಸ್ವಾತಂತ್ರ್ಯ ಅಂತ ಹೇಳುವಂಥದ್ದು ಸುಲಭದಲ್ಲಿ ಸಿಕ್ಕಿತು ಅಂತ ಕಾಣುತ್ತೆ. ಸ್ವಾತಂತ್ರ್ಯದ ವ್ಯಾಲ್ಯೂ ಗೊತ್ತಾಗಬೇಕಿದ್ರೆ ಅದರ ಆಬ್ಸೆನ್ಸ್ ಇರಬೇಕು. ಅಂದರೆ ಕೆಲವು ವಿಷಯಗಳು ಕತ್ತಲಿನ ಅಥವಾ ಬೆಳಕಿನ ವ್ಯಾಲ್ಯೂ ಗೊತ್ತಾಗಬೇಕಿದ್ರೆ ಬೆಳಕು ಇಲ್ಲದಿದ್ದಾಗ ಗೊತ್ತಾಗತ್ತೆ. ಹಾಗೆ ಸ್ವಾತಂತ್ರ್ಯದ ಬೆಲೆ ಗೊತ್ತಾಗಬೇಕಿದ್ರೆ ಸ್ವಾತಂತ್ರ್ಯ ಇಲ್ಲದಿದ್ದಾಗ ಗೊತ್ತಾಗತ್ತೆ. ನಮ್ಮ ಮಿಲಿಟರಿ ಅಥವಾ ಸೈನ್ಯದಲ್ಲಿದ್ದಂತಹ ತುಂಬ ವ್ಯಕ್ತಿಗಳಿಗೆ ನೀವು ಸನ್ಮಾನಿಸಿದ್ದೀರಿ. ಅವರು ಅರ್ಹರು ಮತ್ತು ಅವರೆಲ್ಲರಿಗೂ ಕೂಡ ನನ್ನ ವೈಯಕ್ತಿಕ ನೆಲೆಯಿಂದ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೇನೆ. ಹಾಗೆಯೇ ಬ್ಯಾಂಕಿನವರಿಗೂ ಕೂಡ ನೀವು ಸನ್ಮಾನಿಸಿದ್ದೀರಿ. ಇನ್ಫ್ಯಾಕ್ಟ್ VM ಸಾಮಗ್ರವರು ನಮಗೂ ಗುರು ಅವರು. ಯಾಕೆಂದರೆ ಅವರ ಮಚ್ ಜೂನಿಯರ್ ನಾವಾಗಿದ್ದೆವು. ಸೊ ಗಿರಿ ಬಳಗ ಇದರ ಎಲ್ಲ ಕಾರ್ಯಕ್ರಮಗಳು ಅತ್ಯಂತ ಯಶಸ್ವಿಯಾಗಿ ಮುಂದೆ ನಡೀತಾ ಹೋಗಲಿ. ನೀವು ಇನ್ನೂ ಸಮಾಜಮುಖಿ ಕಾರ್ಯಗಳಲ್ಲಿ ತೊಡಗಿಸಿಕೊಳ್ಳುವಂತಾಗಲಿ ಅಂತ ಹೇಳ್ತಾ ಹಾರೈಸ್ತಾ ಇದ್ದೇನೆ. ಮಹಾಭಾರತದಲ್ಲಿ ಒಂದು ಉಲ್ಲೇಖ ಬರುತ್ತೆ, ಯಥೋ ಧರ್ಮ ತಥೋ ಕೃಷ್ಣ, ಯಥೋ ಕೃಷ್ಣ ತಥೋ ಜಯ. ಎಲ್ಲಿ ಧರ್ಮ ಇರುತ್ತಾ ಅಲ್ಲಿ ಭಗವಂತನ ಸಾನ್ನಿಧ್ಯ ಇರುತ್ತೆ, ಕೃಷ್ಣ ಪರಮಾತ್ಮ ಇರ್ತಾನೆ. ಎಲ್ಲಿ ಕೃಷ್ಣ ಪರಮಾತ್ಮ ಇರ್ತಾನೆ ಅಲ್ಲಿ ಜಯ ಅಂದರೆ ಅರ್ಜುನನು ಹಾಗೂ ವಿಜಯ ಕೂಡ, ಯಶಸ್ಸು ಇರುತ್ತೆ ಅಂತ. ಸೊ ಉಡುಪಿಯಲ್ಲಿರುವಂತಹ ನಾವೆಲ್ಲರೂ ಅತ್ಯಂತ ಅದೃಷ್ಟಶಾಲಿಗಳು. ಯಾಕೆಂದರೆ ಶ್ರೀಕೃಷ್ಣನ ಸಾನ್ನಿಧ್ಯ ಮತ್ತು ಮಠಾಧೀಶರ ಸಾನ್ನಿಧ್ಯ ಎಲ್ಲವೂ ನಮಗಿದೆ. ಪ್ರಖರವಾದ ಸೂರ್ಯನ ಎದುರು ಹೇಗೆ ನಾವು ಕಣ್ಣು ಬಿಡಿಸಿ ನಿಂತ್ಕೊಳ್ಳಿಕ್ಕೆ ಮತ್ತು ಮಾತಾಡಲಿಕ್ಕೆ ಆಗೋದಿಲ್ಲವೋ ಅದೇ ರೀತಿಯಾಗಿ ಸ್ವಾಮೀಜಿ ಗುರುಗಳ ಎದುರು ನಿಂತ್ಕೊಂಡು ಧಾರ್ಮಿಕ ವಿಷಯದ ಬಗ್ಗೆ ಹೆಚ್ಚು ಮಾತಾಡೋದು ಅಸಾಧ್ಯ. ಆದ ಕಾರಣ ಬ್ಯಾಂಕಿನವರು ಯಾವಾಗಲೂ ಕಿಂಚಿತ್ ಮಾತಾಡ್ತಾರೆ. ಆದ ಕಾರಣ ಬರೀ 4 ಮಾತಾಡ್ತಾ ಇದ್ದೇನೆ ಅಷ್ಟೇ. ಸೊ ಈ 35 ವರ್ಷಗಳಲ್ಲಿ ಒಳ್ಳೆ ಕೆಲಸ ಮಾಡಿದಂಥ ಗಿರಿಬಳಗಕ್ಕೆ ಇನ್ನೂ ಶುಭಾಶಯಗಳು. ಕಡೆಯದಾಗಿ ಕರ್ನಾಟಕ ಬ್ಯಾಂಕ್ ಮತ್ತು ಉಡುಪಿ ಇದರ ಸಂಬಂಧ, ಈ ಪುಸ್ತಕ ನೋಡುವಾಗಲೂ ನನಗೆ ಫಸ್ಟ್ ನಾನು ನೋಡಿದ್ದೇ ಇದರ ಲಾಸ್ಟ್ ಪೇಜ್. ನಮ್ಮ ಕರ್ನಾಟಕ ಬ್ಯಾಂಕಿನ ಹೆಸರನ್ನು ಕಂಡು ತುಂಬ ಖುಷಿಯಾಯಿತು. ಯಾಕೆಂದರೆ ಕರ್ನಾಟಕ ಬ್ಯಾಂಕ್, ಉಡುಪಿ ಇಲ್ಲದೆ ಕರ್ನಾಟಕ ಬ್ಯಾಂಕ್ ಇಲ್ಲ.
ದೆರ್ ಈಸ್ ನೋ ಕರ್ನಾಟಕ ಬ್ಯಾಂಕ್ ವಿದೌಟ್ ಉಡುಪಿ ಅಥವಾ ಮಂಗಳೂರು. ಅದು ನಮ್ಮ ಒಂದು ಧ್ಯೇಯವಾಕ್ಯ ಅಂತ ನಾವು ಹೇಳಿದರೂ ತಪ್ಪಾಗಲಾರದು. ಉಡುಪಿಯಿಂದ ತುಂಬ ಜನ ನಮ್ಮ ಬ್ಯಾಂಕಿನಲ್ಲಿ ಸೇರಿ ಅನರ್ಘ್ಯ ಸೇವೆ ಸಲ್ಲಿಸಿದ್ದಾರೆ. ಅವರಲ್ಲಿ ನಮ್ಮ VM ಸಾಮಗ್ರು ಕೂಡ ಒಬ್ಬರು. ಹಾಗೆ ನಮ್ಮ ಆಶೀರ್ವಾದ, ನಮ್ಮ ಉಡುಪಿ ಮಠ ಮತ್ತು ಶ್ರೀಕೃಷ್ಣ ಪರಮಾತ್ಮ ಆಶೀರ್ವಾದ ನಮ್ಮ ಬ್ಯಾಂಕಿನ ಮೇಲೆ ಯಾವಾಗಲೂ ಇರಲಿ. ನಿಮ್ಮ ಯಾವುದೇ ಸೇವೆ ಸಹಕಾರಗಳಿಗೆ ನಾವು ಬ್ಯಾಂಕಿನ ವತಿಯಿಂದ ಸಿದ್ಧ ಅಂತ ಹೇಳ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್. ರೆಸ್ಪೆಕ್ಟ್ ಎವರಿ ಡ್ರಾಪ್ ಆಫ್ ವಾಟರ್ ಈದರ್ ಫ್ರಮ್ ಸ್ಕೈ ಆರ್ ಫ್ರಮ್ ಐ ಎಂಬುದಾಗಿ ಪ್ರತಿಯೊಬ್ಬರಿಗೆ ಗೌರವ ಸಲ್ಲಿಸಿ ಎಂದು ನಮಗೆ ತಿಳಿಸಿದಂತಹ ನಮ್ಮ ಕರ್ನಾಟಕ ಬ್ಯಾಂಕಿನ GM ಅವರಿಗೆ ನಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಗಣ್ಯಾದ ಶ್ರೀ ಸುಧಾಕರ್ ಭಟ್ ಇವರು ನಮ್ಮನ್ನು ಉದ್ದೇಶಿಸಿ ಒಂದೆರಡು ಮಾತುಗಳನ್ನು ಆಡಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇವೆ. ಸರ್, ನಿಮಗಿದು ವೇದಿಕೆ. ಶ್ರೀ ಗುರುಭ್ಯೋ ನಮಃ. ಕುಂಜಾರಗಿರಿಯ ಶ್ರೀ ಕುಂಜಾರಮ್ಮನನ್ನು ನೆನೆಯುತ್ತಾ, ಹಾಗೆಯೇ ಪರಶುರಾಮ ಕ್ಷೇತ್ರದ ಪರಶುರಾಮ ದೇವರಿಗೆ ನಮಸ್ಕರಿಸುತ್ತಾ, ಹಾಗೆ ಪಾಜಕ ಕ್ಷೇತ್ರದ ಮಧ್ವಾಚಾರ್ಯರಿಗೆ ನಮಿಸುತ್ತಾ, ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಅದಮಾರ ಮಠದ ಹಿರಿಯ ಸ್ವಾಮೀಜಿಯವರೇ ಹಾಗೂ ಕಿರಿಯ ಸ್ವಾಮೀಜಿಯವರೇ ಹಾಗೂ ಕಾಣಿಯೂರು ಮಠದ ಸ್ವಾಮೀಜಿಯವರೇ, ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ಗಣ್ಯರೇ, ಇವತ್ತು ಗಿರಿ ಬಳಗದವರಿಂದ ಸನ್ಮಾನಿಸಲ್ಪಟ್ಟ ಎಲ್ಲ ವಿಪ್ರ ಬಂಧುಗಳೇ, ಯಾಕೆಂದರೆ ನಾವು ಮನೆಯಲ್ಲಿ ಆರಾಮವಾಗಿ ನಿದ್ದೆ ಮಾಡ್ತಾ ಇದ್ದೇವೆ ಅಂತ ಹೇಳಿದರೆ ನಮ್ಮ ಗಡಿಯಲ್ಲಿ ಕಾಯುವಂತಹ ಸೈನಿಕರು ಏನಿರ್ತಾರೆ ಅವರೇ ಕಾರಣ. ಈಗಿನ ಪರಿಸ್ಥಿತಿಯಲ್ಲಿ ಕಾಶ್ಮೀರ ಇರ್ಬೋದು, ಯಾವುದೇ ನಮ್ಮ ಗಡಿ ಇರ್ಬೋದು, ಅಲ್ಲಿ ಯಾವಾಗಲೂ ಜಟಾಪಟಿ ಆಗ್ತಾ ಇರ್ತದೆ. ಅದನ್ನೆಲ್ಲವನ್ನು ಸರಿದೂಗಿಸ್ಕೊಂಡು ಹೋಗುವವರು ಗಡಿಯಲ್ಲಿರುವಂತಹ ಯೋಧರು. ಅದರಲ್ಲೂ ಕೂಡ ಇವತ್ತು 6 ಮಂದಿ ಯೋಧರಿಗೆ ನಮ್ಮ ವಿಪ್ರರನ್ನು ಸನ್ಮಾನಿಸಿದ್ದೀರಿ. ಅದು ಗಿರಿ ಬಳಗದವರ ದೊಡ್ಡ ಸಾಧನೆ. ಅವರು ಏನು ಸಾಧನೆ ಮಾಡಿದ್ದಾರೆ ಅದಕ್ಕಿಂತ ಜಾಸ್ತಿ ಸಾಧನೆ ನೀವು ಮಾಡಿದ್ದೀರಿ. ನಾವು 1 ವರ್ಷದ ಹಿಂದೆ ಕಾರ್ಕಳದಲ್ಲಿ ವಿಪ್ರ ಸಮ್ಮೇಳನವನ್ನು ಮಾಡಿದ್ದೆವು. ಅದರಲ್ಲೂ ಕೂಡ ನಾವು ಪ್ರಾಶಸ್ತ್ಯ ನೀಡಿದ್ದು ಕೇವಲ ಯೋಧರಿಗೆ ಮಾತ್ರ. ನಮಗೆ ಹೆಚ್ಚಿನ ಅಂಶ ನಮ್ಮ ಸಂದೀಪ್ ಮಂಜರಿ ಇಲ್ಲ ಇದ್ದಾರೆ. ನಮ್ಮ ಗಿರಿ ಬಳಗದಲ್ಲಿ ಇಷ್ಟೊಂದು ಜನ ಯೋಧರು ಇದ್ದಾರೆ ಅಂಥೇಳಿ ನಮಗೆ ಗೊತ್ತೇ ಇರಲಿಲ್ಲ. ನಾವೆಲ್ಲವನ್ನು ನಮ್ಮ ವಾಟ್ಸಪ್ನಲ್ಲೆಲ್ಲ ಕಳಿಸಿ, ಆದರೂ ಕೂಡ ನಮಗೆ 7 ಜನ ನಮ್ಮ ವಿಪ್ರರಲ್ಲಿ ಸಿಕ್ಕಿದ್ರು. ಅವರೆಲ್ಲರನ್ನು ನಾವು ಕೂಡ ಸನ್ಮಾನ ಮಾಡಿದ್ದೆವು. ಇವತ್ತು ಬೆಳಿಗ್ಗೆ ನಾವು ಸಾಧಾರಣ 6:30 ಗಂಟೆಗೆ ಪಾಜಕ ಕ್ಷೇತ್ರಕ್ಕೆ ಬಂದೆ. ನಮ್ಮ ಪರಶುರಾಮ ಅವರು ಹೇಳಿದರು 6 ಗಂಟೆಗೆ ನಾವು ಪ್ರಾರಂಭ ಮಾಡ್ತಾ ಇದ್ದೇವೆ, ನೀವು ದಯವಿಟ್ಟು ಆದಷ್ಟಿಗೆ ಬಂದರೆ ಬಹಳ ಒಳ್ಳೆಯದು ಅಂತೇಳಿ. ನಾನು ಬಂದಾಗ ಇಡೀ ನಾನು ನೋಡ್ತಾ ಇದ್ದದ್ದು ಪಾಜಕ ಕ್ಷೇತ್ರದಲ್ಲಿ ಕೇಸರಿಮಯವಾದಂಥ ಒಂದು ವಾತಾವರಣ. ಆಗ ಗೊತ್ತಾಯಿತು ಈ ಕೇಸರಿಮಯವಾದ ವಾತಾವರಣ ಎಲ್ಲಿಂದ ಬಂತು ಅಂತ ನೋಡಿದರೆ ಗಿರಿ ಬಳಗದವರು ಯಾರು ಅಂತ ನೋಡಬೇಕು ಅಂತೇಳಿ ಆದರೆ ಕೇಸರಿ ಅವರನ್ನು ನೋಡಿದರೆ ಆಯಿತು. ಈಗ ಹೆಚ್ಚಿನವರಿಗೆ ಕೇಸರಿ ಹೇಳಿದ ಕೂಡಲೇ ಬಹಳ ಹೆದರಿಕೆ ಆಗ್ತದೆ. ಕೇಸರಿಯನ್ನು ನೋಡಿದರೆ ಹೆದರಿಕೆ ಆಗ್ತದೆ. ಯಾಕೆಂತ ಹೇಳಿದರೆ ಈಗ ಕೇಸರಿಯ ಪ್ರಭಾವ ಅಷ್ಟು ಆಗ್ತಾ ಇದೆ. ವಿಶ್ವ ಹಿಂದೂ ಪರಿಷತ್ ಇರ್ಬೋದು, ಬಜರಂಗ ದಳ ಇರ್ಬೋದು, ಅದೆಲ್ಲ ಇದ್ದದ್ರಿಂದ ನಮ್ಮ ಸನಾತನ ಧರ್ಮ ಏನಿದೆ, ಹಿಂದುತ್ವ ಏನಿದೆ, ನಮ್ಮ ವಿಪ್ರ ಬಂಧುಗಳೇನಿದ್ದಾರೆ ಅವರು ಸುರಕ್ಷಿತವಾಗಿದ್ದಾರೆ ಅಂತ ಹೇಳಲಿಕ್ಕೆ ಭಾಳ ಇಚ್ಛೆ ಪಡಿಸ್ತಾ ಇದ್ದೇನೆ ನಾನು. ಯಾಕೆಂದರೆ ನೀವೆಲ್ಲ ಈಗ ನೋಡಿರ್ಬೋದು, ಪ್ರತಿಯೊಂದು ಮಾಧ್ಯಮದಲ್ಲಿ ಕೂಡ ನಮ್ಮ ಹಿಂದೂಗಳನ್ನೇ ಟಾರ್ಗೆಟ್ ಮಾಡ್ತಾ ಇರ್ತಾರೆ. ಈಗಾಗಲೇ ನಮ್ಮ ರಾಮಾಯಣದಲ್ಲಿ ಒಂದು ಸಣ್ಣ ಇನ್ಸಿಡೆಂಟ್ ನಾನು ಹೇಳ್ತೇನೆ. ಶ್ರೀರಾಮಚಂದ್ರನ ಧರ್ಮಪತ್ನಿಯಾದ ಸೀತಾದೇವಿಯನ್ನು ರಾವಣ ಅಪಹರಿಸಿಕೊಂಡು ಹೋದ. ಅಪಹರಿಸಿಕೊಂಡು ಹೋದರೆ ರಾಮನಿಗೂ ಕೂಡ ಅಷ್ಟೇ, ರಾವಣನನ್ನು ಕೊಂದಂಥ ರಾಮನಿಗೂ ಕೂಡ ಅಷ್ಟೇ ಒಂದು ಪವರ್ ಇತ್ತು. ಆದರೆ ನಮ್ಮ ರಾಮ ಹಾಗೆ ಮಾಡಲಿಲ್ಲ. ಹನುಮಂತನನ್ನು ಕರೆದು, ಆಂಜನೇಯನನ್ನು ಕರೆದು, ಈ ಥರ ಆಗಿದೆ, ನನ್ನ ಸೀತಾದೇವಿಯನ್ನು ಅಪಹರಿಸ್ಕೊಂಡು ಹೋಗಿದ್ದಾರೆ ರಾವಣ, ನೀನು ಅದನ್ನು ನನ್ನ ಹಿಂದೆ ಕರ್ಕೊಂಡು ಬಂದು ಉಪಕಾರ ಮಾಡ್ತೀಯಾ ಅಂಥೇಳಿ ರಿಕ್ವೆಸ್ಟ್ ಮಾಡಿದಾಗ ಹನುಮಂತ ಶ್ರೀಲಂಕೆಗೆ ಹಾರಿ ಅಲ್ಲಿ ರಾವಣನನ್ನು ಎಲ್ಲ ಹದೆಪಡೆದಾಗಿ ಮಾಡಿ ಸೀತಾದೇವಿಯನ್ನು ಕರ್ಕೊಂಡು ಬಂದರು. ಈ ಮಾತು ನಾನು ಯಾಕೆ ಹೇಳ್ತಾ ಇದ್ದೆ ಅಂತ ಹೇಳಿದರೆ, ರಾಮನಂತಹ ನಾವು ಅವರು ದೇವರಂತ ಪೂಜಿಸ್ತಾ ಇದ್ದೇವೆ. ಅವರಿಗೆ ಆ ರಾವಣನನ್ನು ಕೊಂದು ತರುವಂತಹ ಕೆಪಾಸಿಟಿ ಇತ್ತು. ಆದರೆ
ಹನುಮಂತನ ಕೆಪಾಸಿಟಿ ನಾವು ಇಡೀ ನಮ್ಮ ವಿಶ್ವಕ್ಕೆ ತೋರಿಸ್ಬೇಕಲ್ವಾ? ಅದಕ್ಕೋಸ್ಕರ ಹನುಮಂತನ ಮುಖಾಂತರ ಈ ಒಂದು ಕೆಲಸವನ್ನು ನಮ್ಮ ರಾಮದೇವರು ಮಾಡಿದ್ದಾರೆ ಅಂತ ಹೇಳಿ ನನಗೆ ಅನ್ನಿಸ್ತದೆ, ನಿಮಗೆಲ್ರಿಗೂ ಅನಿಸಿರ್ಬೋದು ಹಾಗೆಯೇ. ಅದೇ ರೀತಿ ಹನುಮಂತನ ಇನ್ನೊಂದು ಪ್ರತಿರೂಪವಾಗಿ ನಮ್ಮ ಈಗ ಇಂಡಿಯಾದಲ್ಲಿ ಬಂದಂತಹ ಪ್ರಜಾಸೇವಕ ನರೇಂದ್ರರು ಅವರು ಕೂಡ ರಾಮ ಮಂದಿರವನ್ನು ಯಾವಾಗಲೇ ಕಟ್ಟಬೋದಿತ್ತು. ನಮ್ಮ ನರಸಿಂಹರಾಯರ ಕಾಲದಲ್ಲಿ ಅದು ಬಿದ್ದು ಹೋಗಿತ್ತು, ಬಾಬರಿ ಮಸೀದಿ ಆಗಲೇ ಕಟ್ಬೋದಿತ್ತು, ಯಾರೂ ಅದಕ್ಕೆ ಮನಸ್ಸು ಮಾಡಲಿಲ್ಲ. ನಮ್ಮ ಪ್ರಧಾನ ಸೇವಕರಾದಂತಹ ನಮ್ಮ ನರೇಂದ್ರ ಮೋದಿಯವರು ಏನು ಮಾಡಿದರು ಅಂದರೆ ಅದು ಕಟ್ಟಿಯೇ ಶುದ್ಧ ಅಂಥೇಳಿ. ಯಾವಾಗ ಈ ಸಾಧನೆಯನ್ನು ಮಾಡಬೇಕಾ ಅದನ್ನು ಮಾಡಿಯೇ ವಿರಮಿಸಿದೆ ಅಂತ ಹೇಳಿ ಮೊನ್ನೆಯ 22ನೇ ತಾರೀಕಿಗೆ ನಿಮಗೆಲ್ಲರಿಗೂ ತಿಳಿದಿರುವಂತೆ 11 ದಿವಸಗಳ ಕಾಲ ನಿರಂತರವಾಗಿ ಉಪವಾಸ ಮಾಡಿ ಆ ನಮ್ಮ ಶ್ರೀರಾಮದೇವರ ಪ್ರತಿಷ್ಠಾಪನೆಯನ್ನು ಮಾಡಿದರು. ಅದಕ್ಕೆ ಸಾಥ್ ಕೊಟ್ಟವರು ನಮ್ಮ ಪೇಜಾವರ ಮಠಾಧೀಶರು. ಅವರು ಇಂದು ಕೂಡ ಅಲ್ಲೇ ಇದ್ದಾರೆ. ಇನ್ನು 48 ದಿವಸಗಳ ಕಾಲ ಮಂಡಲ ಪೂಜೆಯೊಂದಿಗೆ ಸಮಾಪ್ತಿ ಮಾಡಿ ಅವರಿಗೆ ಊರಿಗೆ ತೆರಳುವವರಿದ್ದಾರೆ. ಈಗ ನಮ್ಮ ಗಿರಿ ಬೆಳಗದವರು ಬಹಳಷ್ಟು ಸಾಧನೆ ಮಾಡಿದ್ದಾರೆ, ಬಹಳಷ್ಟು ಕೆಲಸ ಮಾಡಿದ್ದಾರೆ. 35 ವರ್ಷಗಳ ಕಾಲ ಆಯಿತು. ಇವತ್ತಿಗೆ 35 ವಾರ್ಷಿಕೋತ್ಸವ ಮಾಡ್ತಾಯಿದ್ದಾರೆ. ನಿಜವಾಗಿ ಯಾವುದೇ ಒಂದು ಯುವಕ ಮಂಡಳಿ ಇರ್ಬೋದು, ಸಂಘ ಸಂಸ್ಥೆಗಳಿರ್ಬೋದು, ಅವರ ವಾರ್ಷಿಕೋತ್ಸವ ಹೇಳಿದರೆ ಏನೋ ಒಂದು ನಾಟಕ ಮಾಡೋದು, ಏನೋ ಒಂದು ಸಂಜೆ ಹೊತ್ತಿಗೆ ಕಾಂಪಿಟೇಷನ್ ಮಾಡೋದು, ಇಂಥದ್ದೆಲ್ಲ ಮಾಡಿ ಆ 35 ವರ್ಷ ವಾರ್ಷಿಕೋತ್ಸವವನ್ನು ಆಚರಿಸ್ತಾ ಇದ್ರು. ನಮ್ಮ ಗಿರಿ ಬೆಳಗದವ್ರು ಏನು ಮಾಡಿದ್ದಾರೆ ಅಂತ ಹೇಳಿದರೆ, ಪಾಜಕ ಕ್ಷೇತ್ರದಲ್ಲಿ ಉದ್ಭವಿಸಿದಂತಹ ನಮ್ಮ ಮಧ್ವಾಚಾರ್ಯರು ಜನಿಸಿದಂಥ ಮಧ್ವಾಚಾರ್ಯರ ಈ 72 ಮಂತ್ರಗಳನ್ನು, ಆ 72 ಮಂತ್ರಗಳ 72 ಹೋಮಕುಂಡಗಳಲ್ಲಿ 72 ಹೋಮಕುಂಡಗಳನ್ನು ಮಾಡಿದ್ದಾರೆ. ಮಧ್ವಾಚಾರ್ಯ ಕೂಡ ಅನಿಸಿರ್ಬೋದು, ನನ್ನ ಕುಂಜಾರಗಿರಿಯಲ್ಲಿ ಉಂಟಾದಂತಹ ಒಂದು ಗಿರಿಬಳಗ, ಆ ಗಿರಿಬಳಗದವರಿಗೆ ಆಡಲಿಕ್ಕೆ ಪಾಜಕ ಕ್ಷೇತ್ರ. ಪ್ರತಿಯೊಂದು ಮನೆಯಲ್ಲಿ ಕೂಡ ಮಗು ಹುಟ್ಟುತ್ತದೆ, ಆದರೆ ಆ ಮಗು ಹುಟ್ಟಿದರೆ ಆಡಲಿಕ್ಕೆ ಮನೆಯೊಳಗೆ ಜಾಗ ಇರುವುದಿಲ್ಲ, ಅಂಗಳದಲ್ಲಿ ಆಡಬೇಕಾಗ್ತದೆ. ಆ ಗಿರಿಯಲ್ಲಿ ಉಂಟಾಗಿದ್ದ ಆ ಗಿರಿ ಬಳಗ ಆಡಲಿಕ್ಕೆ ಪಾಜಕ ಕ್ಷೇತ್ರವನ್ನು ಆರಿಸಿಕೊಂಡಿದ್ದಾರೆ. ನಮ್ಮ ಮಧ್ವಾಚಾರ್ಯರು ಕೂಡ ಬೇರೆ ಯಾರದ್ದಾದರೂ ಹೇಳಿಸಿ ಆ ಕೆಲಸವನ್ನು ಮಾಡಿಸ್ಬೋದಿತ್ತು. ಆದರೆ 35 ವರ್ಷದ ಸದೃಢವಾದ ಯುವಕ ಗಿರಿಬಳಗ ಇದೆ. ಅವರಿಗೆ ಒಂದು ಪ್ರಚೋದನೆ ಕೊಟ್ಟರೆ ಆ 72 ಮಂತ್ರಗಳ ಹೋಮಗಳನ್ನು ಏನಿದೆ ಅದನ್ನು ಇಡೀ ನಮ್ಮ ದೇಶಕ್ಕೆ ಅಥವಾ ಲೋಕಕ್ಕೆ ಪರಿಚಯಿಸಲಿಕ್ಕೆ ಯೋಗ್ಯ ವ್ಯಕ್ತಿ ಹೇಳಿದರೆ ಗಿರಿಬಳಗದವರು ಮಾತ್ರ ಅಂತ ಹೇಳಿ ನಮ್ಮ ಮಧ್ವಾಚಾರ್ಯ ಕೂಡ ಅನಿಸಿರಬೇಕು. ನನಗೆ ತಿಳಿದ ಮಟ್ಟಿಗೆ ನಾನು ಇಷ್ಟು ಹೊತ್ತು ಈ 72 ಹೋಮಗಳನ್ನು ಎಟ್ ಎ ಟೈಮ್ ನಾನು ನೋಡಲಿಲ್ಲ. ಈಗ ಮೊನ್ನೆ ಕೋಟಿ ಗಾಯತ್ರಿ ಆಯಿತು, ಅಲ್ಲಿ ಕೂಡ 2 ದಿವಸ ಮಾಡಿದರು. ಲಕ್ಷ ತುಳಸಿ ಅರ್ಚಿತು, ವಿಷ್ಣು ಸಹಸ್ರನಾಮ ಅಲ್ಲ, ಲಲಿತ ಸಹಸ್ರನಾಮದ ಹೋಮ ಆಯಿತು, ಅದು ಕೂಡ 2 ದಿವಸ ಮಾಡಿದರು. ಇಲ್ಲಿ ನಾನು ಬೆಳಿಗ್ಗೆ 6:30 ಗಂಟೆಗೆ ಬಂದು ನೋಡ್ತೇನೆ, ಎಲ್ಲ 72 ಹೋಮಕುಂಡಲಲ್ಲಿ ಕೂಡ ಹೋಮ ಸ್ಟಾರ್ಟ್ ಆಗಿದೆ. ಇದರ ಹಿಂದೆ ಎಷ್ಟೊಂದು ಪರಿಶ್ರಮ ಇದೆ ಅವರ ಗಿರಿಬಳಗದವರದ್ದು. ಈ ಸಂಘಟನೆ ಹೇಳುವಂಥದ್ದು ಬಹಳ ಕಷ್ಟ ಇದೆ. ಇಷ್ಟು ಜನರನ್ನು ಒಟ್ಟು ಮಾಡೋದು ಬಹಳ ಕಷ್ಟ. ಅದರ ಮೇಲೆ ಇಷ್ಟು ಋದ್ವಿಗರು ಬೆಳಿಗ್ಗೆ 5 ಗಂಟೆಯೊಳಗೆ ಇಲ್ಲಿ ಬರಬೇಕು. ನಾನು ಅವರ ಮಿತ್ರರು, ಪರಶುರಾಮರ ಮಿತ್ರರ ಹತ್ರ ಕೇಳಿದೆ, ನಿನ್ನೆ ರಾತ್ರಿ ನಾವು ಮನೆಗೆ ಹೋಗುವಾಗ 1 ಗಂಟೆ ಆಗಿದೆ. 72 ಹೋಮ ಕುಂಡಗಳನ್ನು ತಯಾರು ಮಾಡಿ ಅಲ್ಲಿಗೆ ಏನೆಲ್ಲ ದ್ರವ್ಯಗಳು ಬೇಕಾ ಅದನ್ನೆಲ್ಲ ಸರಿ ಮಾಡಿಟ್ಟು ಬೆಳಿಗ್ಗೆ ಬಂದು ಹೋಮಕ್ಕೆ ಕೂತವರಿಗೆ ಕೂತ್ಕೊಳ್ಳುವಂಥದ್ದು ಮಾತ್ರ ಕೆಲಸ. ನೋಡಿ ಅದರ ಹಿಂದೆ ಎಷ್ಟು ಪರಿಶ್ರಮ ಇದೆ. ಸಾಧಾರಣ ನನ್ನ ಲೆಕ್ಕದಲ್ಲಿ ಒಂದು 6 ತಿಂಗಳಿಂದ ತಯಾರು ಮಾಡಿದ್ದಾರೆ ಏನೋ. ಈ ಒಂದು 72 ಮಂತ್ರದ ಹೋಮ, ಇಷ್ಟು ದೊಡ್ಡ ಕೆಲಸ, ಮಧ್ಯಾಹ್ನ ಬಹಳಷ್ಟು ಒಳ್ಳೆಯದಾದ ಊಟ, ಪ್ರತಿಯೊಬ್ಬರಿಗೂ ಬೇಕಾದಷ್ಟು 12-12:30 ಗಂಟೆ 12 ಗಂಟೆಗೆ ಅಸ್ತೋದಕ ಕೂಡ ಮಾಡಿಯಾಗಿದೆ. ಈ ಎಲ್ಲ ಪರಿಶ್ರಮದ ಹಿಂದೆ ನಮ್ಮ ಗಿರಿಬಳಗದವರ ಬಹಳಷ್ಟು ತ್ಯಾಗ ಇದೆ. ಒಂದು ಕಾರ್ಯಕ್ರಮ ಮಾಡಬೇಕಾದ್ರೆ ಇಷ್ಟು ಜನವೂ ಕೂಡ ಅವರ ಎಲ್ಲ ವೈಯಕ್ತಿಕ ಕೆಲಸವನ್ನು ಬಿಟ್ಟು ಅದರ ಹಿಂದೆ ತೊಡಗಿಕೊಂಡು ಅದಕ್ಕೆ ಬೇಕಾದಂತಹ ನಿಮ್ಮ ಫೈನಾನ್ಸ್ ಇರ್ಬೋದು ಅದನ್ನೆಲ್ಲ ಕಲೆಕ್ಟ್ ಮಾಡಿಕೊಂಡು ಸದ್ವಿನಿಯೋಗವಾಗಿ ಮಾಡ್ತಾರಲ್ಲ, ಅದು ಗ್ರೇಟ್. ಇದಕ್ಕೆ ನನ್ನ ಗಿರಿಬಳಗದವರಿಗೆ ವೈಯಕ್ತಿಕವಾದಂತಹ ಒಂದು ಅಭಿನಂದನೆಯನ್ನು ಸಲ್ಲಿಸಲಿಕ್ಕೆ ಇಚ್ಛಿಸ್ತಾ ಇದ್ದೇನೆ. ಹಾಗೆಯೇ ನಮ್ಮ ಗಿರಿಬಳಗದವರು ಬಹಳಷ್ಟು ಕೆಲಸ ಮಾಡಿದರು. ಕೆಲವರಿಗೆ ಸಪೋರ್ಟ್ ಮಾಡಿದರು, ಹುಷಾರಿಲ್ಲದವರಿಗೆ ಸಪೋರ್ಟ್ ಮಾಡಿದರು, ವಿದ್ಯಾರ್ಥಿಗಳಿಗೆ ಸಪೋರ್ಟ್ ಮಾಡಿದರು, ಮತ್ತು ಗೋಶಾಲೆಗೆ ಎಲ್ಲ ಕೊಡ್ತೇನೆ ಅಂತ ಹೇಳಿದರು. ನನ್ನ ಒಂದು ವಿನಂತಿ ಏನಂತ ಹೇಳಿದರೆ, ನಾವು
ನಮ್ಮ ಮನೆಯಲ್ಲಿ ಏನು ಮಾಡ್ತೇವೆ ಅಂತ ಹೇಳಿದರೆ, ನಮ್ಮ ಮಕ್ಕಳದ್ದು ಬರ್ತ್ಡೇ ಇರ್ಬೋದು, ಮ್ಯಾರೇಜ್ ಆ್ಯನಿವರ್ಸರಿ ಇರ್ಬೋದು, ಅದಕ್ಕೆ ನಾವೇನು ಮಾಡ್ತೇವೆ, ಮನೆಯಲ್ಲೇ ಒಂದು ಕೇಕ್ ಕಟ್ ಮಾಡೋದು, ಹೋಟ್ಲಿಗೆ ಹೋಗಿ ಸರಿಯಾಗಿ ತಿನ್ನೋದು, ಇಂಥದ್ದೆಲ್ಲ ಮಾಡುವ ಬದಲು ಈಗ ನೋಡಿ ಕಾರ್ಕಳದಲ್ಲಿ, ನಮ್ಮ ಹೆಬ್ರಿಯಲ್ಲಿ, ಉಡುಪಿಯಲ್ಲಿ, ನೀಲಾವರದಲ್ಲಿ 3 ಗೋಶಾಲೆ ಇದೆ. ನಾವು ಏನು ನಮ್ಮ ಬರ್ತ್ಡೇ ಪಾರ್ಟಿ ಆ್ಯನಿವರ್ಸರಿ ಇದೆ, ಆ ಗೋಶಾಲೆಗೆ ಹೋಗಿ ಅಲ್ಲಿ ನಮ್ಮಿಂದ ಏನು ಆ ಗೋಶಾಲೆಗೆ ನಮಗೆ ಕೊಡಲಿಕ್ಕೆ ಆಗ್ತದೆ ಅದನ್ನು ಕೊಟ್ಟರೆ ನಮ್ಮ ಈ ಬರ್ತ್ಡೇಯ ಲೆಕ್ಕದಲ್ಲಿ ಅಥವಾ ಆ್ಯನಿವರ್ಸರಿ ಲೆಕ್ಕದಲ್ಲಿ ಆ ಒಂದು 2-3 ಗೋವುಗಳಿಗಾದರೂ ಗೋಗ್ರಾಸ ಸಿಗುವಂತಹ ಒಂದು ವ್ಯವಸ್ಥೆ ಆಗ್ತದೆ. ಯಾಕೆಂದರೆ ಹೋಟ್ಲಿಗೆ ಹೋಗಿ ಹಣ ಖರ್ಚು ಮಾಡುವ ಬದಲು ನಾವೊಂದು ಒಳ್ಳೆಯ ರೀತಿಯ ಸದ್ವಿನಿಯೋಗ ಮಾಡ್ಬೋದು ಹೇಳುವಂಥ ನನ್ನ ಸಲಹೆ ಗಿರಿಬಳಗದವರಿಗೆ ಮತ್ತು ಇಲ್ಲಿ ಸೇರಿದ ಎಲ್ಲ ಬಂಧುಗಳಿಗೆ ಕೂಡ. ಯಾಕೆಂದರೆ ನಾವು ಹಾಕುವಂಥ ಗೋವಿಗೆ ನೋಡಿ, ಮುಂಚೆ ಎಲ್ಲ ನಮ್ಮ ಹಳ್ಳಿಯಲ್ಲಿ ಎಲ್ರಿಗೂ ಗೊತ್ತಿರ್ಬೋದು, ಪಾಜಕದವರಿಗೆ, ಕುಂಜಾರಿಗವ್ರು ಎಲ್ರಿಗೂ ಗೊತ್ತಿರ್ಬೋದು, ನಾವು ಮನೆಯಿಂದ ಹೊರಗೆ ಬಂದ ಕೂಡಲೇ ಎದುರಿಗೆ ಗೋವು ಕಾಣಬೇಕು ಅಂತ ಹೇಳ್ತಾರೆ. ಹೇಳಿದರೆ ಅದು ಹಟ್ಟಿ ಎದುರದಲ್ಲೇ ಇರ್ತಾಯಿತ್ತು. ನಮ್ಮ ಮನೆಯಿಂದ ಹೊರಗೆ ಬಂದ ಕೂಡಲೇ ಹಟ್ಟಿ ನೋಡಿದರೆ ಗೋವು ಪ್ರಥಮ ದರ್ಶನವೇ ಗೋವುದ್ದಾಗಬೇಕು, ಮತ್ತು ತೆಂಗಿನ ಮರದ್ದಾಗಬೇಕು. 2 ಕಲ್ಪವೃಕ್ಷ ಅಂತೇಳಿ ಅಷ್ಟು, ಕಾಮಧೇನು ಮತ್ತು ಕಲ್ಪವೃಕ್ಷ ಅಂತ. ಈಗ ಏನಾಗಿದೆ ಅಂತ ಹೇಳಿದರೆ ಸಂದರ್ಭಗಳು ನಮ್ಮಲ್ಲಿ ಎಲ್ಲ ಬಹಳಷ್ಟು ಕಡಿಮೆ ಆಗಿದೆ. 5 ಸೆನ್ಸು 10 ಸೆನ್ಸು ಜಾಗ ಅಲ್ಲಿ ಹಟ್ಟಿ ಮಾಡಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಯಾರ ಮನೆಯಲ್ಲಿಯೂ ಹಟ್ಟಿಯೇ ಇಲ್ಲ. ಈಗ ಬೆಳಿಗ್ಗೆ ಎದ್ದು ನೋಡಿದ ಬಾಗಿಲು ತೆಗೆದು ಕೂಡಲೇ ಕಾಣೋದೇ ನಂದಿನಿ ತೊಟ್ಟೆ ಮತ್ತು ಪೇಪರ್, ಅದು ಬಿಟ್ಟರೆ ಬೇರೆ ಏನು ಕಾಣೋದಿಲ್ಲ. ಹಾಗಾಗಿ ದಯವಿಟ್ಟು ನನ್ನ ಒಂದು ವಿನಂತಿ ಎಲ್ಲರಲ್ಲಿ ಕೂಡ, ಆದಷ್ಟು ನೀವು ನಮ್ಮ ಯಾವುದೇ ಒಂದು ಆಚರಣೆ ಇರಲಿ, ಮನೆಯಲ್ಲಿ ನಾವು ಒಂದು ಯಾವುದೇ ಕಾರ್ಯಕ್ರಮ ಮಾಡಿದರೂ ಕೂಡ ಗೋಗ್ರಾಸ ಅಂತೇಳಿ ನಾವು ಊಟ ಕೂತ್ಕೊಳ್ಳಬಹುದು, ಗೋಗ್ರಾಸವನ್ನು ಮಾಡಬೇಕು. ಅದೇ ಗೋಗ್ರಾಸವನ್ನು ನಾವು ನಮ್ಮ ಗೋಶಾಲೆಗಳಿಗೆ ಕೊಟ್ಟರೆ ಅಲ್ಲಿಯ ಬಹಳಷ್ಟು ಗೋವುಗಳಿಗೆ ಸ್ವಲ್ಪ ಗ್ರಾಸ ಆಗ್ತದೆ ನನ್ನ ಅನಿಸಿಕೆ. ನಾವು ಕಾರ್ಕಳದಲ್ಲಿ ಏನು ಮಾಡಿದ್ದೇವೆ ಅಂತ ಹೇಳಿದರೆ, ಒಂದು ಸ್ಕೀಮ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದೇವೆ ಈಗ, ಗೋಗ್ರಾಸದ ನಿಧಿ ಅಂತೇಳಿ. ಅದು ಯಾಕೆ ಅಂತ ಹೇಳಿದರೆ, ಪ್ರತಿಯೊಬ್ಬರು ಕೂಡ ದಿವಸಕ್ಕೆ ಒಂದು 10 ರೂಪಾಯಿ ತೆಗೆದಿಡೋದು. ಅದೊಂದು ಡಬ್ಬಿಯಲ್ಲಿ ಹಾಕಿ ಇಡ್ಬೋದು, ಅಥವಾ ತಿಂಗಳಿಗೆ 300 ರೂಪಾಯಿ ಆಗಿರ್ಬೋದು, ಅಥವಾ ವರ್ಷಕ್ಕೆ 3600 ಆಗಿರ್ಬೋದು. ಅದು ಎಲ್ಲವನ್ನು ನಾವೊಂದು ಅಭಯಹಸ್ತ ಚಾರಿಟೇಬಲ್ ಟ್ರಸ್ಟ್ ಅಂತ ಮಾಡಿದ್ದೇವೆ ಕಾರ್ಕಳದಲ್ಲಿ. ಅದರಲ್ಲಿ 365 ಮೆಂಬರ್ ಆದರೆ ವರ್ಷಕ್ಕೆ 3600 ರೂಪಾಯಿ ಆಗ್ತದೆ. ಟೋಟಲ್ ಒಂದು ವರ್ಷಕ್ಕೆ 13,14,000 ರೂಪಾಯಿ ಟೋಟಲ್ ಅಕ್ಯುಮಿಲೇಟ್ ಆಗ್ತದೆ ಅಮೌಂಟ್. ಅದನ್ನು ಯಾವ ಗೋಶಾಲೆಗೆ ಅವಶ್ಯಕತೆ ಇದೆ, ಈಗ ನೀಲಾವರ ಇರ್ಬೋದು, ಹೆಬ್ರಿದು ಇರ್ಬೋದು, ಹೆಬ್ರಿಯಲ್ಲಿ 2 ಇದೆ, ಒಂದು ದುರ್ಗದಲ್ಲಿ, ಒಂದು ವಿಶೇಷ ಕೃಷ್ಣ ಗೋಪಾಲಕೃಷ್ಣ ಗೋಶಾಲೆ ಅಂಥೇಳಿ, ಯಾವುದಕ್ಕೆ ಸಾಧ್ಯ ಉಂಟು ಅದನ್ನೆಲ್ಲ ಕೊಡ್ಬೋದು. ಕೊಟ್ಟರೆ ಆದಷ್ಟು ನಮ್ಮ ಈ ಗೋ ಸೇವೆ ಮಾಡುವಂತಹ ಭಾಗ್ಯ ನಮ್ಮ ಎಲ್ರಿಗೂ ಸಿಗ್ತದೆ ಅಂತೇಳಿ ಅನ್ನಿಸುತ್ತಾ, ಈ 35 ವರ್ಷಗಳ ಕಾಲ ಬಹಳಷ್ಟು ಒಳ್ಳೆಯ ಕೆಲಸ ಮಾಡಿದ್ದೀರಿ. ಈ ಗಿರಿಬಳಗದವರು ಇನ್ನಷ್ಟು ಕೇವಲ ಸಿಲ್ವರ್ ಜುಬ್ಲಿ ಮಾತ್ರ ಅಲ್ಲ, ಗೋಲ್ಡನ್ ಜುಬ್ಲಿ, ಪ್ಲ್ಯಾಟಿನಮ್ ಜುಬ್ಲಿ ಆಗಲಿ, ಆ ಎಲ್ಲ ಕಾರ್ಯಕ್ರಮಗಳಿಗೆ ಕೂಡ ಎಲ್ಲರ ಸಹಕಾರ ಸಿಕ್ಕಲಿ ಅಂತ ಆಶಿಸುತ್ತಾ, ನನ್ನನ್ನು ಇಲ್ಲಿವರೆಗೆ ಕರೆದು ನನ್ನ 2 ಮಾತುಗಳು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಎಲ್ಲ ಗಿರಿಬಳಗದ ಕಾರ್ಯಕರ್ತರಿಗೆ, ಅಧ್ಯಕ್ಷರಿಗೆ ಗಮನಿಸುತ್ತಾ ನನ್ನ 2 ಮಾತನ್ನು ಮುಗಿಸ್ತಾ ಇದ್ದೇನೆ. ಧನ್ಯವಾದ. ವಂದನೆಗಳೇ ಸಾವು. ನಿಮ್ಮ ನಡೆ ಅನುಕರಣೀಯ. ನಮಗೂ ಸಮಸ್ಯೆಗಳು ಬರುತ್ತದೆ, ಆದರೆ ಬಗೆಹರಿಯದ ಸಮಸ್ಯೆಗಳಿಗೆ ನಮಗೆ ಭಗವಂತನೇ ಉತ್ತರ ಕೊಡುತ್ತಾನೆ. ನಾವು ಮೌನವಾಗಿದ್ದುಕೊಂಡು ಪ್ರಾರ್ಥನೆ ಮಾಡುವುದರಿಂದ ನಮ್ಮ ಎಲ್ಲ ಸಮಸ್ಯೆಗಳು ಪರಿಹಾರವಾಗ್ತಾ ಇದೆ. ನೀವು ಹೇಳಿದಂತಹ ಸಲಹೆ ಸೂಚನೆಗಳನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಲು ಪ್ರಾಮಾಣಿಕವಾದ ಪ್ರಯತ್ನವನ್ನು ಮಾಡ್ತೇವೆ. ಮುಂದೆ ಬಳಗದ ಸದಸ್ಯರು ಎಲ್ಲರೂ ನಿರ್ಧಾರ ಮಾಡಿಕೊಂಡು ನಾವು ಸಾಮಾಜಿಕ ಕ್ಷೇತ್ರದಲ್ಲಿ ಹಾಗೂ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದಿರುವವರನ್ನು ಇಂದು ಅಭಿನಂದಿಸಿರುವುದು ನಮಗೆ ಸಂತಸ ಸಂಗತಿ. ಅಂತೆಯೇ ನಮಗೆ ಸ್ಫೂರ್ತಿಯಾಗಿ ನಮ್ಮೊಂದಿಗೆ ಇರುವಂತಹ ನಮ್ಮ ಸ್ಥಳೀಯರಾದಂತಹ ಕೆಲವರನ್ನು ಗುರುತಿಸಬೇಕಾಗಿರುವುದು ನಮ್ಮ ಕರ್ತವ್ಯ. ಪ್ರಪ್ರಥಮವಾಗಿ ಪಾಜಕ ಕ್ಷೇತ್ರದ ಮಾಧವ ಉಪಾಧ್ಯಾಯವರು ವೇದಿಕೆಗೆ ಆಗಮಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ನಾವು ಪಾಜಕ ಕ್ಷೇತ್ರದಲ್ಲಿ ಅಥವಾ ಗಿರಿಬಳಗದ ವತಿಯಿಂದ ಯಾವುದೇ ಕಾರ್ಯಕ್ರಮವನ್ನು ಹಮ್ಮಿಕೊಂಡರೂ ನಮಗೆ ಯಾವತ್ತಿಗೂ ಬೆನ್ನೆಲುಬಾಗಿ ನಮಗೆ ಸ್ಫೂರ್ತಿಯನ್ನು ಮಾರ್ಗದರ್ಶನ ನೀಡುವಂಥವರು ಮಾಧವ ಉಪಾಧ್ಯಾಯವರು. ಇತ್ತೀಚೆಗೆ ನಡೆದ ಪ್ರಾಣ ಪ್ರತಿಷ್ಠೆಯ ಬಳಿಕ ಅಯೋಧ್ಯೆಗೂ ತೆರಳಿ ಶ್ರೀರಾಮ ದರ್ಶನವನ್ನು ಮಾಡಿಕೊಂಡು ನಮ್ಮೊಂದಿಗೆ ಇಂದಿನ ಕಾರ್ಯಕ್ರಮಕ್ಕಾಗಿ ಹಿಂದಿರುಗಿ ಬಂದಿರುತ್ತಾರೆ. ಶ್ರೀ ಮಾಧವ ಉಪಾಧ್ಯಾಯವರು ಶ್ರೀಪಾದರಿಂದ ಅನುಗ್ರಹವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇವೆ. ರಾಮನ ಸನ್ನಿಧಿಯಲ್ಲೂ ಯಜ್ಞವನ್ನು ಮಾಡಿ ಇವತ್ತು ಬೆಳಿಗ್ಗೆ ತಾನೇ ಅಯೋಧ್ಯೆಯಿಂದ ಬಂದವರವರು. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಅಭಿನಂದನೆಗಳು.
ಎಲ್ಲ ಕಾರ್ಯಕ್ರಮಗಳಿಗೂ ನಮಗೆ ಬೆನ್ನೆಲುಬಾಗಿರುವವರು ದುರ್ಗಾದೇವಿ ದೇವಸ್ಥಾನದ ವ್ಯವಸ್ಥಾಪಕರಾದ ಶ್ರೀ ರಾಜೇಂದ್ರ ರಾವ್ ಇವರು ಕೂಡ ವೇದಿಕೆಗೆ ಆಗಮಿಸಬೇಕಾಗಿ ಹಾಗೂ ಶ್ರೀಪಾದರಿಂದ ಅನುಗ್ರಹವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇವೆ. ನಮ್ಮ ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ತುಂಬ ಪ್ರೋತ್ಸಾಹ. ಯಾಕೆಂದರೆ ನಾಟಕ ಇರಲಿ, ಯಕ್ಷಗಾನ ಇರಲಿ, ನೃತ್ಯ ಇರಲಿ, ಏನಿರಲಿ ಹಗಲು ರಾತ್ರಿ ನಮ್ಮೊಂದಿಗಿದ್ದು ನಮಗೆ ಮಾರ್ಗದರ್ಶನ ನೀಡುತ್ತಾ ತಮಗೆ ತುಂಬ ಸಹಕಾರ ನೀಡುವಂತಹ ಅಲ್ಲಿನ ವ್ಯವಸ್ಥಾಪಕರು ಶ್ರೀ ರಾಜೇಂದ್ರ ರಾವ್ ಅವರನ್ನು ಈ ಸಂದರ್ಭದಲ್ಲಿ ನಾವು ಹೃತ್ಪೂರ್ವಕವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ನಮ್ಮೊಂದಿಗಿದ್ದಾರೆ ಶ್ರೀ ಸಂದೀಪ್ ಕುಮಾರ್ ಮಂಜಾ. ಇವರು ಪ್ರಸ್ತುತ ಉಡುಪಿ ಜಿಲ್ಲಾ ಬ್ರಾಹ್ಮಣ ಮಹಾಸಭಾದ ಪ್ರಸ್ತುತ ಕಾರ್ಯಾಧ್ಯಕ್ಷರಾಗಿ ಇವರು ಆಯ್ಕೆಯಾಗಿದ್ದಾರೆ. ಇವರನ್ನು ಕೂಡ ನಾವು ಗುರುತಿಸಿಕೊಳ್ತಾ ಇದ್ದೇವೆ. ಇವರು ವೇದಿಕೆ ಆಗಮಿಸಿ ಶ್ರೀಪಾದರಿಂದ ಅನುಗ್ರಹ ಮಂತ್ರಾಕ್ಷತೆಯನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇವೆ. ಶ್ರೀಯುತ ಸಂದೀಪ್ ಮಂಜಾ ಇವರು. ಇಂದಿನ ಸಭಾ ಕಾರ್ಯಕ್ರಮದ ಬಳಿಕ ಬಳಗದ ಸದಸ್ಯರಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೀತಾ ಇವೆ. ಧಾರ್ಮಿಕ ಶೈಕ್ಷಣಿಕ ಕಾರ್ಯಕ್ರಮ ಜೊತೆ ನಮ್ಮ ಅಂಗವಾಗಿರುವಂಥ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ವಿವಿಧ ಕಾರ್ಯಕ್ರಮಗಳು. ಇಂದು ನಾವು ವಿಶಿಷ್ಟವಾಗಿ ಒಂದು ಪ್ರಯತ್ನವನ್ನು ಮಾಡಬೇಕೆಂದು ಹೇಳಿ ಐತಿಹಾಸಿಕ ನಾಟಕ ಶ್ರೀ ಶಶಿರಾಜ್ ಕಾವೂರಿ ಅವರಿಂದ ವಿರಚಿತವಾದಂತಹ ಈ ನಾಟಕ ಛತ್ರಪತಿ ಶಿವಾಜಿ ಎಂಬ ಪ್ರದರ್ಶನವನ್ನು ಕಾರ್ಯಕ್ರಮದ ಬಳಿಕ ಹಮ್ಮಿಕೊಂಡಿರುತ್ತೇವೆ. ನಮಗೆ ಇದಕ್ಕೆ ಸಹಕಾರವನ್ನು ನೀಡಿರುವವರು ಇಬ್ಬರನ್ನು ನಾವು ಇವತ್ತು ಸ್ಮರಿಸಬೇಕಾಗುವುದು ನಮ್ಮ ಕರ್ತವ್ಯ. ಪ್ರಪ್ರಥಮವಾಗಿ ಈ ನಾಟಕದ ವಿರಚಿತರಾದ ಶ್ರೀ ಶಶಿರಾಜ್ ಕಾವೂರು ಇವರು ನಮ್ಮೊಂದಿಗೆ ಇವತ್ತು ಬರಬೇಕಾಗಿತ್ತು. ಕಾರ್ಯನಿಮಿತ್ತವಾಗಿ ಇವರು ಬಂದಿಲ್ಲ. ಇವರು ಬಂದ ನಂತರ ನಾವು ಸ್ಮರಿಸ್ತಾ ಇದ್ದೇವೆ. ಹಾಗೆ ನಮ್ಮ ನಾಟಕದ ನಿರ್ದೇಶಕರಾದ ಶ್ರೀ ಪ್ರೀತಿಪಾತ್ರರಾದ ಗಣೇಶ್ ರಾವ್ ಯಲ್ಲೂರು ಇವರು ನಮ್ಮೊಂದಿಗಿದ್ದಾರೆ. ಹಗಲಿರುಳು ಕಳೆದ 3 ತಿಂಗಳಿಂದ ಶ್ರಮಿಸಿ ನಮ್ಮ ನಾಟಕವನ್ನು ಚೆಂದ ಕಾಣಿಸಿಕೊಡ್ಬೇಕಾಗಿ ಇವರು ಬಹಳಷ್ಟು ಪ್ರಯತ್ನವನ್ನು ಮಾಡಿದ್ದಾರೆ. ಇವರಿಗೆ ಬಳಗದ ವತಿಯಿಂದ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಶ್ರೀಪಾದರಿಂದ ಅನುಗ್ರಹ ಮಂತ್ರಾಕ್ಷತೆ ಸ್ವೀಕರಿಸಬೇಕು ಕೇಳಿಕೊಳ್ಳುತ್ತಾ ಇದ್ದೇವೆ. ಕಾರ್ಯಕ್ರಮದ ಮುಂದಿನ ಅಂಗವಾಗಿ ಶ್ರೀಪಾದರಿಂದ ಅನುಗ್ರಹ ಸಂದೇಶ. ಪ್ರಥಮವಾಗಿ ಅದಮಾರು ಮಠಾಧೀಶರ ಕಿರಿಮಠಾಧೀಶರಂತಹ ಶ್ರೀ ಶ್ರೀ ಈಶಪ್ರಿಯ ತೀರ್ಥ ಶ್ರೀಪಾದರು ನಮ್ಮನ್ನು ಉದ್ದೇಶಿಸಿ ಆಶೀರ್ವದಿಸಬೇಕಾಗಿ ಕೇಳಿಕೊಳ್ಳುತ್ತಾರೆ. ನಮಃ. ಹರಿ ಓಂ. ಮುಂದೆ ನಾಟಕ ನಡೀಲಿಕ್ಕಿದೆ. ಹಾಗಾಗಿ ಹೆಚ್ಚು ಮಾತನಾಡದೆ ಬೇಗ ಅದಕ್ಕೆ ಅನುವು ಮಾಡಿಕೊಡೋದು ಒಳ್ಳೆಯದು ಅಂತ ಅನ್ನಿಸ್ತದೆ. ಒಗ್ಗಟ್ಟಿನಲ್ಲಿ ಬಲವಿದೆ ಅನ್ನೋದು ಹಿಂದಿನ ಮಾತು. ಒಗ್ಗಟ್ಟಲ್ಲಿ ಇದ್ದಾಗ ಯಾವುದೇ ಸಮಾಜ, ಈಗಾಗಲೇ ಶ್ರೀಯುತರು ಲಕ್ಷ್ಮೀನಾರಾಯಣವರು ಒಂದು ಮಾತು ಹೇಳಿದರು, ನಾವು ಸಂಘಟಿತರಾಗಬೇಕು ಅಂತ. ಅಂಥ ಒಂದು ಈಗಿನ ಕಾಲಘಟ್ಟದಲ್ಲಿ ವಿಶೇಷವಾಗಿ ಅಧ್ಯಾತ್ಮ ಚಿಂತಕರೆಲ್ಲ ಸೇರಿ ಸಂಘಟಿತರಾಗುವುದು ಬಹಳ ಮುಖ್ಯ. ಆಗ ಒಳ್ಳೆಯ ಚಿಂತನೆಗಳು ಬರಲಿಕ್ಕೆ ಸಾಧ್ಯ ಆಗುತ್ತೆ. ಆ ಒಳ್ಳೆಯ ಚಿಂತನೆಗಳಿಂದ ದೇಶ ಸುಭಿಕ್ಷವಾಗ್ತದೆ, ನಮ್ಮ ಸಮಾಜದ ಎಲ್ಲ ವರ್ಗಗಳು ಕೂಡ ಗಟ್ಟಿಯಾಗ್ತದೆ. ಹೇಗೆ ತಲೆ ಎಂಬ ಭಾಗ ಇಡೀ ಶರೀರದಲ್ಲಿ ಸರಿ ಇರುವಾಗ ಬೇರೆ ಅಂಗಗಳು ಸ್ವಲ್ಪ ಊನ ಆದರೂ ಕೂಡ ನಡೀತದೆ. ಸಣ್ಣ ಒಂದು ಗಾಯ ಆಗಿದೆ, ತೊಂದರೆ ಇಲ್ಲ. ಆದರೆ ಈ ಭಾಗ ಮಾತ್ರ ತುಂಬ ಚೆನ್ನಾಗಿ ಸರಿಯಾಗಿರಬೇಕು. ಹಾಗೆ ವಿಪ್ರ ಸಮಾಜಕ್ಕೆ ವಿಶೇಷವಾದ ಒಂದು ಕರ್ತವ್ಯ ಇದೆ. ಅಂದರೆ ಇಡೀ ಸಮಾಜಕ್ಕೆ ಮಾರ್ಗದರ್ಶನ ಮಾಡುವಂಥ ಒಂದು ವಿಶಿಷ್ಟವಾದ ಕರ್ತವ್ಯವನ್ನು ಹಿರಿಯರು ವಹಿಸಿದ್ದಾರೆ. ಹಾಗಾಗಿ ಇಲ್ಲಿ ಚಿಂತನೆಗಳು ನಡೆದು ಸಮಾಜಕ್ಕೆಲ್ಲ ಮಾರ್ಗದರ್ಶನ ಮಾಡುವಂಥ ಒಳ್ಳೆಯ ಸಂದೇಶಗಳನ್ನು ಕೊಡುವುದು ಈ ಸಮಾಜದ ಒಂದು ಕರ್ತವ್ಯ ಆಗಿದೆ. ಮತ್ತು ಆ ಥರ ನಮ್ಮ ಹಿರಿಯರು ಮಾಡಿಕೊಂಡು ಬಂದಿದ್ದಾರೆ. ಹಾಗಾಗಿ ಅದನ್ನೇ ಮುಂದುವರಿಸಬೇಕು ಅನ್ನುವ ನಿಟ್ಟಿನಲ್ಲಿ ಈ ಗಿರಿಬಳಗ ತುಂಬ ಕೆಲಸ ಮಾಡ್ತಾಯಿದೆ. ಅದು ಒಂದು ಭಜನೆ ಇತ್ಯಾದಿಗಳಿಂದ, ಅದೇ ರೀತಿಯಾಗಿ ಸಹಾಯ ಹಸ್ತವನ್ನು ಕೊಡೋದ್ರ ಮೂಲಕ, ಮತ್ತು ಇವತ್ತು ನೋಡ್ತಾ ಇದ್ದೀರಿ ದೇಶದಲ್ಲಿ ಜಾಗೃತಿ ಬರಬೇಕು ಅನ್ನೋ ದೃಷ್ಟಿಯಿಂದ ಶಿವಾಜಿ ಅಂತ ಪಾತ್ರಗಳನ್ನು ಇಟ್ಟುಕೊಂಡು
ನಾಟಕಗಳ ಮೂಲಕ ಜಾಗೃತಿ ಮಾಡುವಂಥ ಈ ಥರ ಎಲ್ಲ ಬಗೆಯಲ್ಲಿ ಕೆಲಸ ಮಾಡ್ತಾಯಿದೆ. ಇಂತಹ ಗಿರಿಬಳಗವನ್ನು ನಡೆಸಿದಂಥ ಹಿರಿಯರ ನಮ್ಮೊಟ್ಟಿಗೆ ಗೋವಿಂದ ಭಟ್ರು ಇವತ್ತು ಇಲ್ಲಿದ್ದಾರೆ. ಅದಮಾರು ಶ್ರೀಪಾದರ ಬೆಳಗಿನ ಮಾತಿನಲ್ಲಿ ಅವರು ಹೇಳಿದರು, ಅದನ್ನು ಉದ್ಘಾಟನೆ ಮಾಡೋ ಸಂದರ್ಭದಲ್ಲಿ ಅವರ ಭಕ್ತಿ ಶ್ರದ್ಧೆಗಳನ್ನು ಹೇಗೆ ಅರ್ಪಣೆ ಮಾಡಿದರು ಅಂತ. ಆ ರೀತಿ ಆ ಶ್ರದ್ಧೆಯನ್ನು ಇಟ್ಟುಕೊಂಡು ಇಡೀ ಅವರ ಎಲ್ಲ ಸದಸ್ಯರುಗಳು ಕೂಡ ಕೆಲಸ ಮಾಡೋದು ನಮಗೆ ಕಂಡು ಬಂದಿದೆ. ಪಾಜಕದಲ್ಲಿರಬಹುದು, ವಿಶೇಷವಾಗಿ ನಮ್ಮ ಕುಂಜಾರಗಿರಿಯಲ್ಲಿರಬಹುದು, ನಿರಂತರವಾಗಿ ಅವರ ಸೇವೆ ನಡೀತಾ ಇರ್ತದೆ. ಮನೆಯಲ್ಲಿ ಕೂಡ ಅವರು ವಿಶಿಷ್ಟವಾಗಿ ಹೋಗಿ ಭಜನೆಗಳನ್ನೆಲ್ಲ ಮಾಡಿ ಜಾಗೃತಿಯನ್ನು ಮೂಡಿಸ್ತಾ ಇರ್ತಾರೆ. ಇಂತಹ ಕಾರ್ಯಗಳು ಹಲವು ಮುಂದಿನ ದಿನಗಳಲ್ಲೂ ಕೂಡ ನಡೆಯಲಿ ಅನ್ನುವ ಹಾರೈಕೆಯೊಂದಿಗೆ ಎಲ್ಲ ಶ್ರೀಪಾದರು ಮತ್ತು ಇತ್ಯಾದಿಗಳ ಅನುಗ್ರಹವನ್ನು ಅವರು ಪಡೆದಿದ್ದಾರೆ. ನೀವು ಆ ಸಂಚಿಕೆಯನ್ನು ನೋಡಿದರೆ ಗೊತ್ತಾಗುತ್ತೆ. ಸಂಚಿಕೆಯಲ್ಲಿ ಎಲ್ಲ ಶ್ರೀಪಾದರು ಕೂಡ ಅವರವರು ಮಾಡಿದ ಕಾರ್ಯಗಳನ್ನಲ್ಲಿ ಬರೆದಿದ್ದಾರೆ. ಗೋಶಾಲೆಗಿರಬಹುದು ಅಥವಾ ಪ್ರವಚನಗಳಿಗಿರ್ಬೋದು, ಎಲ್ಲದಕ್ಕೂ ಕೂಡ ಅವರು ನಿರಂತರವಾಗಿ ನಾವೇನು ಮಾಡಬಹುದು ಅನ್ನೋದನ್ನು ಕಂಡುಕೊಂಡು ಅದನ್ನು ಪ್ರಾಮಾಣಿಕವಾಗಿ ನಡೆಸ್ಕೊಂಡು ಬಂದಿದ್ದಾರೆ. ಇವತ್ತು ಕೂಡ ಸಮಾಜದಲ್ಲಿ ನಮ್ಮ ಗುರುತಿಸಬಹುದಾದ ವ್ಯಕ್ತಿಗಳನ್ನು, ಯಾರಿಂದ ನಾವು ಸ್ಫೂರ್ತಿಯನ್ನು ಪಡೆಯಬಹುದು ಅಂಥ ವ್ಯಕ್ತಿಗಳನ್ನೆಲ್ಲ ಇಲ್ಲಿ ತಂದು ಸನ್ಮಾನವನ್ನು ಕೂಡ ಮಾಡಿದ್ದಾರೆ. ಇಂತಹ ಕಾರ್ಯಗಳು ನಿರಂತರವಾಗಿ ನಡೀಲಿ. ಗಿರಿಬಳಗ ಅನಂತ ವಾರ್ಷಿಕೋತ್ಸವಗಳನ್ನು ಆಚರಿಸಿಕೊಳ್ಳಿ, ಹೆಚ್ಚು ಸಾಧನೆಯನ್ನು ಮಾಡಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ದೇವರ ಅನುಗ್ರಹ ನಮ್ಮೆಲ್ಲರಿಗೂ ಸದಾ ಇರಲಿ ಅಂತ ಪ್ರಾರ್ಥನೆ ಮಾಡಿ 2 ಮಾತನ್ನು ಮುಗಿಸ್ತೇನೆ. ಕೃಷ್ಣಾರ್ಪಣ. ಕತ್ತಲೆಯಿಂದ ಕತ್ತಲೆ ಓಡಿಸಲಾಗದು, ಬೆಳಕು ಮಾತ್ರ ಆ ಕೆಲಸ ಮಾಡುತ್ತದೆ. ದ್ವೇಷದಿಂದ ದ್ವೇಷ ಅಳಿಸಲಾಗದು, ಪ್ರೀತಿಯಿಂದ ಮಾತ್ರ ಸಾಧ್ಯ ಎಂದು ಸೂಚ್ಯವಾಗಿ ತಿಳಿಸಿದಂತಹ ಶ್ರೀ ಈಶಪ್ರಿಯ ತೀರ್ಥ ಶ್ರೀಪಾದರಿಗೆ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ನಮನಗಳನ್ನು ಅರ್ಪಿಸ್ತಾ ಇದ್ದೇವೆ. ಮುಂದಿನ ಅಂಗವಾಗಿ ಕಾಣಿಯೂರು ಮಠಾಧೀಶರಾದಂತಹ ಶ್ರೀ ವಿದ್ಯಾವಲ್ಲಭ ತೀರ್ಥ ಶ್ರೀಪಾದರು ನಮ್ಮನ್ನು ಉದ್ದೇಶಿಸಿ ಮಾತನಾಡಬೇಕಾಗಿ ಕೇಳಿಕೊಳ್ಳುತ್ತೇವೆ. ಕೃಷ್ಣಾಯ ವಾಸುದೇವಾಯ ಹರೆಯೇ ಪರಮಾತ್ಮನೇ ಪ್ರಣತಕ್ಲೇಶನಾಶಾಯ ಶ್ರೀ ಗೋವಿಂದಾಯ ನಮೋ ನಮಃ. ಗಿರಿಬಳಗದವರು ಹಲವು ವರ್ಷಗಳಿಂದ ಅನೇಕ ಧಾರ್ಮಿಕ ಕಾರ್ಯಕ್ರಮಗಳನ್ನು, ಅದರ ಜೊತೆಗೆ ಸಾಮಾಜಿಕವಾದ ಕಾರ್ಯಕ್ರಮಗಳನ್ನು ಮಾಡ್ತಾ ಒಂದು ರೀತಿಯಲ್ಲಿ ಒಂದು ಸ್ಫೂರ್ತಿದಾಯಕವಾದ ಒಂದು ಸಂಸ್ಥೆಯಾಗಿ ಬೆಳೆದು ಬಂದಿದೆ. ಆಚಾರ್ಯರು ಒಂದು ಮಾತನ್ನು ಹೇಳ್ತಾರೆ, ನಾನಾ ಜನಸ್ಯ ಶುಶ್ರೂಷ ಕರ್ತವ್ಯ ಕರವನ್ಮಿತೆ ಅಂತ ಹೇಳಿ. ಅಂದರೆ ಭಗವಂತನ ಪ್ರತೀಕದಲ್ಲಿ ಯಾವ ತರಹ ಪೂಜೆಯನ್ನು ಮಾಡಬೇಕು ಅದು ನಮ್ಮ ಕರ್ತವ್ಯವೋ, ಅದೇ ತರಹವಾಗಿ ಭಗವಂತನ ವಿಶೇಷ ಸನ್ನಿಧಾನವುಳ್ಳ ತನ್ನಿಮಿತ್ತವಾಗಿ ಸಮಾಜದಲ್ಲಿ ಒಳ್ಳೆ ಸಾಧನೆ ಮಾಡತಕ್ಕಂಥ ವ್ಯಕ್ತಿಗಳನ್ನು ಗುರುತಿಸಿ ಅವರನ್ನು ಸನ್ಮಾನ ಮಾಡಬೇಕು, ಗೌರವಿಸಬೇಕು, ಇದು ಒಂದು ಕರ್ತವ್ಯ ಎಂಬ ಮಾತನ್ನು ಆಚಾರ್ಯರು ಹೇಳ್ತಾರೆ. ಆ ನಿಟ್ಟಿನಲ್ಲಿ ನಮ್ಮ ಗಿರಿಬಳಗದವರು ಈ ಸಂದರ್ಭದಲ್ಲಿ ಭಗವಂತನ ಸಂಬಂಧಿಯಾಗಿರ್ತಕ್ಕಂತಹ ಕೆಲಸಗಳನ್ನೂ ಮಾಡ್ತಾ ಭಗವಂತನಿಗೆ ಪ್ರೀತಿಯಾಗತಕ್ಕಂತಹ ಒಳ್ಳೆಯ ವ್ಯಕ್ತಿಗಳನ್ನು ಗುರುತಿಸಿ ಸನ್ಮಾನವನ್ನು ಮಾಡ್ತಕ್ಕಂತಹ ಕೆಲಸವನ್ನು ಇವತ್ತು ಮಾಡಿದೆ. ನಮ್ಮ ದೇಶವನ್ನು ಕಾಯುವ ಸೈನಿಕರ ಗುರುತು ಹಿಡಿದು ಅವರನ್ನು ಸನ್ಮಾನ ಮಾಡಿದ್ದು ಬಹಳ ಸಂತೋಷ. ಯಾಕಂತ ಹೇಳಿದರೆ ಒಂದು ರೀತಿಯಲ್ಲಿ ಅವರು ಸಂಯಮಿಗಳು ಅಂತ ನಾವು ಹೇಳಬಹುದು. ಯಾನಿಶಾ ಸರ್ವಭೂತಾನಾಂ ತಸ್ಯಾಂ ಜಾಗೃತ ಸಂಯಮಿ ಅಂತ ಭಗವಂತ ಹೇಳಿದ್ದಾನೆ. ಅದಕ್ಕೆ ಆಧ್ಯಾತ್ಮಿಕವಾದ ಅರ್ಥ ಬೇರೆ ಇರಬಹುದು. ಆದರೆ ಒಂದು ರೀತಿಯಲ್ಲಿ ಸೈನಿಕರು ನಾವೆಲ್ಲ ಆರಾಮಾಗಿ ಮಲಗಿರ್ತೇವೆ ಮನೆಯಲ್ಲಿ, ಏನು ನಮಗೆ ಕಷ್ಟ ಗೊತ್ತಿಲ್ಲ, ಸುಖ ಗೊತ್ತಿಲ್ಲ, ಊಟ ಮಾಡ್ತೇವೆ, ಮಲಗ್ತೇವೆ, ಮತ್ತೆ ಮರುದಿವಸ ಹೇಳ್ತೇವೆ. ಈ ತರಹ ನಮ್ಮ ಜೀವನ ಇದೆ. ಆದರೆ ಸೈನಿಕರು ಊಟ ಇದೆಲ್ಲವನ್ನೂ ಬಿಟ್ಟು ನಮ್ಮ ದೇಶ ಸುಭದ್ರವಾಗಿರಲಿ ಎಂಬ ಆ ಒಂದು ಪ್ರಬಲವಾದ ಇಚ್ಛೆ ಇಟ್ಟುಕೊಂಡು ನಿರಂತರವಾಗಿ ದೇಶವನ್ನು ಕಾಯ್ತಾ ಇರ್ತಾರೆ. ಅದು ರಾತ್ರಿ ಹಗಲು ಅಲ್ಲ. ತಸ್ಯಾಂ ಜಾಗೃತ ಸಂಯಮಿ ಅಂತ ಹೇಳಿದಂತೆ ಒಂದು ರೀತಿಯ ಸಂಯಮಿಗಳೇ ಅಂತ ಹೇಳ್ಬೋದು ಸೈನಿಕರನ್ನು. ನಾವು ಜಾಗೃತರಾಗಿ ಇದ್ದುಕೊಂಡು ತಾವು ದೇಶವನ್ನು ಕಾಯ್ತಾ ಇದ್ದಾರೆ. ಆದ್ದರಿಂದ ನಾವಿವತ್ತು
ಸುಖ ನೆಮ್ಮದಿಯಿಂದ ನಾವು ಬದುಕ್ತಾ ಇದ್ದೇವೆ. ನಾವು ಅಂತಹ ಸೈನಿಕರನ್ನು ಗುರುತಿಸಿ ಅವರಿಗೆ ಸನ್ಮಾನ ಮಾಡಿದ್ದಾರೆ. ಅದೇ ತರಹವಾಗಿ ಬ್ಯಾಂಕಿನ ಅನೇಕ ಸಾಧನೆ ಮಾಡಿರತಕ್ಕಂತಹ ವ್ಯಕ್ತಿಗಳನ್ನು ಗುರುತಿಸಿ ಸನ್ಮಾನ ಮಾಡಿದ್ದಾರೆ. ಈ ತರಹವಾಗಿ ಒಂದು ವಿಶಿಷ್ಟವಾದ ರೀತಿಯಲ್ಲಿ ನಮ್ಮ ಗುರಿ ಬಳಗ ಕೆಲಸವನ್ನು ಮಾಡಿದೆ. ಮುಖ್ಯವಾಗಿ ಅವರ ಅನೇಕ ಸಾಧನೆಗಳಿವೆ, ನಾವು ಹೇಳಲಿಕ್ಕೆ ಸಾಧ್ಯವಿಲ್ಲ. ಗೋವುಗಳಿಗೆ ಈ ಹುಲ್ಲನ್ನು ಕೊಡ್ತಕ್ಕಂತಹ ಕೆಲಸ ಬಹಳ ಒಂದು ದೊಡ್ಡ ಕೆಲಸ. ಇವತ್ತು ನಮ್ಮ ಪಟ್ಟಣದ ಗೋವುಗಳಿಗೆ ಹುಲ್ಲೇ ಇಲ್ಲ. ನಿಜವಾಗಿ ನೋಡಲಿಕ್ಕೆ ಹೋದರೆ ಏನೋ ಪ್ಲಾಸ್ಟಿಕ್ ಹೊರಗೆ ಬಿಟ್ಟರೆ ಸಾಕು, ಅಲ್ಲಿರ್ತಕ್ಕಂತಹ ಪ್ಲಾಸ್ಟಿಕ್ಕನ್ನು ತಿಂತಾ ಬದುಕ್ತಾ ಇರ್ತಾರೆ. ಹುಲ್ಲು ಸಿಗೋದೇ ಬಹಳ ಕಷ್ಟ. ಅವರಲ್ಲಿ ಬೇಡಿಕೊಂಡು ನಾವು ಹುಲ್ಲು ಬೇಕು ಅಂತ ಹೇಳ್ತಾ ಇರಬೇಕು ನಾವು. ಅಂಥ ಸಂದರ್ಭದಲ್ಲಿ ನಮ್ಮ ಗಿರಿ ಬಳಗದವರು ಅದು ನೀಲಾವರೆ ಗೋಶಾಲೆಗಾಗಲಿ ಬೇರೆ ಬೇರೆ ಗೋಶಾಲೆಗಳಿಗೆ ತಮ್ಮ ವಾರ್ಷಿಕೋತ್ಸವ ಸಂದರ್ಭದಲ್ಲಿ ಬೇರೆ ಬೇರೆ ಸಂದರ್ಭಗಳಲ್ಲಿ ತಾವೇ ಹುಲ್ಲನ್ನು ಒದಗಿಸುವ ಮೂಲಕ ಗೋವುಗಳ ಸೇವೆಯನ್ನು ಮಾಡ್ತಾ ಇದ್ದಾರೆ, ಗೋಪಾಲಕರ ಸೇವೆಯನ್ನು ಮಾಡ್ತಾ ಇದ್ದಾರೆ, ಕೃಷ್ಣನಿಗೆ ಅತ್ಯಂತ ಪ್ರಿಯವಾದ ಸೇವೆಯನ್ನು ಮಾಡ್ತಾ ಇದ್ದಾರೆ. ಇಂತಹ ಅನೇಕ ಕೆಲಸವನ್ನು ಮಾಡಿಕೊಂಡು ಬಂದಿರತಕ್ಕಂತಹ ಗಿರಿ ಬಳಗ 35 ವರ್ಷಗಳನ್ನು ಸಂದ ನಿಮಿತ್ತವಾಗಿ ಈ ವಿಶಿಷ್ಟವಾದ ರೀತಿಯಲ್ಲಿ ಕಾರ್ಯಕ್ರಮವನ್ನು ಮಾಡಿದೆ. ಅವೆಲ್ಲರೂ ಸಹಿತ ಗಿರಿ ಬಳಗ 35 ವರ್ಷ ಸಂದಿದೆ, ಮತ್ತು 50 ವರ್ಷಗಳು ಆಗಬೇಕು. ನಾವೆಲ್ಲರೂ ಸೇರಿಕೊಂಡು ಅತ್ಯಂತ ವಿಜೃಂಭಣೆಯಿಂದ ಈ ಒಂದು ಸುವರ್ಣ ಮಹೋತ್ಸವ ಸಂದರ್ಭವನ್ನು ಆಚರಿಸಬೇಕು ಅಂತ ಈ ಸಂದರ್ಭದಲ್ಲಿ ನಾವು ಹೇಳ್ತಾ, ಅದಕ್ಕೆ ಪೂರಕವಾದ ವಿಶಿಷ್ಟವಾದ ಕಾರ್ಯಗಳು ಈ ಸಂಘದ ಮೂಲಕ ಆಗಲಿ ಅಂತ ನಾನು ಆಚಾರ್ಯರಲ್ಲಿ ಪ್ರಾರ್ಥನೆ ಮಾಡ್ತಾ ನಮ್ಮ ಮಾತನ್ನು ಮುಗಿಸ್ತಾ ಇದ್ದೇವೆ. ಕೃಷ್ಣಾರ್ಪಣಮಸ್ತು. ತಾಳ್ಮೆ, ಸಹನೆ, ಛಲ ಇವು ಜೀವನದಲ್ಲಿ ಬಹು ಮುಖ್ಯ. ಅವುಗಳಿಂದ ಏನನ್ನೂ ಸಾಧಿಸಬಹುದು ಎಂದು ನಮ್ಮ ಬಳಗಕ್ಕೆ ಹಿತವಚನಗಳನ್ನು ನೀಡಿದಂತಹ, ಆಶೀರ್ವಚನ ಮಾಡಿದಂತಹ ಶ್ರೀ ವಿದ್ಯಾವಲ್ಲಭ ಶ್ರೀ ತೀರ್ಥ ಶ್ರೀಪಾದರಿಗೆ ನಿಮ್ಮೆಲ್ಲರ ನಮನಗಳು. ಮುಂದಕ್ಕೆ ಅದಮಾರು ಮಠಾಧೀಶರಾದ ಶ್ರೀ ವಿಶ್ವಪ್ರಿಯ ತೀರ್ಥ ಶ್ರೀಪಾದರು ನಮ್ಮನ್ನುದ್ದೇಶಿಸಿ ಆಶೀರ್ವದಿಸಲಿದ್ದಾರೆ. ಕ್ಷೇತ್ರಂ ಸ ಪಾಜಕಪದಂ ತ್ರಿಕುಲೈಕಕೇತುಃ ಕಮ್ಯದ್ದದಾತಿ ಸತತಂ ಖಲು ವಿಶ್ವಪಾಜಾತ್. ಆನಂದತೀರ್ಥಗುರುಭ್ಯೋ ನಮಃ. ದುರ್ಗಾಯೈ ನಮಃ. ವೇದ ಮಂತ್ರ ಒಂದು ಮಾತು ಹೇಳುತ್ತೆ. ವೇದ ಮಂತ್ರ ಅಂದರೆ ಸದಾತನದಿಂದ ಸದಾಕಾಲ ಇರತಕ್ಕಂತಹ ಒಂದು ಗ್ರಂಥ. ಯಾರು ಅದನ್ನು ಏನು ಮಾಡಿದರೂ ಕೂಡ ನಾಶ ಆಗುವುದೇ ಇಲ್ಲ. ನಾಶ ಮಾಡ್ತೇನೆ ಅಂತ ಹೇಳಿದವರು ನಷ್ಟ ಆಗ್ತಾರೆ ವಿನಃ ಅದೇನು ನಾಶ ಆಗೋಲ್ಲ. ಅದರಲ್ಲಿ ಒಂದು ಮಾತು ಬರುತ್ತೆ, ನಮ್ಮ ಸಮಾಜಕ್ಕೆ ಸಂಬಂಧಪಟ್ಟ ಒಂದು ಮಾತನ್ನು ಅದು ಹೇಳುತ್ತೆ. ವೇದಗಳು ಅಂತಂದರೆ ದೇವರನ್ನು ಮಾತ್ರ ಹೇಳಲಿಕ್ಕಿರುವುದು ಅಂತ ಭಾವಿಸಬಾರದು. ದೇವರಿಂದ ಸೃಷ್ಟವಾದ ಜಗತ್ತನ್ನೂ ಹೇಳುತ್ತೆ. ಈ ಜಗತ್ತಿನಲ್ಲಿ ನಾವು ಹೇಗೆ ಇರಬೇಕು ಎನ್ನುವುದನ್ನು ತಿಳಿಸಿಕೊಡುತ್ತೆ. ಆದ್ದರಿಂದ ಅದಕ್ಕೆ ವೇದ ಅಂತ ಹೆಸರು. ವೇದಯತಿ, ತಿಳಿಸಿಕೊಡುತ್ತೆ ಅಂತ. ವೇದ ಶಬ್ದದ ಅರ್ಥ ಹಾಗೆ. ಏನು ಮಾತು ಬರುತ್ತೆ? ಏನಕೇನ ಪ್ರಕಾರೇಣ ಕೋಹಿ ನಾಮ ನ ಜೀವತಿ ಪರೇಶಾಂ ಉಪಕಾರಾರ್ಥಂ ಯಹ ಜೀವತಿ ಸಹ ಜೀವತಿ. ಪ್ರಾಯಶಃ ಬದುಕಿದವರಿಗೆಲ್ಲ ಅರ್ಥ ಆಯಿತು ಅಂತ ಭಾವಿಸ್ತೇನೆ. ಪರೇಶಾಂ ಉಪಕಾರಾರ್ಥಂ ಯಹ ಜೀವತಿ ಸಹ ಜೀವತಿ. ಸುಮ್ಮನೆ ಬದುಕೋದು ಅಂತಂದರೆ ಯಾರು ತಾನೇ ಬದುಕೋಲ್ಲ. ಏನಕೇನ ಪ್ರಕಾರೇಣ, ತಿನ್ನೋದು, ಮಲಗುವುದು, ಇದು ನನ್ನ ಜಾಗ, ಖಾಲಿ ಮಾಡು ಅಂತ ಹೊಡಿಲಿಕ್ಕೆ ಬಂದರೆ ಅಲ್ಲಿಂದ ಏಳುವುದು, ಇನ್ನೊಂದು ಜಾಗದಲ್ಲಿ ಮಲಗುವುದು, ಇಷ್ಟೇ ಮಾಡಿಕೊಂಡು ಜೀವನ ಸಾಗಿಸುವುದು ಅಂತಾದರೆ ಪ್ರಾಣಿಗಳು ಕೂಡ ಇಂತಹ ಜೀವನವನ್ನು ನಡೆಸ್ತಾವೆ. ಏನಕೇನ ಪ್ರಕಾರೇಣ ಕೋಹಿನಾಮ ನ ಜೀವತಿ, ಯಾರು ತಾನೇ ಬದುಕುವುದಿಲ್ಲ. ಹಾಗಾದರೆ ಬದುಕು ಸಾರ್ಥಕ ಆಗಬೇಕು ಅಂತಾದರೆ ಪರೇಶಾಂ ಉಪಕಾರಾರ್ಥಂ ಯಹ ಜೀವತಿ ಸಹ ಜೀವತಿ. ಅವನ ಬದುಕು ನಿಜವಾಗಿ ಪೂರ್ಣ ಆಗುವುದು ಸಮಾಜದಲ್ಲಿ ದೇವರನ್ನು ಕಂಡಾಗ. ಪೂಜೆ ಕೂತಿರ್ತೇವೆ, ನಮ್ಮದೇ ಏನೋ ಪೂಜಾ ಸಾಮಗ್ರಿಗಳನ್ನೆಲ್ಲ ಬಿಡಿಸಿಟ್ಟಿರ್ತೇವೆ. ಪೂಜೆ ಎಲ್ಲರೂ ಮಾಡ್ತಾರೆ. ಎಲ್ಲ ವರ್ಗದವರು ತಮ್ಮ ತಮ್ಮ ಭಾವನೆಗೆ ಅನುಗುಣವಾಗಿ ಪೂಜೆ ಮಾಡ್ತಾರೆ. ಕೆಲವರು ಸಾಲಿಗ್ರಾಮ ಅದು ಇದು ಪ್ರತಿಮೆ ಅಂತ ಇಟ್ಟುಕೊಂಡ್ರೆ, ಇನ್ನು ಕೆಲವರು ದೇವರ ಭಾವಚಿತ್ರ ಅಂತ ಇಟ್ಟುಕೊಂಡು ಅದಕ್ಕೆ ಹೂವೋ ತುಳಸಿಯೋ ಏರಿಸುವ ಮೂಲಕ
ಊದುಬತ್ತಿ ಹಚ್ಚುವ ಮೂಲಕ ಹೀಗೆ ಒಬ್ಬೊಬ್ಬರು ತಮ್ಮ ತಮಗೆ ಸೇರಿದ ರೀತಿಯಲ್ಲಿ ಪೂಜೆ ಮಾಡ್ತಾರೆ. ಹಾಗೆ ಪೂಜೆ ಮಾಡ್ತಾ ಇರುವಾಗ ಪಕ್ಕದಲ್ಲೇ ಸರೋವರದಲ್ಲೋ ಯಾರೊಬ್ಬ ಮುಳುಗುತ್ತಾ ಇದ್ದಾನೆ, ಈಜು ಬಾರದವ, ಅಥವಾ ಪಕ್ಕದಲ್ಲಿದ್ದಂಥ ಮನೆಗೆ ಬೆಂಕಿ ಬಿತ್ತು ಅಂತ ಭಾವಿಸೋಣ, ಬೊಬ್ಬೆ ಹಾಕ್ತಾ ಇದ್ದಾರೆ ಅವರು, ನಮಗೆ ಬಂದರು ಅಥವಾ ಬೊಬ್ಬೆ ನಮಗೆ ಕೇಳಿಸ್ತಾ ಉಂಟು. ಇಂಥ ಸಂದರ್ಭದಲ್ಲಿ ನಾನು ದೇವರ ಪೂಜೆ ಮಾಡ್ತಾ ಇದ್ದೇನೆ, ಪೂಜೆ ಮುಗಿಯಲಿ ಮತ್ತೆ ಬರ್ತೇನೆ ಅಂತಂದರೆ ಬೆಂಕಿಯಲ್ಲಿ ನಿಲ್ಲುತ್ತೀವೋ ಬಂದ ಮೇಲೆ ಮುಂದುವರಿಸಲಿಕ್ಕೆ, ಅಥವಾ ಇವ ಬರ್ತಾನೆ ಅಂತೇಳಿ ಅದು ನೀರಿನಲ್ಲಿ ಮುಳುಗುವ ಹಾಗೆ ಇರ್ತಾನ, ಅದಕ್ಕಂದ್ರು ಅಂತಹ ಸಂದರ್ಭದಲ್ಲಿ ನಮ್ಮ ಪೂಜೆಯನ್ನು ಅಲ್ಲೇ ಬಿಡಬೇಕು, ಅಲ್ಲೇ ಕೃಷ್ಣಾರ್ಪಣಂ ತನ್ನಬೇಕು. ನೀರಿನಲ್ಲಿ ಮುಳುಗಿರತಕ್ಕಂಥ ವ್ಯಕ್ತಿಯನ್ನು ಎತ್ತಿ ಮೇಲೆ ಹಾಕಬೇಕು. ದೇವರಿಗೆ ಪ್ರೀತಿ ಆಯಿತಾ? ಖಂಡಿತ ಪ್ರೀತಿ ಆಯಿತು. ಇಲ್ಲಿ ಸಾಲಿಗ್ರಾಮದಲ್ಲೋ ಅಥವಾ ದೇವರ ಭಾವಚಿತ್ರಕ್ಕೋ ಹೂ ಏರಿಸಿಯೋ ತುಳಸಿ ಏರಿಸಿಯೋ ಏನೋ ಪೂಜೆ ಮಾಡಿದಾಗ ದೇವರಿಗೆ ಖುಷಿ ಆಯಿತಾ? ಗೊತ್ತಿಲ್ಲ. ಖುಷಿ ಆಯಿತು ಅಂತ ನಾನು ಭಾವಿಸಿದ್ದೇನೆ. ಆದರೆ ಇಲ್ಲಿ ಇವನನ್ನು ಮೇಲೆ ಎತ್ತಿ ಹಾಕಿದ್ದರಿಂದ, ಆ ಮನೆಗೆ ನೀರು ಚುಮುಕಿಸಿ ಬೆಂಕಿಯನ್ನು ಆರಿಸಿದ್ದರಿಂದ ದೇವರಿಗೆ ಖುಷಿ ಆಯಿತಾ? ಖಂಡಿತ ಆಯಿತು. ಹೇಗೆ ಗೊತ್ತಾಯಿತು? ಆ ವ್ಯಕ್ತಿಯ ಮುಖದಲ್ಲಿ ನಗು ಬಂದದ್ದರಿಂದ. ಅವನ ಮುಖದಲ್ಲಿ ನಗು ಬರಬೇಕು ಅಂತಾದರೆ ಒಳಗಿರತಕ್ಕಂಥ ಭಗವಂತ ನಕ್ಕರೆ ಮಾತ್ರ ನಿಮ್ಮ ಮುಖದಲ್ಲಿ ನಗು ಬರಲಿಕ್ಕೆ ಸಾಧ್ಯ. ಆದ್ದರಿಂದ ವೇದ ಮಂತ್ರಗಳು ಹೇಳ್ತಾ ಇದ್ದಾವೆ, ಮಾಡು, ನಿನಗೆ ತೋರಿದ ರೀತಿಯಲ್ಲಿ ಮನೆಯಲ್ಲಿ ನೀನು ಕೂತ್ಕೊಂಡು ದೇವರ ಪೂಜೆ ಮಾಡು. ಇದನ್ನು ಕೂಡ ಸಮಾಜಮುಖಿಯಾದ ಕೆಲಸವನ್ನು ಕೂಡ ಸಮಾಜದಲ್ಲಿಯೂ ಕೂಡ ದೇವರನ್ನು ಕಾಣಬೇಕು. ಅದು ವ್ಯಕ್ತಿಗಳಲ್ಲಿ ಮಾತ್ರ ಅಲ್ಲ, ಮನುಷ್ಯರಲ್ಲಿ ಮಾತ್ರ ಅಲ್ಲ, ಪ್ರಾಣಿಗಳಲ್ಲಿಯೂ ಕೂಡ ಭಗವಂತ ಇದ್ದಾನೆ ಅಂತ. ಪ್ರಾಯಶಃ ಈಗಿನ ವಾತಾವರಣ ನೋಡುವಾಗ ವ್ಯಕ್ತಿಗಳಲ್ಲಿ ನಾವು ಅವರಿಗೆ ಉಪಕಾರ ಮಾಡಿ ದೇವರ ಸೇವೆ ಮಾಡಿದೆ ಅಂತ ಭಾವಿಸುವುದಕ್ಕಿಂತ ಪ್ರಾಯಶಃ ಪ್ರಾಣಿಗಳಿಗೆ ಮಾಡಿದರೆ ಎಷ್ಟೋ ವಾಸಿಯೋ ಏನೋ ಅಂತ ತೋರುತ್ತೆ. ಅದು ಸಾಯುವ ತನಕ ನಮ್ಮನ್ನು ಮರೆಯೋಲ್ಲ. ಉದಾಹರಣೆ, ನಾಯಿಗೆ ಆದ್ದರಿಂದ ನಮ್ಮಲ್ಲಿ ಚಾಲ್ತಿಯಲ್ಲಿ ಬಂದದ್ದು ಅದೇ ಮಾತಲ್ವೋ. ಏನು ಅಂತ? ಅಬ್ಬ ಏನು ಕೋಗಿಲೆಂತೆ ಹಾಡುತ್ತಾಳೆ, ಅಬ್ಬ ಆನೆಯಂತೆ ನಡಿಗೆ ಇವನದ್ದು, ಅಬ್ಬ ಸಿಂಹದಂತೆ ಗಾಂಭೀರ್ಯ ಇವನಲ್ಲಿ, ಕತ್ತೆಯಂತೆ ದುಡಿತಾನೆ, ನಾಯಿಯಂತೆ ಕಾಯ್ತಾನೆ, ಮಂಗನಂತೆ ನೋಡ್ತಾನೆ. ಹೀಗೆ ಉಂಟು ವಿನಃ ಎಲ್ಲಿಯಾದರೂ ಕೋಗಿಲೆ ಹಾಡುವಾಗ ಅಬ್ಬಾ ಸುಬ್ಬಲಕ್ಷ್ಮಿಯಂತೆ ಕೋಗಿಲೆ ಹಾಡ್ತದಂತ ಯಾರಾದರೂ ಹೇಳ್ತಾರೆ? ನಮ್ಮಲ್ಲಿ ಕ್ರಮ ಏನು? ಯಾವಾಗಲೂ ದೊಡ್ಡವರ ಹೋಲಿಕೆ ಚಿಕ್ಕವರಿಗೆ ಕೊಡುವುದು ವಿನಃ ಚಿಕ್ಕವರ ಹೋಲಿಕೆ ದೊಡ್ಡವರಿಗೆ ಎಂದೂ ಕೊಡುವ ಕ್ರಮ ನಮ್ಮಲ್ಲಿಲ್ಲ. ಒಬ್ಬ ಭಾರೀ ಆಜಾನುಬಾಹು ವ್ಯಕ್ತಿ ಇದ್ದ ಅಂತಂದರೆ ಹಿಂದೂ ದೇಶವನ್ನು ಕಟ್ಟುವುದಕ್ಕೋಸ್ಕರ ಕಟಿಬದ್ಧನಾಗಿ ನಿಂತರೆ ನಮ್ಮ ಬಾಯಲ್ಲಿ ಏನು ಬರುತ್ತೆ? ಅಬ್ಬ ವಿವೇಕಾನಂದನಂತೆ ಇದ್ದಾನೆ ನಮ್ಮ ಬಾಯಲ್ಲಿ ಬರುತ್ತಲ್ವೋ. ಅಹಿಂಸಾ ವಿಷಯದಲ್ಲಿ ಒಬ್ಬ ಇದ್ದ, ಅವನ ಮಾತು ಹೇಳೋಲ್ಲ ಈ ಪವಿತ್ರ ವೇದಿಕೆಯಲ್ಲಿ, ಯಾಕೆ ಅವನದ್ದು ಅಹಿಂಸೆ ಜಾಸ್ತಿ ಆಯ್ತದ್ದು, ಜಾಸ್ತಿ ಆಯ್ತಿದ್ದ ಪಾಕಿಸ್ತಾನ ಅಂತ ನಿರ್ಮಾಣ ಆದದ್ದು. ಆದ್ದರಿಂದ ಅವನ ಬಗ್ಗೆ ಈ ವೇದಿಕೆಯಲ್ಲಿ ಸುತರಾಮ್ ಶಬ್ದ ತೆಗೆಯಲೇಬಾರದು. ಹಾಗಾದರೆ ನಮ್ಮಲ್ಲಿ ಕ್ರಮ ಏನು ಅಂತಂದರೆ ಚಿಕ್ಕವರಿಗೆ ದೊಡ್ಡವರ ಹೋಲಿಕೆ ಕೊಡುವುದು. ಇನ್ನೂ ಬೇಕಾ? ಮಂಗನ ಕಾಯಿಲೆ, ಹಕ್ಕಿ ಜ್ವರ, ಕೋಳಿ ಜ್ವರ, ಹಂದಿ ಜ್ವರ ಯಾರಿಗೆ? ಮನುಷ್ಯರಿಗೆ. ನೋಡೋಣ, ಪ್ರಾಣಿಗಳಿಗೆ ಮನುಷ್ಯ ಜ್ವರ ಬಂದದ್ದು ತೋರಿಸಿಕೊಡಿ. ಏನರ್ಥ ಹಾಗಾದರೆ? ಅವುಗಳಿಗೆ ಮನುಷ್ಯನ ದುರ್ವಾಸನೆಯನ್ನು ತಡ್ಕೊಳ್ಳುವ ತಾಕತ್ತು ಪ್ರಾಣಿಗಳಿಗುಂಟು, ಆದರೆ ಬೇರೆಯವರ ದುರ್ವಾಸನೆಯನ್ನು ತಡ್ಕೊಳ್ಳತಕ್ಕಂಥ ತಾಕತ್ತು ಮನುಷ್ಯ ಪ್ರಾಣಿಗೆ ಇಲ್ಲ ಅಂತ. ಆದದ್ದರಿಂದಲೇ ಕಾಣುತ್ತೆ ಮನುಷ್ಯ ಕೆಳಗಿನವನಾದ, ಪ್ರಾಣಿಗಳು ಮೇಲ್ವರ್ಗಕ್ಕೆ ಬಂದುವೋ ಏನೋ ಅಂತ. ಆದರೂ ಕೂಡ ನಾವು ಪ್ರತಿಯೊಂದು ಜೀವಿಯಲ್ಲಿಯೂ ಕೂಡ ಅದರ ಮುಖದಲ್ಲಿ ನಗುವನ್ನು ಬರಿಸುವ ಕೆಲಸ ಮಾಡಬೇಕು ಅಂತ ಹಿರಿಯರು ಹೇಳಿದಂತಹ ಮಾತು. ಪರೇಶಾಂ ಉಪಕಾರಾರ್ಥಂ. ಇನ್ನೂ ಪುನಃ ಅದರಲ್ಲಿ ಮತ್ತೂ ಸ್ವಲ್ಪ ಒತ್ತಿ ಹೇಳಿದರು, ಇನ್ನೂ ಸೂಕ್ಷ್ಮವಾಗಿ ಹೇಳಿದರು. ಅವನಿಂದ ಉಪಕಾರ ಮಾಡಿಸಿಕೊಳ್ಳುವ ಸಲುವಾಗಿ ನಾವು ಅವನಿಗೆ ಉಪಕಾರ ಮಾಡಬಾರ್ದು ಅಂತಂದರು. ಮತ್ತೆ ಸಮಸ್ಯೆಯಲ್ಲಿ ಬಿದ್ದಿದ್ದಾನೆ, ಸಾಮಾನ್ಯವಾಗಿ ನಾವು ದಾರಿಯಲ್ಲಿ ಹೋಗ್ತಾ ಇದ್ದೇವೆ ಅಂತ ಭಾವಿಸೋಣ. ಒಬ್ಬನ ಗಾಡಿಯಲ್ಲಿ ಎಣ್ಣೆ ಖಾಲಿ ಆಯಿತು. ನಾವೇನು ಮಾಡ್ತೇವೆ? ನಾವು ನಿಲ್ಲಿಸಿ ನಮ್ಮ ಗಾಡಿಯಲ್ಲಿದ್ದಂಥ ಎಣ್ಣೆಯನ್ನು ತೆಗೆದು ಅವನ ಗಾಡಿಗೆ ಹಾಕ್ತೇವೆ. ಯಾರೋ ಕೇಳ್ತಾರೆ, ಏನು ಯಾಕೆ ಮಾಡಿದ್ರಿ? ಇಲ್ಲ, ಅಕಸ್ಮಾತ್ ನನ್ನ ಗಾಡಿಯಲ್ಲಿ ಕೂಡ ಹೀಗೇನಾದರೂ ಖಾಲಿ ಆದರೆ ಯಾರಾದರೂ ಕೊಟ್ಟಾರು ನನಗೆ ಅಂತ. ಇದು ಸರಿ. ಆದರೆ ಹಿರಿಯರಂತ ಇದ್ದಾರೆ, ಇದಕ್ಕಿಂತಲೂ ಕೂಡ ಪ್ರಶಸ್ತವಾದ್ದು ಯಾವುದು ಅಂತಂದರೆ ಅವನಿಂದ ಪ್ರತಿಯಾಗಿ ಉಪಕಾರವನ್ನು ನಿರೀಕ್ಷೆ ಮಾಡದೆ, ಅದು ಒಂದು ದೇವರ ಪ್ರತಿಮೆ, ದೇವರಿಗೆ ಪ್ರೀತಿ ಆಗಬೇಕೆನ್ನುವ ದೃಷ್ಟಿಯಿಂದ ನಾವು ಅವನಿಗೆ ಮಾಡತಕ್ಕಂಥ ಉಪಕಾರ ಉಂಟಲ್ಲ, ಇದು ಪ್ರಥಮ ಮಟ್ಟದ ಉಪಕಾರ ಅಂತ
ಹಿರಿಯರು ಹೇಳಿರತಕ್ಕಂಥದ್ದು, ವೇದ ಮಂತ್ರಗಳು ಹೇಳಿರತಕ್ಕಂಥದ್ದು. ಅಂತಹ ಉಪಕಾರ ಪರಸ್ಪರ ಒಬ್ರಿಗೊಬ್ಬರು ನಾವು ಮಾಡಿಕೊಂಡಾಗ ಎಲ್ಲ ಸಂಘಟನೆಗಳು ಆಗಲಿಕ್ಕೆ ಆರಂಭ ಆಗ್ತದೆ. ನನಗೇನು ಸಮಸ್ಯೆ ಬಂತು ಅದೇ ಸಮಸ್ಯೆ ಅವನಿಗೂ ಇರುತ್ತೆ. ಆವಾಗ ಸಮಸ್ಯೆ ಬಂದವರು ಒಟ್ಟು ಸೇರಿದ್ರು ಅಂತಂದರೆ, ಹೀಗೆ ಸೇರ್ತಾ ಬಂದರೆ ಅದೊಂದು ಸಂಘಟನೆ ಆಗುತ್ತೆ. ಕೆಲವು ಸಂದರ್ಭದಲ್ಲಿ ಒಬ್ಬನಿಗೇನೆ ಸಾಧ್ಯ ಆಗುತ್ತೆ ಇನ್ನೊಬ್ಬರಿಗೆ ಉಪಕಾರ ಮಾಡಲಿಕ್ಕೆ, ಕೆಲವು ಸಂದರ್ಭದಲ್ಲಿ ಸಂಘಟನೆಗಳು ಬೇಕಾಗುತ್ತೆ ಇನ್ನೊಬ್ಬರಿಗೆ ಉಪಕಾರ ಮಾಡುವುದಕ್ಕೋಸ್ಕರ. ಹಾಗೆ ನಮ್ಮಲ್ಲಿ ಏನಾಗಬೇಕಾಗಿದೆ ಅಂತಂದರೆ, ಈಗ ಇಂತಹ ಒಂದು ಪುಟ್ಟ ಸಂಘಟನೆಗಳು ಸೇರಿ ಕೊನೆಗೆ ಅದೇ ಒಂದು ದೊಡ್ಡ ಸಂಘಟನೆಯಾಗಿ ಅದೇ ಹಿಂದೂ ರಾಷ್ಟ್ರಕ್ಕೆ ಕಾರಣವಾದ ಸಂಘಟನೆ ಆಗಬೇಕು. ಅದಕ್ಕೆ ನಾಂದಿ ಇಂತಹ ಸಂಘಟನೆಗಳಾಗಲಿ. ನಮ್ಮಲ್ಲಿ ದಿಢೀರ್ ಅಂತ ಮೊದಲೇ ಸರ್ಕಸ್ ಅಂತ ಶುರು ಮಾಡೋಲ್ಲ, ಮತ್ತು ಎಲ್ಲ ಅಲ್ಲಿ ಒಂದು ಡೊಂಬರಾಟ, ಇಲ್ಲಿ ಒಂದು ಡೊಂಬರಾಟ, ಮತ್ತೊಂದು ಡೊಂಬರಾಟ, ಹೀಗೆ ಪುಟ್ಟ ಡೊಂಬರಾಟದವರು ಸೇರಿ ಕೊನೆಗೊಂದು ದೊಡ್ಡ ಸರ್ಕಸ್ ಅಂತ ಮಾಡುವಂತೆ ಪುಟ್ಟ ಸಂಘಟನೆಗಳು ಸೇರಿ ನಾಳೆ ಒಂದು ಹಿಂದೂ ಸಂಘಟನೆ ಅಂತ ಒಂದೇ ಛತ್ರದ ಅಡಿಯಲ್ಲಿ ಅದು ಬಂದು ಹಿಂದೂ ಸಂಘಟನೆ ಅಂತ ಆಗಿ ಮುಂದೆ ಏನಾಗಬೇಕು, ಅಖಂಡವಾಗಿರತಕ್ಕಂಥ ಹಿಂದೂ ರಾಷ್ಟ್ರ ಅಂತ ಆಗುವಲ್ಲಿ ಇಂತಹ ಸಂಘಟನೆಗಳು ಕಾರಣ ಆಗಬೇಕು. ನಮ್ಮಿಂದ ಛಿದ್ರವಾಗಿ ಹೋಗಿರತಕ್ಕಂಥ ಭಾಗಗಳೇ ಜಾಸ್ತಿ. ಆಚೆ ಒಂದು ಭಾಗ ಛಿದ್ರವಾಗಿ ಆಚೆ ಹೋಗಿ ಪಾಕಿಸ್ತಾನ ಅಂತಾಯಿತು, ಅಥವಾ ನಮ್ಮದು ಪಾಕಿಸ್ತಾನ ಅಂತಾಯಿತು. ಈಚೆ ಮತ್ತೊಂದು ತುಂಡು ಹೋಗಿ ಅಫಘಾನಿಸ್ತಾನ ಅಂತಾಯಿತು. ಒಂದು ಸಂದರ್ಭದಲ್ಲಿ ಅಖಂಡವಾಗಿ ಭಾರತ ಅಂತಂದಾಗ ಅದೆಲ್ಲ ಸೇರಿಕೊಂಡಿತ್ತಲ್ವೋ. ಯಾರ್ಯಾರೋ ದುರುಳರು, ವಿದುರ ಆವಾಗಲೇ ಹೇಳಿದ್ದಾನೆ, ಏಕಃ ಪಾಪಾನಿ ಕುರುತೆ ಫಲಂ ಭುಂಕ್ತೆ ಮಹಾಜನಃ ಭೋಕ್ತಾರಃ ವಿಪ್ರಮುಚ್ಚಂತೆ ಕರ್ತ ದೋಷೇಣ ಲಿಪ್ಯತೆ ಅಂತ. ಒಬ್ಬ ಅನ್ಯಾಯ ಮಾಡ್ತಾನಂತೆ. ಧೃತರಾಷ್ಟ್ರ ಒಬ್ಬ ಅನ್ಯಾಯ ಮಾಡಿದ್ದು, ಅದರ ಫಲವನ್ನು ಮಹಾಭಾರತ ಯುದ್ಧದಲ್ಲಿ ಬಹಳಷ್ಟು ಜನ ಉಂಡ್ರು. ಸರಿ, ಯುದ್ಧ ಮಾಡಿದರು, ಸತ್ರು, ಹೋದರು. ಆದರೆ ಈಗಲೂ ಕೂಡ ಆ ಧೃತರಾಷ್ಟ್ರ, ಅವನ ಮಗ ದುರ್ಯೋಧನ ಇದರ ಫಲವನ್ನು ಉಣ್ತಾ ಇದ್ದಾರೆ ಅಂತೆ. ಏಕಃ ಪಾಪಾನಿ ಕುರುತೆ, ಅದು ಮಹಾಭಾರತ ಕಾಲದಲ್ಲಿ. ಈಗಿನ ಕಾಲದಲ್ಲಿ ಯಾವಾಗ ಸುಮಾರಾಗಿ 1945-48 ಆ ಸಮಯದಲ್ಲಿ ದ್ವೌ ಪಾಪಾನಿ ಅಕುರುತಾಂ, ಇಬ್ಬರು ಪಾಪಗಳನ್ನು ಮಾಡಿದರು, ಪಾಪಿಗಳು ಇಬ್ಬರು ಪಾಪಗಳನ್ನು ಮಾಡಿದರು. ಪಾಪದ ಫಲವಾಗಿ ದೇಶ ಛಿದ್ರಾಯಿತು. ನಾವೀಗ ಫಲವನ್ನು ಅನುಭವಿಸ್ತಾ ಇದ್ದೇವೆ. ವಿದುರ ಅಲ್ಲಿಗೆ ನಿಲ್ಲಿಸಲಿಲ್ಲ ಅಂದ. ಯಾರು ಈ ರೀತಿಯಾದ ಅನರ್ಥಕ್ಕೆ ಕಾರಣರಾದರೋ ಅವರು ಇಬ್ಬರು ಇಂದು ಕೂಡ ನರಕದಲ್ಲಿ ದುಃಖ ಅನುಭವಿಸ್ತಾ ಇದ್ದಾರೆ ಅಂತ ವಿದುರ ಯಾಕೆ ವಿದುರ ಯಮ, ಅವನಿಗೆ ಗೊತ್ತು ಇವುಗಳನ್ನು ಎಲ್ಲಿ ಹಾಕಬೇಕು ಅಂತ ವಿದುರನಿಗೆ ಗೊತ್ತು. ಆದ್ದರಿಂದ ಅಂಥ ಜಾಗದಲ್ಲಿ ಯಾಕೆ ಹಾಕಿದ, ಇನ್ನೊಮ್ಮೆ ಅಂಥವುಗಳು ಹುಟ್ಟಿ ಬರಬಾರ್ದು ಈ ದೇಶದಲ್ಲಿ ಅನ್ನುವ ಉದ್ದೇಶದಿಂದ ಅಲ್ಲಿ ಹಾಕಿಬಿಟ್ಟಿದ್ದಾನೆ. ಹೀಗೆ ನಮ್ಮಲ್ಲಿ ಸಂಘಟನೆಗಳು ಪುಟ್ಟ ಸಂಘಟನೆಗಳು ಸೇರಿ ಅದೊಂದು ದೊಡ್ಡ ಸಂಘಟನೆ ಅಂತ ಆಗಿ ನಮ್ಮದೆಲ್ಲ ಏನು ಭಾರತ ಒಂದಾಗಲಿ, ಸಮಗ್ರ ಭಾರತ ಒಂದು ಆಗಲಿ, INDIA ಛಿದ್ರ ಆಗಲಿ ಅಂತ ಈ ಸಂದರ್ಭದಲ್ಲಿ ನಾವು ಆಚಾರ್ಯ ಮಧ್ವರ ಅಂತರ್ಯಾಮಿ, ದುರ್ಗಾಂತರ್ಯಾಮಿ ಲಕ್ಷ್ಮೀ ನರಸಿಂಹನನ್ನು ಪ್ರಾರ್ಥನೆ ಮಾಡ್ತಾ ನಾನಾ ಕ್ಷೇತ್ರದಲ್ಲಿ ದುಡಿದವರಿಗೆ ಸನ್ಮಾನ ಮಾಡಿದರು. ಅದರಲ್ಲಿ ವಿಶೇಷವಾಗಿ ಎಲ್ಲರೂ ಹೇಳಿದಂತೆ ಸೈನಿಕರಿಗೆ ಸನ್ಮಾನ ಬಹಳ ದೊಡ್ಡದು. ಯಾಕೆಂದರೆ ಎಲ್ಲರೂ ಹೇಳುವಂತೆ ಆರಾಮದಲ್ಲಿ ನಾವು ರಾತ್ರಿ ಮಲಗಲಿಕ್ಕೆ ಕಾರಣ ಇವರು ನಿದ್ದೆ ಬಿಟ್ಟು ಯಾರೋ ಒಂದು ಸಂದರ್ಭದಲ್ಲಿ ಯಾವುದು ಪುಲ್ವಾಮಾ ಅಂತ ಏನೊಂದು ಘಟನೆ ಆಯ್ತಲ್ಲ, ಹೌದು, ಸುಮಾರಾಗಿ 40-45 ಜನ ನಮ್ಮ ಸೈನಿಕರನ್ನು ಷಂಡರು ಕೊಂದ್ರಲ್ವೋ, ದಿಢೀರಂತ ಬಂದು. ಒಂದು ವೇಳೆ ನಿಜವಾಗಿ ತಾಕತ್ತಿದ್ದರೆ ಎದುರಿಗೆ ನಿಂತು ಹೊಡೆದಾಡಬೇಕಿತ್ತು, ತಾಕತ್ತಿರಲಿಲ್ಲ. ಷಂಡರಂತೆ ಬಂದು ಹೊಡೆದು ಉರುಳಿಸಿದ್ರಲ್ಲ. ಆವಾಗ ಯಾರೋ ಒಬ್ಬ ನಾಸ್ತಿಕ ಒಂದು ಪತ್ರಿಕೆಯಲ್ಲಿ ಗೀಚಿದ, ಏನು ಅಂತ, ಸತ್ತವರಲ್ಲಿ ಒಂದು ಜನಿವಾರ ಕಂಡಿಲ್ಲ ಅಂತ. ಆದರೆ ಈ ದಿವಸ ಬದುಕಿದವರಲ್ಲಿ ಜನಿವಾರ ಕಾಣ್ತಾ ಉಂಟು. ಒಂದೊಂದು ಜನಿವಾರನೂ ಸಾಕು ಇಂತಹ ಪ್ರಸಂಗಕ್ಕೆ, ದೇಶದ ರಕ್ಷಣೆಗೋಸ್ಕರ ಒಂದೊಂದು ಜನಿವಾರನೂ ಸಾಕಾಗುತ್ತೆ. ಆ ಜನಿವಾರದಲ್ಲಿ ಇರುವುದು ಬ್ರಹ್ಮಗಾಯತ್ರಿ ಮಂತ್ರದ ತಾಕತ್ತು. ಯಾವ ಬ್ರಹ್ಮಗಾಯತ್ರಿ ಮಂತ್ರ ಒಬ್ಬ ಕೌಶಿಕ ರಾಜನನ್ನು ತಲೆ ತಗ್ಗಿಸಿತೋ, ಕೇವಲ ಒಂದು ಏನು ಕೌಶಿಕ ರಾಜ ಬಂದ, ವಸಿಷ್ಠರ ಆಶ್ರಮಕ್ಕೆ ಬಂದ, ಅವರ ನಂದಿನಿಯ ದೇನುವನ್ನು ಅಪಹರಿಸಬೇಕು ಅಂತ ಬಂದ. ವಸಿಷ್ಠರಂದರು ನಂದಿನಿ ಹತ್ರ ಕರೀತಿದ್ದಾನೆ, ಹೋಗೋದಾದರೆ ಹೋಗು. ಅವಳು ಹೋಗೋಲ್ಲ ಅಂತಂದಳು. ಏನು ಜಟಾಪಟಿ ಈ ಕೌಶಿಕ ಹೋದ, ತಪಸ್ಸು ಮಾಡಿದ, ಏನೋ ಸಿದ್ಧಿ ಪಡ್ಕೊಂಡ, ಬಂದು ವಸಿಷ್ಠರ ಆಶ್ರಮದ ಮೇಲೆ
ಪ್ರಯೋಗ ಮಾಡಿದ. ವಸಿಷ್ಠರಲ್ಲಿ ಏನಿತ್ತು, ಕೈಯಲ್ಲೊಂದು ದಂಡ ಇತ್ತು. ಆ ದಂಡಕ್ಕೆ ಗಾಯತ್ರಿ ಮಂತ್ರ ಜಪ ಮಾಡಿದರು, ಅಂಗಳದಲ್ಲಿ ಇಟ್ಟರು. ಎಲ್ಲ ಅಸ್ತ್ರಗಳನ್ನು ಕೂಡ ಆ ದಂಡ ನುಂಗಿತು. ಹಾಗೆ ಒಂದೊಂದು ಜನಿವಾರನೂ ಸಾಕು. ಯಾರಿಗೆ ಅಂತಂದರೆ ಪರಕೀಯರ ದಾಳಿಯನ್ನು, ಆಕ್ರಮಣ ಏನುಂಟು ಅದನ್ನು ತಡೆಯೋದಕ್ಕೋಸ್ಕರ. ಹಾಗಾದರೆ ಇವರಲ್ಲಿ ಎರಡೆರಡು ಜನಿವಾರ ಹಾಕಿದ್ದಾರು ಅಂತಂದರೆ, ಒಂದು ಜನಿವಾರ ಪರಕೀಯರ ಆಕ್ರಮಣ ತಡೀಲಿಕ್ಕೆ, ಇನ್ನೊಂದು ಜನಿವಾರ ನಮ್ಮಲ್ಲೇ ಇದ್ದುಕೊಂಡು ಪಪ್ಪುಗಳು ಕೆಲವು ಗಲಾಟೆ ಮಾಡ್ತಾ ಇದ್ದಾವಲ್ಲ, ಇಂಥವುಗಳನ್ನು ನಿಗ್ರಹ ಮಾಡುವುದಕ್ಕೋಸ್ಕರ, ಹುಚ್ಚರು ಇಂಥವುಗಳ ನಿಗ್ರಹ ಮಾಡೋದಕ್ಕೋಸ್ಕರ ಇನ್ನೊಂದು ಜನಿವಾರ. ಹೀಗೆ ಏನು ಇವರನ್ನು ಹುಡುಕಿ ನೀವೇನು ಸನ್ಮಾನ ಮಾಡಿದ್ದೀರಾ. ಇವರ ಪ್ರಾಮಾಣಿಕತನ ಕೆಲಸ ಇವತ್ತು ಇವರನ್ನು ದುರ್ಗೆಯ ಮೂಲಕ್ಕೆ, ಆಚಾರ್ಯ ಮಧ್ವರ ಪಾದ ಮೂಲಕ್ಕೆ ಕರೆಸಿದೆ. ಆದರೆ ನಾನು ಹೇಳುವುದೇನು ಅಂತಂದರೆ, ಮಾಡತಕ್ಕಂಥ ನಮ್ಮ ಎಲ್ಲ ಕೆಲಸದಲ್ಲಿಯೂ ಕೂಡ ಪ್ರಾಮಾಣಿಕತನ ಇರಲಿ. ಏನು ಕೆಲಸ ಬೇಕಾದರೂ ಮಾಡೋಣ. ಅದರಲ್ಲಿ ಏನು ಕೆಲಸ ಅಂತಂದರೆ ಗೊತ್ತು ತಾನೆ, ಪುನಃ ಏನೇನೋ ಕೆಲಸ ಅಂತ ಅರ್ಥ ಅಲ್ಲ ಅದಕ್ಕೆ. ಅದರಲ್ಲಿ ಪ್ರಾಮಾಣಿಕತನ ನಮ್ಮಲ್ಲಿರಲಿ. ಉದಾಹರಣೆಗೆ ಚಾಯ್ ಮಾರತಕ್ಕಂಥ ಕೆಲಸನೇ ಆಗಲಿ, ಅದರಲ್ಲಿ ಪ್ರಾಮಾಣಿಕತನ ಇದ್ದದ್ದಕ್ಕೆ ಇವತ್ತು ರಾಮ ಮಂದಿರ ಕಟ್ಟತಕ್ಕಂಥ ತಾಕತ್ತೊಂದು ಬಂತು. ಇನ್ನು ಪುನಃ ಅದೇ ಬೆಳೆಸ್ಕೊಂಡು ಯಾರೋ ಒಬ್ಬ ಕೇಳಿದ, ಎಷ್ಟು ಹುಚ್ಚ, ನನಗೊಮ್ಮೊಮ್ಮೆ ತೋರುತ್ತೆ ಒಂದು ಮಾತ್ಸರ್ಯಕ್ಕೂ ಕೂಡ ಇತಿಮಿತಿ ಇಲ್ವಾ ಅಂತ. ಯಾಕೆ 11 ದಿನ ಉಪವಾಸ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ, ಮಾಡಿದರೆ ಅವರು ಸತ್ತೇ ಹೋಗ್ತಾರೆ. ಗ್ರಹಚಾರಿ ಇವನಿಗೆ ಉಪವಾಸ ಅಂತ ಕೇಳಿದಾಗಲೇ ನಡುಗಿದನೋ ಏನೋ, ಇವನಿಗೆ ಉಪವಾಸದ ತಾಕತ್ತೇನು ಅಂತ ಗೊತ್ತಿಲ್ಲ. ಇದೆಲ್ಲ ಯಾವುದರ ಸಂಕೇತ? ಇದು ಮತ್ತೆ ಯಾವುದರದ್ದಲ್ಲ, ಮಾತ್ಸರ್ಯದ ಸಂಕೇತ. ಇದರಿಂದ ಆದದ್ದೇನು ಅಂತಂದರೆ, ಅವನಿಗೆ ಸಿಂಹಕ್ಕೆ ಏನೂ ಆಗೋಲ್ಲ, ನಾಯಿಗಳು ಎಷ್ಟು ಬೊಗಳಿದ್ರೂ ಕೂಡ ಸಿಂಹ ತನ್ನ ಎಂದೂ ಬಿಟ್ಟು ಕೊಡೋಲ್ಲ. ಹಾಗೆ ನಾವು ಮಾಡತಕ್ಕಂಥ ಕೆಲಸ, ಅದೇ ಒಂದು ಕೆಲಸ ಮಾಡಿದ. ಅದರಿಂದ ಏನಾಗಿದೆ, ಈ ದಿವಸ ಅಂಥ ಒಂದು ಸ್ಥಾನಕ್ಕೆ ದೇವರು ತಂದು, ನಾನು ಪ್ರತಿ ಸಲ ಹೇಳೋದುಂಟು, ಆವಾಗ ಏನು ಆ ನರೇಂದ್ರ ಇದ್ದ, ಯಾವಾಗ 100 ವರ್ಷದ ಹಿಂದೆ ಏನು ಅಮೇರಿಕಕ್ಕೆ ಹೋಗಿ ಅಷ್ಟೂ ಜನರನ್ನು ಹಿಡಿದಿಟ್ಟುಕೊಂಡ. ಯಾವುದರಿಂದ? ಜೋರು ಮಾಡಿ ಅಲ್ಲ, ಮತ್ತು ಅಣ್ಣಂದಿರೇ ಅಕ್ಕಂದಿರೇ ಅಂತ ಹೇಳುವ ಮೂಲಕ. ಇದು ಯಾರ ಸಂಸ್ಕೃತಿ? ಇದೆ ಭಾರತೀಯ ಸಂಸ್ಕೃತಿ ಅಂತಂದರೆ. ಯಾಕೆ ಅಷ್ಟರ ತನಕ ಅವುಗಳು ಏನು ಪಾಪಿಗಳೇ ಅಂತ ಕೇಳಿ 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 ಸುಸ್ತಾಗಿ ಹೋಗಿತ್ತು ಅಮೇರಿಕದವರಿಗೆ. ಇವ ಹೋದವನೇ ಅಣ್ಣಂದಿರೇ ಅಕ್ಕಂದಿರೇ ಅಂತ 2 ಮಾತು ಹೇಳಿದ್ದೇ ತಡ ಅಷ್ಟೂ ಜನ ಇವನ ಹಿಡಿತಕ್ಕೆ ಬಂದರು. ಅದೇ ರೀತಿಯಲ್ಲಿ ಆವಾಗ ಹಾಗಾಯಿತು. ಈಗ ಪುನಃ ನಮ್ಮ ದೇಶ ಏನು ಕೆಳಮಟ್ಟಕ್ಕೆ ಹೋಗ್ತದೆ ಅಂತಂದಾಗ ಅದೇ ನರೇಂದ್ರ ಮತ್ತೊಮ್ಮೆ ಹುಟ್ಟಿ ಬಂದ, ನಮ್ಮ ದೇಶವನ್ನು ಪುನಃ ಎತ್ತಿ ಹಿಡಿತಾ ಇದ್ದಾನೆ. ಇದು ಇದೇ ರೀತಿಯಲ್ಲಿ ಮುಂದುವರಿಯಲಿ. ಅದಕ್ಕೆ ಅದೆಲ್ಲ ನಮ್ಮ ಈ ಗಿರಿಬಳಗಕ್ಕೆ ಪ್ರೇರಕ ಶಕ್ತಿ ಆಗಲಿ ಅಂತ ಆಶಿಸಿ, ಗಿರಿಬಳಗಕ್ಕೆ ದುರ್ಗೆ ಆಚಾರ್ಯ ಮಧ್ವರ ಅನುಗ್ರಹವನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ, 100 ಜನ ಗಿರಿಬಳಗದ ಹೆಸರು ಹೇಳಿ ತಾವು ಜೀವನ ನಡೆಸ್ತಕ್ಕಂಥ ವಾತಾವರಣ ನಿರ್ಮಾಣ ಮಾಡಿಕೊಳ್ಳಿ ಅಂಥೇಳಿ 2 ಮಾತನ್ನು ಕೃಷ್ಣಾರ್ಪಣಂ ಅಸ್ತು. ನಮ್ಮ ನಡವಳಿಕೆ, ಆಚಾರ, ವಿಚಾರ ಮತ್ತು ಚಿಂತನೆಗಳು ಕನ್ನಡಿ ಇದ್ದಂತೆ ಅವುಗಳನ್ನು ನಾವೇ ಸರಿಯಾದ ದಾರಿಯಲ್ಲಿ ತೆಗೆದುಕೊಂಡು ಹೋಗಬೇಕೆಂದು ಮಾರ್ಮಿಕವಾಗಿ ನಮಗೆ ಹೇಳಿದಂತಹ ಶ್ರೀ ವಿಶ್ವಪ್ರಿಯ ತೀರ್ಥ ಶ್ರೀಪಾದರಿಗೆ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ನಮನಗಳನ್ನು ಸಲ್ಲಿಸ್ತಾ ಇದ್ದೇವೆ. ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ನಾವು ತಲುಪಿರುತ್ತೇವೆ. ಕಾರ್ಯಕ್ರಮದ ವೇದಿಕೆಯನ್ನು ಅಲಂಕರಿಸಿರುವಂತಹ ಗಣ್ಯಾತಿ ಗಣ್ಯರು ಶ್ರೀಪಾದರಿಂದ ಫಲವಂತರಾಕ್ಷತೆಯನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇವೆ. ಪ್ರಥಮವಾಗಿ ಸಭಾಧ್ಯಕ್ಷರಾದ ಶ್ರೀ ಸುಧಾಕರ ಭಟ್ ಇವರು ಶ್ರೀಪಾದರಿಂದ ಅನುಗ್ರಹ ಮಂತ್ರಾಕ್ಷತೆಯನ್ನು ಸ್ವೀಕರಿಸಬೇಕು. ಲಕ್ಷ್ಮೀನಾರಾಯಣ ಭಟ್ ಕೊಡಂಗಳ ನ್ಯಾಯಾಧೀಶರು, ಇವರು ಕೂಡ ಶ್ರೀಪಾದರಿಂದ ಅನುಗ್ರಹ ಮಂತ್ರಾಕ್ಷತೆಯನ್ನು ಪಡೆದುಕೊಳ್ಳಬೇಕು. ಕರ್ನಾಟಕ ಬ್ಯಾಂಕ್ ಮಂಗಳೂರು ಇದರ ಪ್ರಧಾನ ಕಚೇರಿಯ ಜನರಲ್ ಮ್ಯಾನೇಜರ್ ಆಗಿರುವ ರಾಜಾ BS ಇವರು ಕೂಡ ಶ್ರೀಪಾದರಿಂದ ಅನುಗ್ರಹ ಮಂತ್ರಾಕ್ಷತೆಯನ್ನು ಪಡೆದುಕೊಳ್ಳಬೇಕು. ಬಳಗದ ಗೌರವಾಧ್ಯಕ್ಷರಾದ ಗೋವಿಂದ ಭಟ್ರು ಕೂಡ ಶ್ರೀಪಾದರಿಂದ ಅನುಗ್ರಹ ಮಂತ್ರಾಕ್ಷತೆಯನ್ನು ಪಡೆದುಕೊಳ್ಳಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇವೆ. ಕಾರ್ಯಕ್ರಮದ ಕೊನೆಯ ಅಂಗವಾಗಿ ವಂದನಾರ್ಪಣೆ ರಾಘವೇಂದ್ರ ಭಟ್ ಕುಂಜಾರಗಿರಿ ಅವರಿಂದ. ನಮ್ಮ ಬಳಗದ ಈ ಪಂಚವಿಂಶತಿ ಕಾರ್ಯಕ್ರಮವನ್ನು ಬಹಳ ಒಳ್ಳೆಯ ರೀತಿಯಲ್ಲಿ ನಡೆಸಲಿಕ್ಕೆ ನಮ್ಮನ್ನು ಹುರಿದುಂಬಿಸಿದ, ನಮಗೆ ಶುಭ ಆಶೀರ್ವಚನವನ್ನು ನೀಡಿದಂತಹ ಶ್ರೀ ಶ್ರೀ ವಿಶ್ವಪ್ರೀತ ಶ್ರೀಪಾದರು ಅದಮಾರುಮಠ ಇವರಿಗೆ ಸಾಷ್ಟಾಂಗ ಪ್ರಣಾಮಪೂರ್ವಕವಾದ ಪ್ರಣಾಮಗಳನ್ನು ಸಲ್ಲಿಸ್ತಾ ಇದ್ದೇವೆ. ಹಾಗೂ ಇಂದಿನ ನಮ್ಮ ಕಾರ್ಯಕ್ರಮದಲ್ಲಿ ಬಂದು ಕಾರ್ಯಕ್ರಮ ಯಶಸ್ವಿಯಾಗಲು ಕಾರಣೀಭೂತರಾಗಿರತಕ್ಕಂಥ ಶ್ರೀ ಶ್ರೀ ವಿದ್ಯಾವಲ್ಲಭತೀರ್ಥ ಶ್ರೀಪಾದರು ಕಾಣಿಯೂರು ಮಠ ಇವರಿಗೂ ಕೂಡ ಅನಂತಾನಂತ ಪ್ರಣಾಮಗಳು. ಹಾಗೂ ಅದಮಾರು ಮಠದ ಕಿರಿಯ ಶ್ರೀಪಾದರಾಗಿರುವಂತಹ ಶ್ರೀ ಶ್ರೀ ಈಶಪ್ರಿಯ ತೀರ್ಥ ಶ್ರೀಪಾದರಿಗೂ ಕೂಡ ಅನಂತಾನಂತ ನಮನಗಳನ್ನು ಸಲ್ಲಿಸ್ತಾ ಇದ್ದೇವೆ. ಹಾಗೂ ಕಾರ್ಯಕ್ರಮದ ಸಭಾಧ್ಯಕ್ಷತೆಯನ್ನು ವಹಿಸಿದಂತಹ
ಅಧ್ಯಕ್ಷರು ಉಡುಪಿ ಜಿಲ್ಲಾ ಬ್ರಾಹ್ಮಣ ಪರಿಷತ್ ಘಟಕ ಮಹಾಸಭಾ ಇದರ ಅಧ್ಯಕ್ಷರಾಗಿ ಸುಧಾಕರ್ ಭಟ್ ಇವರಿಗೂ ಕೂಡ ಅನಂತಾನಂತ ಧನ್ಯವಾದಗಳು. ವಿಶೇಷ ಅಭ್ಯಾಗತರಾಗಿರ್ತಕ್ಕಂಥ ರಾಜಾ VS ಜನರಲ್ ಮ್ಯಾನೇಜರ್ ಕರ್ನಾಟಕ ಬ್ಯಾಂಕ್ ಮಂಗಳೂರು ಇವರಿಗೂ ಕೂಡ ಧನ್ಯವಾದಗಳು. ಹಾಗೂ ಲಕ್ಷ್ಮೀನಾರಾಯಣ ಭಟ್ ಕೊಡಂಗಳ ನ್ಯಾಯಾಧೀಶರು ಹಾಗೂ ಜಿಲ್ಲಾ ಸತ್ರ ನ್ಯಾಯಾಲಯ ಮಂಗಳೂರು ಇವರಿಗೂ ಕೂಡ ಅನಂತಾನಂತ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಹಾಗೂ ಸನ್ಮಾನಿತರಾಗಿರ್ತಕ್ಕಂಥ ಎಲ್ಲ ಇಬ್ಬರ ಬಾಂಧವರಿಗೂ ಕೂಡ ನಮ್ಮ ಪರವಾಗಿ ಅನಂತಾನಂತ ಧನ್ಯವಾದಗಳು. ಇಂದಿನ ಸಭೆಯನ್ನು ಸತ್ಕಾರ್ಯವನ್ನು ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಮಾಧವೋಪಾಧ್ಯಾಯ ಮತ್ತು ಬಂಧುಗಳಿಗೂ ಕೂಡ ಅನಂತಾನಂತ ಧನ್ಯವಾದಗಳು. ಕುಂಜಾರು ದೇವಸ್ಥಾನದಲ್ಲಿ ಎಲ್ಲ ರೀತಿಯ ಚಟುವಟಿಕೆಗಳನ್ನು ನಡೆಸಿಕೊಡಲಿಕ್ಕೆ ವಿಶೇಷ ಅನುವು ಮಾಡಿಕೊಟ್ಟಂಥ ಶ್ರೀಪಾದರು ಹಾಗೂ ಅಲ್ಲಿಯ ಪದಾಧಿಕಾರಿಗಳಿಗೂ ಕೂಡ ಅನಂತಾನಂತ ಧನ್ಯವಾದಗಳು. ಮುಂದೆ ನಡೆಯುವ ನಾಟಕವನ್ನು ನಿರ್ದೇಶಿಸಿದಂತಹ ಗಣೇಶ್ ರಾವ್ ಎಲ್ಲೂರು ಇವರಿಗೂ ಕೂಡ ಅನಂತಾನಂತ ಧನ್ಯವಾದಗಳು. ಉತ್ತಮ ಧ್ವನಿವರ್ಧಕ ಮತ್ತು ಬೆಳಕಿನ ವ್ಯವಸ್ಥೆಯನ್ನು ನೀಡತಕ್ಕಂತಹ ಈ ಸಂಸ್ಥೆಯ ಯಜಮಾನರಿಗೂ ಅವರಿಗೂ ಕೂಡ ಅನಂತಾನಂತ ಧನ್ಯವಾದಗಳು. ಸಭೆಯಲ್ಲಿ ಸಭಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವಂಥ ವಿವಿಧ ಕ್ಷೇತ್ರಗಳ ಗಣ್ಯರಿಗೂ ಕೂಡ ಅನಂತಾನಂತ ಧನ್ಯವಾದಗಳು ಸಮರ್ಪಿಸ್ತಾ ಇದ್ದೇವೆ. ಗಿರಿಚಂದ್ರಿಕಾ ಸ್ವರ್ಣ ಸಂಚಿಕೆಯನ್ನು ವಿಶೇಷವಾಗಿ ಅಂದವಾಗಿ ಮುದ್ರಿಸಿಕೊಟ್ಟಂತಹ ಮುರಳೀಧರ ಉಡುಪಿ ಇವರಿಗೂ ಕೂಡ ಅನಂತಾನಂತ ಧನ್ಯವಾದಗಳು. ಸಭೆಯಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ಸಭಾಸದರಿಗೂ ಮಹನೀಯರಿಗೂ ಮಹಿಳೆಯರಿಗೂ ಅನಂತಾನಂತ ಧನ್ಯವಾದಗಳು. ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಸಹಕರಿಸಿದಂಥ ಎಲ್ಲ ಮಹನೀಯರಿಗೂ ಕೂಡ ಅನಂತಾನಂತ ಧನ್ಯವಾದಗಳು. ಗಿರಿಬಾಳಗದ ಈ ಕಾರ್ಯಕ್ರಮಕ್ಕೆ ತಿಂಗಳುಗಟ್ಟಲೆ ವಿಶೇಷ ಶ್ರಮ ವಹಿಸಿದಂತಹ ನನ್ನ ಆತ್ಮೀಯ ಗಿರಿಬಳಗದ ಎಲ್ಲ ಸನ್ಮಿತ್ರರಿಗೂ ಹಾಗೂ ಗಿರಿಭಗಿನಿಯರಿಗೂ ಕೂಡ ಅನಂತಾನಂತ ಧನ್ಯವಾದಗಳು. ನಾಟಕದಲ್ಲಿ ಭಾಗವಹಿಸಿದ ಎಲ್ಲ ನಮ್ಮ ಬಳಗದ ನಾಟಕ ಕಲಾವಿದರಿಗೂ ಹಾಗೂ ಪುಟ್ಟ ಪುಟ್ಟ ಮಕ್ಕಳಿಗೂ ಕೂಡ ಅನಂತಾನಂತ ಧನ್ಯವಾದಗಳನ್ನು ಸಲ್ಲಿಸ್ತಾ ಇನ್ನು ಅರ್ಧ ಗಂಟೆಯಲ್ಲಿ ಐತಿಹಾಸಿಕಂತಹ ನಾಟಕ ಛತ್ರಪತಿ ಶಿವಾಜಿ ನಾಟಕ ಈ ವೇದಿಕೆಯಲ್ಲಿ ನಡೆಯಲಿಕ್ಕಿದೆ. ಅದನ್ನು ಎಲ್ಲರೂ ಕೂಡ ವೀಕ್ಷಿಸಿ ಕಲಾವಿದರನ್ನು ಪ್ರೋತ್ಸಾಹಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಪಾಜಕ ಮಠದಲ್ಲೂ ಕೂಡ ವಿಶೇಷವಾಗಿ ಅನ್ನಪ್ರಸಾದ ವ್ಯವಸ್ಥೆಯನ್ನು ಮಾಡಿರುತ್ತೇವೆ. ಹಾಗೂ ಈ ವೇದಿಕೆಯ ಹತ್ತಿರದಲ್ಲೇ ವಿಶೇಷವಾಗಿ ಅನ್ನಪ್ರಸಾದ ವಿತರಣಾ ವ್ಯವಸ್ಥೆಯೂ ಕೂಡ ನಡೀತಾ ಇದೆ. ಅದರ ಸದುಪಯೋಗವನ್ನು ಕೂಡ ಎಲ್ಲ ಇಲ್ಲಿ ಆಗಮಿಸಿದಂತಹ ಎಲ್ಲರೂ ಕೂಡ ಅದನ್ನು ಸ್ವೀಕರಿಸಬೇಕಾಗಿ ಪ್ರಸಾದವನ್ನು ಸ್ವೀಕರಿಸಬೇಕಾಗಿ ಮತ್ತೊಮ್ಮೆ ಕಳಕಳಿಯಿಂದ ಬಳಗದ ಪರವಾಗಿ ಕೇಳ್ಕೊಳ್ತಾ ಇದ್ದೇವೆ.